ಹಾಗೆ ನಮ್ಮೆಲ್ಲರ ಮಾರ್ಗದರ್ಶಕರು ವಿಧಾನ ಪರಿಷತ್ ಉಪಸಭಾಪತಿಗಳಾದಂತ MT ಪ್ರಾಣೇಶ್ವರ್ ಅವರು ಬಂದಿದ್ದಾರೆ. ಅವರು ಸಹ ವೇದಿಕೆಗೆ ಆಹ್ವಾನಿಸಬೇಕಂತೇಳಿ ಅವರನ್ನು ಸಹ ತಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಶ್ರೀಯುತ ಗೌರವ ಅಧ್ಯಕ್ಷರು ತಾಲೂಕು ಆಟೋ ಚಾಲಕರ ಮಾಲೀಕರ ಸಂಘ ಅಮರನಾಥ್ ಸರ್ ಅವರು ಸಹ ವೇದಿಕೆಯ ಮೇಲೆ ಬರಬೇಕಂತೇಳಿ ಅವರನ್ನು ಕೂಡ ಪ್ರೀತಿಯಿಂದ ವೇದಿಕೆಗೆ ಆಹ್ವಾನ ಮಾಡ್ತಾ ಇದ್ದೇನೆ. ಶ್ರೀಯುತ UB ಮಂಜು ಅವರು ಮಾಜಿ ಆಟೋ ಚಾಲಕ ಸಂಘದ ಅಧ್ಯಕ್ಷರು ಮುಖಂಡರಾಗಿರ್ತಕ್ಕಂಥ UB ಮಂಜು ಅವರು ಸಹ ವೇದಿಕೆ ಮೇಲೆ ಬರಬೇಕಂತೇಳಿ ಪ್ರೀತಿಪೂರ್ವಕವಾಗಿ ವಿನಂತಿ ಮಾಡಿಕೊಳ್ತೇನೆ. ಶ್ರೀಮತಿ ಭಾರತಿ ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರು ದಯಮಾಡಿ ಶಿಕ್ಷಕರು ಬಂದಿದ್ರೆ ಅವ್ರ ವೇದಿಕೆ ಮೇಲೆ ಬರಬೇಕು ಅಂತೇಳಿ ಅವರನ್ನ ವೇದಿಕೆಗೆ ಆಹ್ವಾನಿಸ್ತಿದ್ದೇನೆ. ಶ್ರೀಯುತ K ವೆಂಕಟೇಶ್ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಅವರು ಕೂಡ ಬಂದಿದ್ರೆ ವೇದಿಕೆ ಮೇಲೆ ಬರಬೇಕು ಅಂತೇಳಿ ಅವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಶ್ರೀಮತಿ ಭಾರತಿ ನಮ್ಮ ಮೂಡಿಗೆರೆ ತಾಲೂಕಿನ ಪ್ರಥಮ ಮಹಿಳಾ ಸದಸ್ಯರು ಹಾಗೆ ಆಟೋ ಚಾಲಕಿ ಭಾರತಿ ಮೇಡಮ್ ಅವರು ವೇದಿಕೆ ಮೇಲೆ ಬರಬೇಕಂತೇಳಿ ಅವರನ್ನ ಪ್ರೀತಿಯಿಂದ ವೇದಿಕೆಗೆ ಆಹ್ವಾನವನ್ನು ಮಾಡ್ತಾ ಇದ್ದೇನೆ. ಹಾಗೆ ಮಾಜಿ ಅಧ್ಯಕ್ಷರಾದಂಥ ಚಂದ್ರೇಶ್ ಅವರು ಮಾಜಿ ಅಧ್ಯಕ್ಷರು ಅವರು ಸಹ ವೇದಿಕೆ ಮೇಲೆ ಬರಬೇಕು. ಹಾಗೆ UB ನಾಗೇಶ್ ತಾಲೂಕು ಆಟೋ ಚಾಲಕರ ಮಾಲೀಕರ ಸಂಘದ ಅಧ್ಯಕ್ಷರಾದಂಥ UB ನಾಗೇಶ್ ಅವರು ವೇದಿಕೆ ಮೇಲೆ ಬರಬೇಕಂತೇಳಿ ವೇದಿಕೆಗೆ ಆಹ್ವಾನ ಮಾಡ್ತಾ ಇದ್ದೇನೆ. ಸುಧೀರ್ ಮಾಜಿ ಅಧ್ಯಕ್ಷರು KDP ಸದಸ್ಯರು ಸುಧೀರ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಗಣೇಶ್ ಅವರು ಹಿರಿಯ ಆಟೋ ಚಾಲಕರು ಮಾಜಿ ಅಧ್ಯಕ್ಷರು ಗಣೇಶ್ ಅವರು ವೇದಿಕೆ ಮೇಲೆ ಬರಬೇಕು. ಶ್ರೀಯುತ ಚಂದ್ರೇಗೌಡರು ಮಾಜಿ ಅಧ್ಯಕ್ಷರು ಇವರು ಸಹ ವೇದಿಕೆ ಮೇಲೆ ಬರಬೇಕು. ಶ್ರೀಯುತ ಪ್ರಕಾಶ್ ಮಾಜಿ ಅಧ್ಯಕ್ಷರು ಇವರು ಸಹ ವೇದಿಕೆ ಮೇಲೆ ಬರಬೇಕು. ಶ್ರೀಯುತ ಅಣ್ಣು ಅವರು ಮಾಜಿ ಅಧ್ಯಕ್ಷರು ಇವರು ಸಹ ವೇದಿಕೆ ಮೇಲೆ ಬರಬೇಕು. ಅಣ್ಣಪ್ಪ ಹಿರಿಯ ಆಟೋ ಚಾಲಕರು ಇವರು ಸಹ ವೇದಿಕೆ ಮೇಲೆ ಬರಬೇಕು. ಶ್ರೀಯುತ ಶಂಬಣ್ಣ ಹಿರಿಯ ಆಟೋ ಚಾಲಕರು ಇವರು ಸಹ ವೇದಿಕೆ ಮೇಲೆ ಬರಬೇಕು. ಸಂಘದ ಗೌರವಾಧ್ಯಕ್ಷರಾದಂಥ ತಮ್ಮಣ್ಣ ಇವರು ಸಹ ವೇದಿಕೆ ಮೇಲೆ ಬರಬೇಕು ಅಂತೇಳಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಮಾಜಿ ಅಧ್ಯಕ್ಷರಾದಂಥ ಸೋಮಣ್ಣ ಇವರು ಸಹ ವೇದಿಕೆ ಮೇಲೆ ಬರಬೇಕು ಅಂತೇಳಿ ವಿನಂತಿ ಮಾಡ್ಕೊಳ್ತೇನೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಾಜಿ ಅಧ್ಯಕ್ಷರಾದಂಥ ಚಂದ್ರೇಶ್ವರ ಅವರ ಕಂಠಸಿರಿಯಲ್ಲಿ ಒಂದು ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಂತೇಳಿ ವಿನಂತಿ ಮಾಡ್ಕೊಳ್ತೇನೆ. ಆಟೋ ಚಾಲಕರು ಮತ್ತು ಮಾಲೀಕರು ದಯಮಾಡಿ ವೇದಿಕೆ ಮುಂಭಾಗಕ್ಕೆ ಬರಬೇಕು. ಸಭಾ ಕಾರ್ಯಕ್ರಮ ಪ್ರಾರಂಭ ಆಗಿದೆ. ಭಟ್ರ ಜೊತೆ ಇಬ್ಬರು ಇದ್ದಾರೆ, ಅವರು ನಿಮ್ಮ ಎಲ್ಲ ಪೂಜೆ ಪುರಸ್ಕಾರವನ್ನ ನೆರವೇರಿಸ್ಕೊಡ್ತಾರೆ. ದಯಮಾಡಿ ಎಲ್ಲ ಚಾಲಕರು ವೇದಿಕೆ ಮುಂಭಾಗಕ್ಕೆ ಬಂದು ಆಸೀನರಾಗಬೇಕು. ಮೈಕ್ ಆಪರೇಟರ್ ಇದು ಮೊಬೈಲ್ ಕನೆಕ್ಟ್ ಮಾಡುವಂತ ಆಸ್ ಕೇಬಲ್ ಅನ್ನ ಕೊಡಬೇಕು.
ಬೆನಕ ಬೆನಕ ಏಕದಂತ ಪಚ್ಚೆ ಕಲ್ಲು ಪಾಣಿಪೀಠ ಮುತ್ತು ನುಂಡೆ ಒಣ್ಣ ಗಂಟೆ ಒಪ್ಪುವ ಗುಡ್ಡ ಬೆಟ್ಟದಲ್ಲಿ ತಂಬಿಟ್ಟು ಮುಕ್ಕುವ ಪುಟ್ಟ ವಿಘ್ನೇಶ ದೇವರಿಗೆ 21 ನಮಸ್ಕಾರಗಳು. ಆ ಬೆಳಗಾಯಿತೇಳು ಹೇ ಮುದ್ದು ಬೆನಕ, ಹುಡುಗಿಯೆಲ್ಲ ರಂಗಾಯ್ತು ನೀ ಹೇಳು ಬೆನಕ. ಬೆಳಗಾಯಿತೇಳು ಹೇ ಮುದ್ದು ಬೆನಕ, ಹುಡುಗಿಯೆಲ್ಲ ರಂಗಾಯ್ತು ನೀ ಹೇಳು ಬೆನಕ. ಅಂಬಾಪಿಯಾಪಿಯನೆ ಆದಿ ಪೂಜಿತನಿ, ಮೂಡನದಿ ರವಿಯತ್ತ ನೀ ಹೇಳು ಬೆನಕ. ಬೆಳಗಾಯಿತೇಳು ಹೇ ಮುದ್ದು ಬೆನಕ, ಹುಡುಗಿಯೆಲ್ಲ ರಂಗಾಯ್ತು ನೀ ಹೇಳು ಬೆನಕ. ಮಾಮರದ ಕೋಗಿಲೆಯು ಪಚ್ಚವರ್ಣದ ಗಿಳಿಯು ಸುಪ್ರಭಾತವ ನಿನಗೆ ಆಡುತ್ತಿವೆ ಬೆನಕ. ಮಾಮರದ ಕೋಗಿಲೆಯು ಪಚ್ಚವರ್ಣದ ಗಿಣಿಯು ಸುಪ್ರಭಾತವ ನಿನಗೆ ಆಡುತ್ತಿದೆ ಬೆನಕ. ಆ ನಿನ್ನ ಸುಂಡಿಲೆಯು ನಿನ್ನ ಬರುವನು ಕಾದು, ಆ ನಿನ್ನ ಸುಂಡಿಲೆಯು ನಿನ್ನ ಬರುವನು ಕಾದು, ಕಾಳುಗಳು ನಿಂತಿಗವು ತುಳಿದಿರುವುದು ಬೆನಕ. ಬೆಳಗಾಯಿತೇಳು ಹೇ ಮುದ್ದು ಬೆನಕ, ಸುಳಿಯೆಲ್ಲ ರಂಗಾಯ್ತು ನೀ ಹೇಳು ಬೆನಕ. ಹುಲ್ಲುಗರಿಕೆಯು ದರ್ಬೆ ಆದಿ ಆದಿಹವು, ಪೂಜೆಯಲ್ಲಿ ನಿನ್ನ ಅಲಂಕರಿಸಲೆಂದು ನಾಗಲಿಂಗದ ಪುಷ್ಪ ಕಮಲ
ಕಾರ್ಯಕ್ರಮಕ್ಕೆ ವಿಘ್ನೇಶ್ವರನನ್ನು ಸ್ಮರಿಸ್ತಾ ಪ್ರಾರ್ಥನೆಯನ್ನು ಮಾಡಿದಂಥ ಮಾಜಿ ಅಧ್ಯಕ್ಷರಾದಂಥ ಚಂದ್ರೇಶ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಈ ಒಂದು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರನ್ನು ಸ್ವಾಗತಿಸಲಿದ್ದಾರೆ. ತಾಲೂಕು ಗೌರವ ಕಾರ್ಯದರ್ಶಿಗಳಂತ ನಾಗರಾಜು. ನಮ್ಮ ಹಿರಿಯ ಚಾಲಕರು ಹಾಗೆ ಲ್ಯಾಂಪ್ ಸೊಸೈಟಿ ನಿರ್ದೇಶಕರಾಗಿರ್ತಕ್ಕಂಥ ವಿಜೇಂದ್ರ ಅವರು ವೇದಿಕೆ ಮೇಲೆ ಬರಬೇಕಂತೇಳಿ ವಿನಂತಿ ಮಾಡ್ಕೊಳ್ತೇನೆ. ಸ್ವತಃಸ್ಥಳೀಯ ಆಟೋ ಚಾಲಕರ ಮತ್ತು ಮಾಲೀಕರ ಸಂಘದ ವತಿಯಿಂದ ಈ ದಿನ ಸಾಮೂಹಿಕ ಆಯುಧ ಪೂಜೆ ಕಾರ್ಯಕ್ರಮವನ್ನು ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಶ್ರೀಯುತ ಗಣೇಶ್ ಬಾಳೆಗದ್ದೆ ಇವರಿಗೆ ನಮ್ಮ ಸ್ವತಃಸ್ಥಳೀಯ ಆಟೋ ಚಾಲಕರ ಮತ್ತು ಮಾಲೀಕರ ಸಂಘದ ವತಿಯಿಂದ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಶ್ರೀಯುತ ಎಂ ಕೆ ಪ್ರಾಣೇಶ್ ಅವರು ವಿಧಾನ ಪರಿಷತ್ ಉಪಸಭಾಪತಿಗಳು ಕರ್ನಾಟಕ ಸರ್ಕಾರ, ಇವರಿಗೂ ಸಹ ನಾನು ಸ್ವಾಗತವನ್ನು ಬಯಸ್ತೇನೆ. ಹಾಗೆ ತಾಲೂಕು ಆಟೋ ಚಾಲಕರ ಮತ್ತು ಮಾಲೀಕರ ಸಂಘದ ಗೌರವಾಧ್ಯಕ್ಷರಾದಂತಹ ಶ್ರೀಯುತ ಅಮರನಾಥ್ ಸರ್ ಅವರಿಗೂ ಸಹ ನಾನು ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಶ್ರೀಯುತ UB ನಾಗೇಶ್ ಅವರು ತಾಲೂಕು ಆಟೋ ಚಾಲಕರ ಸಂಘದ ಅಧ್ಯಕ್ಷರು, ಇವರಿಗೂ ಸಹ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಶ್ರೀಯುತ ಹೊನ್ನಯ್ಯ ಅವರು ಸ್ವತಃಸ್ಥಳೀಯ ಆಟೋ ಚಾಲಕರ ಮತ್ತು ಮಾಲೀಕರ ಸಂಘದ ಗೌರವ ಅಧ್ಯಕ್ಷರು, ಅವರಿಗೂ ಸಹ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಶ್ರೀಯುತ UB ಮಂಜಯ್ಯ ಅವರು ಮಾಜಿ ಆಟೋ ಚಾಲಕರ ಸಂಘದ ಅಧ್ಯಕ್ಷರು ಹಾಗೂ ಹಿರಿಯ ಮುಖಂಡರು, ಇವರಿಗೂ ಸಹ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಶ್ರೀಯುತ ಚಂದ್ರೇಗೌಡರು ಸ್ವತಃಸ್ಥಳೀಯ ಆಟೋ ಚಾಲಕರ ಮತ್ತು ಮಾಲೀಕರ ಸಂಘದ ಮಾಜಿ ಅಧ್ಯಕ್ಷರು, ಅವರಿಗೂ ಸಹ ನಾನು ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಶ್ರೀಯುತ ಪ್ರಕಾಶ್ ರವರು ಸ್ವತಃಸ್ಥಳೀಯ ಆಟೋ ಚಾಲಕರ ಮತ್ತು ಮಾಲೀಕರ ಸಂಘದ ಮಾಜಿ ಅಧ್ಯಕ್ಷರು, ಅವರಿಗೂ ಸಹ ನಾನು ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಶ್ರೀಯುತ ಚಂದ್ರೇಶ್ ಅವರು ಸ್ವತಃಸ್ಥಳೀಯ ಆಟೋ ಚಾಲಕರ ಮತ್ತು ಮಾಲೀಕರ ಸಂಘದ ಮಾಜಿ ಅಧ್ಯಕ್ಷರು, ಇವರಿಗೂ ಸಹ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಶ್ರೀಯುತ ಅಣ್ಣಪ್ಪರವರು ಹಿರಿಯ ಆಟೋ ಚಾಲಕರು, ಅವರಿಗೂ ಸಹ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಶ್ರೀಯುತ ಶಂಬಣ್ಣವರು ಹಿರಿಯ ಆಟೋ ಚಾಲಕರು, ಅವರಿಗೂ ಸಹ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಶ್ರೀಮತಿ ಭಾರತಿ ಮಹಿಳಾ ಆಟೋ ಚಾಲಕರು, ಮೊಟ್ಟ ಮೊದಲ ಮಹಿಳಾ ಆಟೋ ಚಾಲಕಿ ನಮ್ಮ ಮೂಡಿಗೆರೆ ತಾಲೂಕಿಗೆ, ಅವರಿಗೂ ಸಹ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಶ್ರೀಯುತ ಗಣೇಶಣ್ಣ ಮಾಜಿ ಅಧ್ಯಕ್ಷರು, ಅವರಿಗೂ ಸಹ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಲ್ಯಾಂಪ್ ಸಹಕಾರ ಸಂಘದ ನಿರ್ದೇಶಕರಾಗಿರ್ತಕ್ಕಂಥ ಹಾಗೆ ನಮ್ಮ ಹಿರಿಯ ಆಟೋ ಚಾಲಕರಾಗಿರ್ತಕ್ಕಂಥ ವಿಜೇಂದ್ರನಿಗೂ ಸಹ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಈ ಕಾರ್ಯಕ್ರಮವನ್ನು ಲೈವ್ ಕಾರ್ಯಕ್ರಮ ಮಾಡಲಿಕ್ಕೆ ಬಂದಿರತಕ್ಕಂಥ ಅವಿನ್ ಟಿವಿಯ ವಸಂತ್ ಹಾರ್ಗೋಡ್, ನನ್ನ ಆತ್ಮೀಯ ಸ್ನೇಹಿತ ವಸಂತ್ ಹಾರ್ಗೋಡ್ ಅವರಿಗೂ ಸಹ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಈ ಒಂದು ಪೂಜಾ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಪ್ರೀತಿ ಆಟೋ ಚಾಲಕರಿಗೂ ಹಾಗೆ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಸಾರ್ವಜನಿಕರಿಗೂ ಹಾಗೂ ನನ್ನ ಪ್ರೀತಿ ಆಟೋ ಚಾಲಕರುಗಳಿಗೂ ನಾನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ನಿಮ್ಗೆಲ್ಲರಿಗೂ ಆ ಭಗವಂತ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂತ ನನ್ನ ಸ್ವಾಗತ ಭಾಷಣ ಮುಗಿಸ್ತೇನೆ.
ಎಲ್ಲರನ್ನ ಭಾಳ ಆತ್ಮೀಯವಾಗಿ ಸ್ವಾಗತವನ್ನು ಮಾಡಿದಂಥ ತಾಲೂಕು ಆಟೋ ಚಾಲಕರು ಮಾಲೀಕರ ಸಂಘದ ಗೌರವ ಕಾರ್ಯದರ್ಶಿ ಅಂತ ನಾಗರಾಜ್ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ನಮ್ಮ ಮೂಡಿಗೆರೆ ತಾಲೂಕಿನಲ್ಲಿ 4 ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಬಂದಿದೆ. ಅದು ಭಾಳ ಸಂತೋಷ ವಿಚಾರ. ಅದರಲ್ಲಿ ನಮ್ಮ ಭಾರತಿ ಮೇಡಮ್ ಅವರು ಆಮೇಲೆ ಶೇಖರಪ್ಪ ಸರ್ ಅವ್ರನ್ನ ನಾವು ಕರೆದಿದ್ವಿ. ಅವರು ಸೆನ್ಸಸ್ ಇರೋದ್ರಿಂದ ಶೇಖರಪ್ಪ ಸರ್ ಅವರು ಬಂದಿಲ್ಲ. ನಮ್ಮ ಕರೆಗೆ ಹೋಗ್ಬಿಟ್ಟು ಶ್ರೀಮತಿ ಭಾರತಿ ಮೇಡಮ್ ಅವರು ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರು ಈಗಾಗಲೇ ಆಗಮಿಸಿದ್ದಾರೆ. ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕಂತೇಳಿ ಅವರನ್ನು ಎಲ್ಲರ ಪರವಾಗಿ ಪ್ರೀತಿಯಿಂದ ವೇದಿಕೆಗೆ ಆಹ್ವಾನ ಮಾಡ್ತಾ ಇದ್ದೇನೆ. ಈಗಾಗಲೇ ನಮ್ಮ ವೇದಿಕೆ ಮೇಲೆ ಆಗಮಿಸಿರುವಂಥ ಶ್ರೀಮತಿ ಭಾರತಿ ಮೇಡಮ್ ಅವರು ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರು. ಇವರಿಗೆ ಸ್ವತಶ್ಚಲಿ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ಪರವಾಗಿ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಿದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಮೂಡಿಗೆ ಮಲೆನಾಡು ಕಂಡಂಥ ಗಾನಕೋಗಿಲೆ ಬಾಲ್ಯ ವಿಕಾಸ ಮಂಡಳಿ ನಾಮನಿರ್ದೇಶನ ಸದಸ್ಯರು ಗಾಯಕರು ಆಗಿರ್ತಕ್ಕಂಥ ಬಕ್ಕಿ ಮಂಜು ಅವರು ಬಂದಿದ್ದಾರೆ. ಅವರು ಸಹ ವೇದಿಕೆ ಮೇಲೆ ಬರಬೇಕಂತೇಳಿ ಅವರನ್ನು ಪ್ರೀತಿಯಿಂದ ವೇದಿಕೆಗೆ ಆಹ್ವಾನ ಮಾಡ್ತಾ ಇದ್ದೇನೆ. ಹಾಗೆ ಸ್ವತಶ್ಚಲ ಆಟೋ ಚಾಲಕರ ಪರವಾಗಿ ಸ್ವಾಗತವನ್ನು ಬಯಸ್ತಿದ್ದೇನೆ. ಹಾಗೆ ಹಿರಿಯ ಜಾನಪದ ಕಲಾವಿದರು ಕರ್ನಾಟಕ ಜಾನಪದ ಪರಿಷತ್ನ ಮಾಜಿ ಅಧ್ಯಕ್ಷರಾದಂಥ ಸುಬ್ರಹ್ಮಣ್ಯ ಅವರು ಬಂದಿದ್ದಾರೆ. ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಿದ್ದೇನೆ. ಹಾಗೆ ಮಾಜಿ ಆಟೋ ಚಾಲಕರು ಮಾಲೀಕರ ಸಂಘದ ಅಧ್ಯಕ್ಷರುಗಳು ಹಾಗೆ ಪದಾಧಿಕಾರಿಗಳು, ನೂತನ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು, ವಿವಿಧ ಜವಾಬ್ದಾರಿಯನ್ನು ಹೊಂದಿರುವಂಥ ಎಲ್ಲ ಪದಾಧಿಕಾರಿಗಳಿಗೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಈ ಒಂದು ಕಾರ್ಯಕ್ರಮದ ಪ್ರಾಸ್ತಾವಿಕವಾಗಿ ನಮ್ಮೆಲ್ಲರ ಮಾರ್ಗದರ್ಶಕರು ಹಿರಿಯರಾಗಿರ್ತಕ್ಕಂಥ ಅಮರನಾಥ್ ಸರ್ ಅವರು ಪ್ರಾಸ್ತಾವಿಕ ನುಡಿಗಳನ್ನು ಆಡಬೇಕು ಅಂತೇಳಿ ಅವರಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ದಯಮಾಡಿ ಯಾರು ಗಾಡಿಗಳಿಗೆ ಪೂಜೆ ಸಾಮಾನು ಇಟ್ಕೊಂಡಿಲ್ಲ ದಯವಿಟ್ಟು ಇಲ್ಲಿ ಬಂದು ತಾಂಡೋಗಿ, ಇಲ್ಲಿ ಮುಂದ್ಗಡೆ ಇದೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಗಣೇಶ್ ಅವರೇ, ಉಪಸಭಾಪತಿಗಳು, ನಮ್ಮ ಮಾರ್ಗದರ್ಶಕರು ಹಾಗೂ ಸದಾ ನಮ್ಮ ಜೊತೆಲಿರ್ತಕ್ಕಂಥ ಮಾನ್ಯ ಶ್ರೀ ಪ್ರಾಣೇಶಣ್ಣನವರೇ ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಮುಖಂಡರೇ, ಆಟೋ ಚಾಲಕ ಬಂಧುಗಳೇ, ಆತ್ಮೀಯರೇ, ತಮಗೆಲ್ಲರಿಗೂ ಕೂಡ ಈ ಶರನ್ ನವರಾತ್ರಿಯ ಆಯುಧ ಪೂಜೆಯ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ, ಆಯುಧ ಅಂತ ಹೇಳಿದ್ರೆ ಕೇವಲ ಕತ್ತಿ, ಕೊಡ್ಲಿ ಅಥವಾ ಗನ್ನು ಈ ಥರದ್ದಲ್ಲ. ನಾವು ಪ್ರತಿನಿತ್ಯ ಏನು ಬಳಸ್ತೀವೋ ಅವೆಲ್ಲವೂ ನಮಗೆ ಆಯುಧಗಳೇ. ಮನುಷ್ಯನಿಗೆ ಬದುಕು ಮಾಡಲಿಕ್ಕೆ, ಜೀವನ ನಡೆಸಲಿಕ್ಕೆ ಮುಖ್ಯವಾಗಿ ಬೇಕಾಗಿದ್ದು ಆತ್ಮವಿಶ್ವಾಸ. ನಾನು ಈ ಮಾತನ್ನು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಇವತ್ತಿನಿಂದ ಇನ್ನೊಂದು ವರ್ಷ ನಮ್ಮೆಲ್ಲರ ಬದುಕು ಆಟೋ ರಿಕ್ಷದ ಮೇಲೆ ನಿಂತಿರ್ತದೆ. ಆಟೋ ಚಾಲನೆ ಸಂದರ್ಭದಲ್ಲಿ ಒಂದು ಆತ್ಮವಿಶ್ವಾಸ ಅನ್ನೋದು ಒಂದಿದ್ರೆ ನಮ್ಮ ಚಾಲನೆ ಯಶಸ್ವಿ ಆಗುತ್ತೆ. ಈ ಆತ್ಮವಿಶ್ವಾಸ ಎಲ್ಲಿಂದ ಬರ್ತದೆ ಅಂತ ಹೇಳಿದ್ರೆ, ನಾವಿವತ್ತು ಪ್ರತಿ ದಿವಸ ನಮ್ಮ ಒಂದು ಬದುಕಿಗೆ ಜೀವನಾಧಾರವಾಗಿರ್ತಕ್ಕಂಥ ಆಟವನ್ನ ಇವತ್ತು ಭಕ್ತಿಯಿಂದ ನಾವು ಅದಕ್ಕೆ ಪ್ರಾರ್ಥನೆ ಸಲ್ಲಿಸಿ ಆ ದೇವರನ್ನ ಆ ಆಟೋದಲ್ಲಿ ಕಂಡ್ಕೊಂಡ್ಬಿಟ್ಟು ಅದನ್ನೇ ನಾವು ಪ್ರತ್ಯಕ್ಷ ದೇವರು ಅಂತ ಭಾವಿಸ್ಬಿಟ್ಟು ಇವತ್ತು ನಾವು ಪೂಜೆ ಸಲ್ಲಿಸೋದ್ರಿಂದ ಒಂದು ವರ್ಷ ನಮಗೆ ಆತ್ಮವಿಶ್ವಾಸ ಸಿಗುತ್ತೆ. ಹೇಗಂತ ಹೇಳಿದ್ರೆ, ನಾವು ನಮ್ಮ ಆಟೋ ರಿಕ್ಷಕ್ಕೆ ನಾವು ಭಕ್ತಿಯಿಂದ ಪೂಜೆ ಮಾಡಿದ್ದೀವಿ, ಇದು ಒಂದು ವರ್ಷ ನಮಗೆ ಯಾವುದೇ ರೀತಿಯ ತೊಂದರೆ ಕೊಡಲ್ಲ ಅಂತಕ್ಕಂಥ ಒಂದು ಆತ್ಮವಿಶ್ವಾಸವೇ ನಮ್ಮ ಮುಂದಿನ ಒಂದು ನಡೆಗೆ ಸ್ಫೂರ್ತಿದಾಯಕ ಆಗಿರ್ತದೆ. ಆತ್ಮೀಯ ಚಾಲಕ ಬಂಧುಗಳೇ, ದಯವಿಟ್ಟು ಒಂದು ವಿನಂತಿ, ಯಾರಾದ್ರೂ ಆಚೆ ಇದ್ರೆ ದಯವಿಟ್ಟು ಮುಂದಕ್ಕೆ ಬನ್ನಿ ವೇದಿಕೆ ಮೇಲೆ. ಯಾಕಂತ ಹೇಳಿದ್ರೆ ಒಂದಷ್ಟು ಮಾಹಿತಿಗಳು, ಒಂದಷ್ಟು ಚರ್ಚೆಗಳು ಆಗ್ತಕ್ಕಂಥ ಸಂದರ್ಭದಲ್ಲಿ ನೀವೆಲ್ಲೋ ಕೂತ್ಕೊಂಡಿದ್ರೆ ಈ ಭಾಷಣ ಅಥವಾ ಈ ಸಭೆ ಅರ್ಥಪೂರ್ಣ ಆಗೋದಿಲ್ಲ. ಅಲ್ಲಿ ಭಟ್ರು ಮತ್ತೆ 2 ಜನ ಬಿಟ್ಟು ಉಳಿದ್ರೆ ದಯವಿಟ್ಟು ಬನ್ನಿ. ಯಾಕಂತ ಹೇಳಿದ್ರೆ ಆಟೋ ಚಾಲನೆ ಅಂತಕ್ಕಂಥದ್ದು ಇದು ಒಂದು ಉದ್ಯೋಗ ಅಲ್ಲ, ಹುದ್ದೆ ಅಲ್ಲ, ಇದು ಒಂದು ಸೇವೆ. ಯಾವತ್ತು ನಾವು ಕಾಕಿ ಶರ್ಟ್ ಹಾಕೊಂಡ್ಬಿಟ್ಟು ರೋಡಿಗೆ ಇಳಿತೀವೋ ಯಾರು ಕರೆದ್ರೂ ಬಾಡಿಗೆ ಹೋಗ್ತೀವಿ. ಇಲ್ಲಿ ಜಾತಿ ಧರ್ಮವನ್ನು ಹೊರತುಪಡಿಸಿದಂತ ಒಂದು ಸೇವಾ ಮನೋಭಾವ ಆಟೋ ಚಾಲಕರಿರ್ತದೆ. ಅತ್ಯುತ್ತಮವಾದಂತ ಜಾತ್ಯತೀತ ಸಂಘಟನೆ ಮನೋಭಾವ ಯಾವುದು ಅಂತ ಹೇಳಿದ್ರೆ ನಮ್ಮ ಆಟೋ ಚಾಲಕರದ್ದು. ನೀವು ಗಮನಿಸಬಹುದು, ಇವತ್ತು ಈ ಆಯುಧ ಪೂಜೆ ಕೂಡ ಜಾತ್ಯತೀತ ಮನೋಭಾವದಿಂದ ಕೂಡಿದೆ. ಯಾಕಂತ ಹೇಳಿದ್ರೆ ಎಲ್ಲಾ ಜಾತಿ ಧರ್ಮದವರು ಕೂಡ ಇದನ್ನ ಆಚರಣೆ ಮಾಡ್ತಾರೆ. ಬಹುಶಃ ನಾವು ಆಚರಣೆ ಮಾಡ್ತಕ್ಕಂಥ ಧಾರ್ಮಿಕ ಹಬ್ಬಗಳಲ್ಲಿ ದಸರಾಕ್ಕೆ ಅತ್ಯುತ್ತಮವಾದ ಒಂದು ಸ್ಥಾನಮಾನವಿದೆ. ಜಾತಿ ಧರ್ಮಗಳನ್ನು ಮೀರಿದಂತ ಒಂದು ಹಬ್ಬ ಅಂತ ಹೇಳಿದ್ರೆ ಅದು ದಸರಾ ಹಬ್ಬ, ಅದು ನಮ್ಮ ನಾಡ ಹಬ್ಬ, ಈ ದಸರಾ ಹಬ್ಬ. ಆತ್ಮೀಯರೇ,
ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ದೇಶಕ್ಕೆ ಸ್ವಾತಂತ್ರ್ಯ ಬರಲಿಕ್ಕೆ ಎಷ್ಟು ಜನ ತ್ಯಾಗ ಬಲಿದಾನ ಮುಖ್ಯವಾಯಿತು, ಅದೇ ರೀತಿ ಬಹುಶಃ 2020 ನಂತರ ಯಾರು ಆಟೋ ಚಾಲಕರು ಈ ವೃತ್ತಿಗೆ ಬಂದಿದ್ರೆ ನೀವೊಂದಷ್ಟು ಹಿನ್ನೆಲೆಯನ್ನು ಅರ್ಥಕೋಬೇಕಾಗಿದ್ದು ತುಂಬಾ ಮುಖ್ಯವಾಗುತ್ತೆ. ಇವತ್ತು ನಾವಿಲ್ಲಿ ಮೂಡಿಗೆರೆ ಸ್ಟ್ಯಾಂಡ್ ಇಂದ 20 ಕಿಲೋಮೀಟರ್ ನಾವು ಬಾಡಿಗೆ ಮಾಡ್ತಾ ಇದೀವಿ ಅಂದ್ರೆ ಇದ್ರ ಹಿಂದೆ ಯಾರಿದ್ದಾರೆ, ಎಷ್ಟು ಶ್ರಮ ಪಟ್ಟಿದ್ದಾರೆ, ಇದಕ್ಕೆ ಏನೇನು ಶ್ರಮ ಆಗಿದೆ ಅಂತ ನೀವು ತಿಳ್ಕೋಬೇಕಾಗುತ್ತದೆ. 2012ರಲ್ಲಿ ಒಂದು ಕಾನೂನು ಬಂತು, ಬಹುಶಃ ಹಿರಿಯ ಚಾಲಕರಿಗೆ ಗೊತ್ತಿರ್ತದೆ. 12ರಲ್ಲಿ ಯಾರು ಆಟೋ ಓಡಿಸ್ತಾ ಇದ್ರು 2012 ತನಕ, ಆಗ ಒಂದು ಜಾರಿಗೆ ಬಂದಂತ ಕಾನೂನು ಏನಂತ ಹೇಳಿದ್ರೆ ನಿಮ್ಮ ಪರ್ಮಿಟ್ ಗ್ರಾಮ ಪಂಚಾಯತಿಗೆ ಮಾತ್ರ ಸೀಮಿತ ಅಂತ. ಗ್ರಾಮ ಪಂಚಾಯತಿಗೆ ಸೀಮಿತವಾಗಿ ಪರ್ಮಿಟ್ ಏನಾದ್ರೂ ಕೊಟ್ಟರೆ ನೀವು ಗಾಡಿ ಓಡಿಸಕ್ಕಾಗುತ್ತಾ, ಆಟೋ ಓಡಿಸಕ್ಕಾಗುತ್ತಾ, ಬಾಡಿಗೆ ಓಡಿಸಕ್ಕಾಗುತ್ತಾ? ಆ 12ರಿಂದ 15 ಅವಧಿಯಲ್ಲಿ ನಮ್ಮಲ್ಲೊಬ್ರು ಮಾನ್ಯ ಶಾಸಕರಿದ್ರು. ಈ ಸಮಸ್ಯೆ ಹಿಡ್ಕೊಂಡ್ಬಿಟ್ಟು ಅವ್ರ ಹತ್ರ ಹೋದ್ವು. ನಾಗೇಶ್ ಅವ್ರ ನೆನಪಿ, ನಾನು ನಾಗೇಶ್ ಗಣೇಶ್ ಎಲ್ಲ ಹೋದ್ವು. ಅವರು ಸಜೆಷನ್ ಕೊಟ್ರು. ಆ ಸಂದರ್ಭದಲ್ಲಿ ನಾನು ನಗ್ಬೇಕು ಅನ್ಬೇಕಂತ, ಸರ್ ನಮಗೆ 1 ಕಿಲೋಮೀಟರ್ ಬಾಡಿಗೆ ಮಾಡಕ್ಕಾಗಲ್ಲ, ಇಲ್ಲಿಂದ ಹಾಸ್ಪಿಟಲ್ ಹತ್ರ ಹೋಗ್ತಾ ಇತ್ತು, ಹಾಸ್ಪಿಟಲ್ ದಾಟಿಕೊಳ್ಳಿ ಬಿಳಗೋಳ ಪಂಚಾಯತ್ ಬರುತ್ತೆ, ಸರ್ ಆಕ್ಸಿಡೆಂಟ್ ಆದ್ರೆ ಏನ್ ಮಾಡ್ಬೇಕು, ನಮಗೆ ಸಮಸ್ಯೆ ಆಗುತ್ತೆ ಅಂತ ಕೇಳಿದ್ರೆ ಅವ್ರು ಕೊಟ್ಟಂತ ಉತ್ತರ ನಿಮಗೂ ನಗೆ ತರಿಸ್ಬೋದು. ಅವ್ರು ಹೇಳಿದ್ರು ಆಕ್ಸಿಡೆಂಟ್ ಅಲ್ಲ ಆದ್ರೆ ಈ ಕಡೆ ತಂದ್ಬಿಡಿ ಗಾಡಿನ ಅಂತ ಹೇಳಿದ್ರು. ನಿಮಗೆ ಪರ್ಮಿಟ್ ಎಲ್ಲಿ ಬರುತ್ತೋ ಅಲ್ಲಿಗೆ ತಂದಿ ಅಂತ ಹೇಳಿದಂತ ಅಂತೂ ಮಾಜಿ ಶಾಸಕರು ಇಲ್ಲಿದ್ರು. ಈ ಮಾತು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ಅದಾದ ನಂತರ 20ರಲ್ಲಿ ಪುನಃ ಅದೇ ಸಮಸ್ಯೆ ಬಂತು. ಆದ್ರೆ ಇವಾಗ ಸ್ವಲ್ಪ ವ್ಯತ್ಯಾಸ ಆಯ್ತು. ತಾಲೂಕ್ ಪರ್ಮಿಟ್ ತೆಗೆದ್ಬಿಟ್ಟು 3 ಕಿಲೋಮೀಟರ್ ವ್ಯಾಪ್ತಿ ಕೊಡ್ತೀವಿ ಅಂತ ಹೇಳಿದ್ರು. ಅವಾಗ್ಲೂ ನಮಗೆ ಸಾಕಷ್ಟು ತೊಂದರೆ ಆಯ್ತು, ಆಟೋ ಓಡಿಸೋದು ಸಾಧ್ಯನೇ ಇಲ್ಲ ಅಂತ ಪರಿಸ್ಥಿತಿ ಬಂತು. ಈ ಸಮಸ್ಯೆಯನ್ನ ಪ್ರಪ್ರಥಮವಾಗಿ ಹೋರಾಟ ಪ್ರಾರಂಭ ಮಾಡಿದ್ದು ಮೂಡಿಗೆರೆಯಿಂದ. ಈ ಒಂದು ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ನಮಗೆ ಆ ಸಂದರ್ಭದಲ್ಲಿ ಬೆನ್ನೆಲುಬಾಗಿ ನಿಂತು ನಮ್ಮ ಜೊತೆ ನಿರಂತರ ಸಂಪರ್ಕದಲ್ಲಿ ಹೋರಾಟಕ್ಕೆ ಕೈ ಜೋಡಿಸಿ ಈ ಒಂದು 3 ಕಿಲೋಮೀಟರ್ ಪರ್ಮಿಟ್ ಅನ್ನ 20 ಕಿಲೋಮೀಟರ್ ಮತ್ತು 15 ಕಿಲೋಮೀಟರ್ ವ್ಯಾಪ್ತಿಯನ್ನು ಮಾಡಲಿಕ್ಕೆ ನಮ್ಮ ಜೊತೆಗೆ ಅವತ್ತು ನಿರಂತರವಾಗಿ ನಮ್ಮ ಜೊತೆ ಹೋರಾಟಕ್ಕೆ ಕೈ ಜೋಡಿಸಿದ್ದು ಮಾನ್ಯ ಪ್ರಾಣೇಶ್ವರನವರು. ಅವ್ರ ಜೊತೆಗೆ ಇನ್ನೋರ್ವ ಮಾಜಿ ಶಾಸಕರು, ಬಹುಶಃ ಅವಾಗ ಅವರು ಶಾಸಕರಾಗಿದ್ದು ಅನ್ಸುತ್ತೆ, DN ಜೀವರಾಜರವರು. ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಿರಂತರ ಸಭೆ, ನಿರಂತರ ಹೋರಾಟ. ಈ ಹೋರಾಟ ಯಾವ ಮಟ್ಟಿಗೆ ಆಗಿತ್ತು ಅಂತ ಹೇಳಿದ್ರೆ ನಾವು ಚಿಕ್ಕಮಗಳೂರು ಜಿಲ್ಲಾ ಕ್ರೀಡಾಂಗಣಕ್ಕೆ ಮೂಡಿಗೆರೆಯಿಂದ ಒಂದು 100-150 ಜನ ಆಟೋ ಚಾಲಕರು ಹೋಗಿದ್ವು. ಕೊಪ್ಪದಿಂದ ಬಂದಿದ್ರು, ಶೃಂಗೇರಿಯಿಂದ ಬಂದಿದ್ರು. ಆದ್ರೆ ಚಿಕ್ಕಮಗಳೂರು ನಗರದಲ್ಲಿರ್ತಕ್ಕಂಥವ್ರಿಗೆ ಇವ್ರು ಯಾಕೆ ಬಂದಿರೋ ಆಟೋ ಚಾಲಕರು ಅನ್ನೋದು ಗೊತ್ತಿರಲಿಲ್ಲ. ಆ ಮಟ್ಟಿಗೆ ನಾವು ಹೋರಾಟವನ್ನು ಮಾಡಿದ್ರು. ಅಲ್ಲಿವರೆಗೆ ಗೊತ್ತಿಲ್ಲದಂಗೆ ಕೂಡ ನಾವು ಹೋರಾಟ ನಡೆಸಿ ಮೂಡಿಗೆರೆಯನ್ನು ಪ್ರಪ್ರಥಮವಾಗಿ ಹೋರಾಟಕ್ಕೆ ಪ್ರಾರಂಭ ಮಾಡಿಬಿಟ್ಟು ಆ ಹೋರಾಟದಲ್ಲಿ ಇಂಥ ಮಹನೀಯರಿಂದ ನಮ್ಮೆಲ್ಲ ಹಿರಿಯ ಆಟೋ ಚಾಲಕರ ಸಹಕಾರದಿಂದ ಇವತ್ತು 20 ಕಿಲೋಮೀಟರ್ ವ್ಯಾಪ್ತಿ ನಿಮಗೆ ಸಿಗ್ತಾ ಇದೆ. ನಾನು ಈ ಮಾತನ್ನ ಯಾಕೆ ಹೇಳ್ತೀನಿ ಅಂದ್ರೆ 20ರ ನಂತರ ಹಿಂದೆ ಇದ್ದವರಿಗೆ ಗೊತ್ತು ಕಷ್ಟ ಏನು ಅಂತ. ಆದ್ರೆ 20ರ ನಂತರ ಬಂದ್ರಲ್ಲ ಆಟೋ ಚಾಲಕರಿಗೆ ಈ ಎಲ್ಲ ಸಮಸ್ಯೆಗಳು, ಈ ಎಲ್ಲ ಹೋರಾಟಗಳು ಗೊತ್ತಾಗ್ತಿಲ್ಲ. ಇದನ್ನ ಒತ್ತಿ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ನಮ್ಮಲ್ಲಿ ಒಂದೇ ನನಗೆ ಬೇಸರದ ಸಂಗತಿ ಅಂದ್ರೆ ನಮ್ಮ ಚಾಲಕರು ನಮ್ಮ ಬಗ್ಗೆ ನಾವು ಮಾತಾಡ್ಕೊಳ್ತೀವಿ ಅಂತ ಹೇಳಿದ್ರೆ ಒಂದೇ ಒಂದು ಬೇಸರ ಅಂದ್ರೆ ನಮ್ಮಲ್ಲಿ ಒಗ್ಗಟ್ಟು ಇಲ್ಲದೆ ಇರತಕ್ಕಂಥದ್ದು. ಸಾಕಷ್ಟು ಹೋರಾಟಗಳು ನೋಡ್ತೀವಿ. 100 ಜನ ಆಟೋ ಚಾಲಕರು ಒಂದು ಹೋರಾಟ ಮಾಡ್ತಾ ಇದ್ರೆ ಇನ್ನು 20 ಜನ ಬಾಡಿಗೆ ಮಾಡ್ತಿದ್ದಾರೆ. ಹಬ್ಬ 100 ಗಾಡಿಗಳು ಇಲ್ಲಲ್ಲ, 20 ಬಾಡಿ ನಮಗೆ ಚೆನ್ನಾಗಿ ಬಾಡಿಗೆ ಆಗುತ್ತೆ ಅಂತ. ದಯವಿಟ್ಟು ಈ ಮನೋಭಾವದಿಂದ ಹೊರಗಡೆ ಬನ್ನಿ. ಯಾವತ್ತು ನಮ್ಮಲ್ಲಿ ಒಗ್ಗಟ್ಟಿಲ್ವೋ ಅಲ್ಲಿ ನಮ್ಮ ಮಧ್ಯೆ 3ನೇ ಶಕ್ತಿ ಎಂಟ್ರಿ ಆಗ್ಲಿಕ್ಕೆ ಒಂದು ಅವಕಾಶ ಆಗುತ್ತೆ. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಇರ್ತದೆ, ಮುಖಂಡರನ್ನು ಕರೆಸಿ ಮನಸ್ತಾಪಗಳನ್ನ ಮಾತುಕತೆ ಮೂಲಕ ಬಗೆಹರಿಸ್ಕೊಳ್ಳೋಣ ಅಂತೆ. ಅದನ್ನ ಹೊರಗಡೆ ಪ್ರಸ್ತಾಪ ಮಾಡೋದ್ರಲ್ಲಿ ನಾವು ಒಗ್ಗಟ್ಟಿನಿಂದ ಇರಬೇಕಾಗುತ್ತೆ. ಸಾಧಾರಣ 2014 ನಂತರ ಒಂದು RTI ಮೀಟಿಂಗ್ ಆಗುತ್ತೆ. ಅಲ್ಲೊಂದು ನಿರ್ಧಾರ ಆಗುತ್ತೆ. ನನಗೆ ಮೊನ್ನೆ ವಿಚಾರ ಗೊತ್ತಾಯ್ತು. 1 ಕಿಲೋಮೀಟರ್ ಬಾಡಿಗೆ ಎಷ್ಟಿದೆ ಯಾರಿಗಾದ್ರೂ ಗೊತ್ತಾ? ಸರ್ಕಾರ ನಿಗದಿಪಡಿಸಿದ ಬಾಡಿಗೆ 1 ಕಿಲೋಮೀಟರ್, ಮಿನಿಮಮ್ ಬೇಡ, 1 ಕಿಲೋಮೀಟರ್ಗೆ ಇಷ್ಟು ಜನ ಆಟೋ ಚಾಲಕರು ಯಾರಿಗೆ ಗೊತ್ತು? 1 ಕಿಲೋಮೀಟರ್ಗೆ ಸರ್ಕಾರ ನಿಗದಿಪಡಿಸಿದ 40 ರೂಪಾಯಿಗಳು ಬಾಡಿಗೆ ನಿಗದಿಪಡಿಸಿದ್ದಾರೆ. ಅದು ಇವತ್ತು ಕೂಡ RTO ಚೇಂಬರ್ ಇದೆ, ಅಲ್ಲೇ ಮೂಲೆಗೆ ಹಾಕೊಂಡು ಕೂತಿದ್ದಾರೆ. ಯಾರು ಇದ್ರ ಬಗ್ಗೆ ಪ್ರಸ್ತಾವ ಮಾಡ್ತಾ ಇಲ್ಲ. ನಾವೇ ಹೆಂಗೋ ನಿರ್ಧಾರ ಮಾಡ್ಕೊಂಡ್ಬಿಟ್ಟು ಇಲ್ಲಿಂದ ಇಷ್ಟು ಬಾಡಿಗೆ, ಇಲ್ಲಿಂದ ಬಿಳುಗೊಳಕ್ಕೆ ಇಷ್ಟು ಬಾಡಿಗೆ ಹ್ಯಾಂಡ್ ಪೋಸ್ಟ್ ಶೀಟ್ ಬಂದು ನಿರ್ಧಾರ ಮಾಡ್ಕೊಂಡಿದ್ದೀವಿ. ಮಿನಿಮಮ್ ಬಾಡಿಗೆ 50 ರೂಪಾಯಿ ಇದೆ, 1 ಕಿಲೋಮೀಟರ್ 40 ರೂಪಾಯಿ ಬಾಡಿಗೆ ಇದೆ. ಅಲ್ಲಿಗೆ ನಗರ ಪ್ರದೇಶ ಹೊರತುಪಡಿಸಿದ್ರೆ ಒಂದು ದಿನಕ್ಕೆ 200 ಕಿಲೋಮೀಟರ್ ಆಟೋ ಓಡಿದ್ರೆ, 100 ಕಿಲೋಮೀಟರ್ ಆಟೋ ಓಡಿದ್ರೆ ಒಂದ್ ಸೈಡ್ ಬಾಡಿಗೆ ಅಂತ ಹೇಳಿದ್ರೆ ಇನ್ನು 50 ಕಿಲೋಮೀಟರ್ ಬಿಡಿ, 50 ಕಿಲೋಮೀಟರ್ಗೆ 2,000 ರೂಪಾಯಿ ದುಡಿಮೆ ಆಗ್ಬೇಕು. ಯಾರಿಗೆ ಆಗ್ತಾ ಇದೆ ಇವತ್ತು ಆ ಬಾಡಿಗೆ? ಯಾವ ಚಾಲಕರಿಗೂ ಆಗ್ತಾ ಇಲ್ಲ. ಇದನ್ನೆಲ್ಲ ಒಂದು ಮುಂದಲೆ ತಂದ್ಬಿಟ್ಟು ನಮ್ಮ ಬದುಕನ್ನು ಸುಸ್ಥಿರಗೊಳಿಸ್ಲಿಕ್ಕೋಸ್ಕರ ಹೋರಾಟ ಮಾಡ್ಬೇಕು ಅಂತಂದ್ರೆ ನಮ್ಮಲ್ಲಿ ಒಗ್ಗಟ್ಟಿರ್ಬೇಕಾಗತ್ತೆ.
ಕೇವಲ ದೊಡ್ಡ ದೊಡ್ಡ ಹೋರಾಟಗಳಲ್ಲಿ ದೊಡ್ಡ ದೊಡ್ಡ ಸಮಾರಂಭಗಳಲ್ಲಿ ಮಾತ್ರ ನಾವು ಒಗ್ಗಟ್ಟಾಗೋದಿಲ್ಲ. ಸಣ್ಣ ಪುಟ್ಟ ವಿಚಾರಗಳಿಂದ ನಾವು ಒಗ್ಗಟ್ಟಾಗ್ಬಿಟ್ರೆ ಯಾವತ್ತು ನಮ್ಮನ್ನ ಎಲ್ಲೂ ಕೂಡ ಅಲ್ಗಾಟ್ಲಿಕ್ಕಾಗಲ್ಲ. ನಾವು ಒಂದು ಯೂನಿಟಿ ಆಗಿ, ಶಕ್ತಿಯಾಗಿ, ನಾವು ಒಂದು ಒಳ್ಳೆ ಜೀವನ ನಡೆಸಲಿಕ್ಕೆ ನಮ್ಮ ಸಂಘ ಹೋರಾಟ ಮಾಡಿದ್ರೆ ಅನುಕೂಲ ಆಗುತ್ತೆ. ಈಗ ಮೊನ್ನೆ ನೋಡ್ಬೋದು, ಈಗ ನಮಗೆ ಮೇಜರ್ ಆಗಿರ್ತಕ್ಕಂಥ ಇನ್ನೊಂದು ಸಮಸ್ಯೆ ರಸ್ತೆ ಗುಂಡಿ. ಇತ್ತೀಚಿನ ದಿನಗಳಲ್ಲಿ ಮೊನ್ನೆ ಅಷ್ಟೇ ಒಂದು ಇವತ್ತಿಗೆ 9 ದಿವಸ 10 ದಿವಸ ಆಯ್ತು, ಅಮಾಯಕ ಆಟೋ ಚಾಲಕ ಮಂಜುನಾಥ್ ಅಂತಕ್ಕಂಥವ್ರು ರಸ್ತೆ ಗುಂಡಿಗೆ ಬಲಿಯಾದ್ರು. ದೊಡ್ಡ ಗುಂಡಿ ರಸ್ತೆ ಪಕ್ಕದಲ್ಲಿ ಇನ್ನೊಂದು ವಾಹನಕ್ಕೆ ರಸ್ತೆ ಗುಂಡಿ ತಪ್ಪಿಸಕ್ಕೆ ಹೋಗ್ಬಿಟ್ಟು ಇನ್ನೊಂದು ವಾಹನ ಟಚ್ ಆಗಿಬಿಟ್ಟು ಜೀವ ಕಳ್ಕೊಂಡ್ರು. ಬಡತನದಲ್ಲಿರ್ತಕ್ಕಂಥ ಕುಟುಂಬಕ್ಕೆ ಯಾರು ಆಧಾರ ಇವತ್ತು? ಇದಕ್ಕೆ ನೇರವಾದ ಕಾರಣ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಇಂಜಿನಿಯರ್ ಆ ಕಡೆ ಮಕ ಹಾಕ್ಲಿಕ್ಕೂ ಬರಲಿಲ್ಲ. ಏನಾದ್ರು ನಾವು ಅಷ್ಟು ಜನ ಆಟೋ ಚಾಲಕರು ಒಗ್ಗಟ್ಟಾಗಿ ನಿಂತು ನಮಗೆ ಪರಿಹಾರ ಬೇಕೇ ಬೇಕು ಅಂತಕ್ಕಂಥದ್ದು ನಾವು ಹೋರಾಟ ಮಾಡಿದ್ರೆ ಅವರಿಗೆ ಒಂದು ಜೀವನಕ್ಕೆ ಒಂದು ಅನುಕೂಲ ಆಗ್ತಿತ್ತು. ನಾವು ಕೆಲವು ಸದಸ್ಯರು ತಹಸೀಲ್ದಾರ್ಗೆ ಒಂದು ಮನವಿ ಪತ್ರ ಕೊಟ್ಟು, ಅದ್ರ ಜೊತೆಗೆ ಮಾನ್ಯ ಸಂಸದರಿಗೂ ಕೂಡ ಒಂದು ಪರಿಹಾರಕ್ಕಾಗಿ ಮನವಿ ಕೊಟ್ಟು, ಈ ಸಂದರ್ಭದಲ್ಲಿ ಮಾನ್ಯ ಉಪಸಭಾಪತಿಗಳಿದ್ದಾರೆ. ಸರ್, ತಮ್ಮ ಮೂಲಕ ದಯವಿಟ್ಟು ಒಂದು ಮನವಿ. 3 ಮಕ್ಕಳಿದ್ದಾರೆ, ಅವರಿಗೆ ಕಷ್ಟದಲ್ಲಿದ್ದಾರೆ, ಅವರಿಗೆ ಅವ್ರ ಫ್ಯಾಮಿಲಿಗೆ ದಿಕ್ಕಿಲ್ದಂಗಿದೆ. ದಯವಿಟ್ಟು ಸರ್ಕಾರದಿಂದ ಕೊಡ್ಲಿಕ್ಕೆ ಆಗದೇ ಇದ್ರು ಕೂಡ ಇವರು ಸಂಸದರ ನಿಧಿಯಿಂದ ಒಂದು ಪರಿಹಾರ ಕೊಡ್ಲಿಕ್ಕೆ ಸಾಧ್ಯವಾದ್ರೆ ಆ ಕುಟುಂಬಕ್ಕೆ ದಯವಿಟ್ಟು ಒಂದು ಹೆಲ್ಪ್ ಮಾಡ್ಕೊಳ್ಳಿ ಸರ್. ಇದೇ ರೀತಿ ಮುಂದೆ ಯಾರೇ ಆಟೋ ಚಾಲಕರು ಸಮಸ್ಯೆಗೆ ಉದ್ರೂ ಕೂಡ ನಾವೆಲ್ಲರೂ ಒಗ್ಗಟ್ಟಾಗ್ಬಿಟ್ಟು ಹೋರಾಟ ನಡೆಸಬೇಕಾಗುತ್ತೆ. ಅದು ಒಂದು ನ್ಯಾಯಯುತವಾದಂತಹ ಹಕ್ಕುಗಳಿಗಾಗಿ ನಮ್ಮ ಒಗ್ಗಟ್ಟು ತುಂಬಾ ಅತ್ಯಗತ್ಯವಾಗಿದೆ. ನಮ್ಮ ಮನಸ್ತಾಪಗಳು, ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ದಯವಿಟ್ಟು ಬನ್ನಿ, ಅದನ್ನ ಚರ್ಚೆ ಮೂಲಕ ಬಗೆಹರಿಸಿಕೊಂಡ್ಬಿಟ್ಟು ಮುಂದಿನ ದಿನಗಳಲ್ಲೂ ಕೂಡ ನಾವೆಲ್ಲರೂ ಒಗ್ಗಟ್ಟಾಗಿ ಒಂದೇ ಮನೋಭಾವದಿಂದ ನಾವೆಲ್ಲರೂ ಒಂದೇ ಕುಟುಂಬಸ್ಥರು. ಇಲ್ಲಿ ನಮಗೆ ಯಾವುದೇ ಜಾತಿ ಧರ್ಮ ಭೇದ ಭಾವಗಳು ಇಲ್ಲ. ನಮಗೆ ಯಾವುದೇ ರಾಜಕೀಯ ಪಕ್ಷದಲ್ಲಿ ಶತ್ರುಗಳು ಅಲ್ಲ, ಯಾವುದೇ ರಾಜಕೀಯ ಪಕ್ಷ ತೀರಾ ಮಿತ್ರರು ಅಲ್ಲ ಅಂದ್ಕೊಂಡು ಎಲ್ಲರ ಜೊತೆ ಚೆನ್ನಾಗಿಟ್ಕೊಂಡು ನಮ್ಮ ಜೀವನ ನಾವು ಅತ್ಯುತ್ತಮವಾಗಿ ನಡ್ಸ್ಕೊಂಡು ಹೋಗ್ಲಿಕ್ಕೆ ಎಲ್ಲರೂ ಸಹಕಾರ ಕೇಳ್ತಾ ಈ ಸಮಾರಂಭದಲ್ಲಿ ನನಗೆ 2 ಪ್ರಾಸ್ತಾವಿಕ ಮಾತನಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಕೂಡ ಒಂದಿಸ್ತಾ ನನ್ನ 2 ಮಾತು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ತಾಲೂಕು ಗೌರವಾಧ್ಯಕ್ಷರು, ನಮ್ಮೆಲ್ಲರ ಮಾರ್ಗದರ್ಶಕರು, ಬಹುಶಃ ಆಟೋ ಸಂಘದ ಸದಸ್ಯರಿಗೆ ಯಾವುದೇ ಸಮಸ್ಯೆಗಳಾದಾಗಲೂ ಜಸ್ಟ್ ಒಂದು ಫೋನ್ ಮಾಡಿದ್ರೆ ಸಾಕು, ಅವರು ಯಾವ ಸಮಯ ಆದರೂ ಕೂಡ ನಮ್ಮ ಜೊತೆ ನಿಲ್ಲುವಂಥ ಗೌರವಾಧ್ಯಕ್ಷರಂತ ಅಮರನಾಥ್ ಸರ್ ಅವರು ಭಾಳ ಎಳೆಯಾಗಿ ನಮ್ಮ ಸಮಸ್ಯೆಗಳು ಹೇಗಿತ್ತು ಅದನ್ನೆಲ್ಲ ಹೇಗೆಲ್ಲ ನಾವು ನಿಭಾಯಿಸಿದೀವಿ ಅನ್ನೋಂಥ ಮಾಹಿತಿಯನ್ನು ನೀಡೋದ್ರ ಜೊತೆಗೆ ಈ ಕಾರ್ಯಕ್ರಮಕ್ಕೆ ಪ್ರಾಸ್ತಾವಿಕ ನುಡಿಯನ್ನಾಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಕಾರ್ಯಕ್ರಮದಲ್ಲಿ ಮಾಜಿ ಆಟೋ ಚಾಲಕ ಸಂಘದ ಅಧ್ಯಕ್ಷರು, ಮುಖಂಡರು ಆಗಿರ್ತಕ್ಕಂಥ UB ಮಂಜೇಶ್ ಸರ್ ಅವರು ಈ ಕಾರ್ಯಕ್ರಮದ ಕುರಿತು 2 ಮಾತನಾಡಬೇಕಂತ ಕೇಳ್ತೇನೆ. ಆಟೋ ಚಾಲಕರು ಮಾಲೀಕರ ಸಂಘದ ಅಧ್ಯಕ್ಷರು ಮತ್ತು ಈ ಸಮಾರಂಭದ ಅಧ್ಯಕ್ಷರಾಗಿದ್ದಂಥ ಗಣೇಶ್ ಅವರೇ ಮತ್ತು ನಮ್ಮ ರಾಜ್ಯದ ವಿಧಾನ ಪರಿಷತ್ತು ಉಪಸಭಾಪತಿಗಳಾದ ಪರಮೇಶ್ ಗೌಡ್ರೆ, ಅಮರನಾಥ್ ಅವರೇ, ನಾಗೇಶ್ ಅವರೇ, ಭಾರತಿ ಅವರೇ, ಚಂದ್ರೇಶ್ ಅವರೇ, ಗಣೇಶ್ ಅವರೇ, ಚಂದ್ರೇಗೌಡ್ರೆ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನನ್ನ ಮಿತ್ರರೇ, ನಾನು ಕೂಡ ಯಾವುದೇ ಒಬ್ಬ ಮನುಷ್ಯ ನಾವು ಬಂದ ದಾರಿಯನ್ನು ನೆನಪು ಮಾಡಿಕೊಳ್ಳಬೇಕಾಗತ್ತೆ. ನಾನು ಕೂಡ ಆಟೋ ಚಾಲಕನಾಗಿ ಮಾಲೀಕನಾಗಿ ನಾನು ಕೂಡ ಈ ಮಟ್ಟಕ್ಕೆ ಬರಲಿಕ್ಕೆ ನಮ್ಮ ಆಟೋನೇ ನನಗೆ ಒಂದು ಮಾರ್ಗದರ್ಶಕರಾಗಿ ಅದು ನನ್ನ ಬೆಳವಣಿಗೆಗೆ ಅಭಿವೃದ್ಧಿಗೆ ಕಾರಣ ಆಗಿದೆ. ಹಾಗಾಗಿ ನಾವು ಹೋದ ವರ್ಷ ಆಕಸ್ಮಿಕವಾಗಿ ಏನೋ ಸಮಸ್ಯೆಯಿಂದ ನಾನು ಬರ್ಲಿಕ್ಕೆ ಆಗಲಿಲ್ಲ. ಆದರೆ ನಾನು ಕರೆದಾಗೆಲ್ಲ ಬಂದು ಕನಿಷ್ಠ ನಮ್ಮ ಸ್ನೇಹಿತರು ಮಾತನಾಡುವಂಥ ಒಂದು ಕೆಲಸವನ್ನು ನಾನು ಮಾಡ್ತೀನಿ. ಆಯುಧ ಪೂಜೆ ಹಿಂದೆ 2300 ವರ್ಷಗಳ ಹಿಂದೆ ರಾಜರ ವಿರುದ್ಧ ಯುದ್ಧ ಮಾಡಲಿಕ್ಕಾಗಿ ಬಿಲ್ಲು ಬಾಣ ಕೆಲವು ಸಶಸ್ತ್ರಗಳನ್ನ ಹೊಂದಿದ್ರು. ಆಗ 2300 ವರ್ಷಗಳ ಹಿಂದೆ ಅಶೋಕ ಚಕ್ರವರ್ತಿ ಬೌದ್ಧ ಧರ್ಮನ ಸ್ವೀಕಾರ ಮಾಡಿ ಸಶಸ್ತ್ರಗಳನ್ನ ಪೂಜೆ ಮಾಡಿ ವಿಜಯದಶಮಿ ಅಂತ ಹೇಳಿ ಒಂದು ಆಯುಧ ಪೂಜೆಯನ್ನು ಸ್ಥಾಪನೆ ಮಾಡ್ತಾರೆ. ಅದು ಇತ್ತೀಚೆಗೆ ಯಾವುದ್ಯಾವುದ ರೀತಿಯ ಪೂಜೆಗಳು ನಡೀತಾ ಇದೆ. ಅದನ್ನು ಜನಗಳು ಅದನ್ನು ರೂಢಿ ಮಾಡ್ಕೊಂಡಿದ್ದಾರೆ. ವೆಹಿಕಲ್ ಪೂಜೆ, ದುರ್ಗಿ ಪೂಜೆ, ಬೇರೆ ಬೇರೆ ರೀತಿಯ ಪೂಜೆಗಳನ್ನ ಮಾಡ್ತಾ ಬಂದಿದ್ದಾರೆ. ಹಾಗೆ ನಮ್ಮ ಸ್ನೇಹಿತರು ಆಟೋಗಳನ್ನು ಕೂಡ ವೆಹಿಕಲ್ಗಳನ್ನು ಕೂಡ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಸುಮಾರು 88ಕ್ಕೆ ಆಟೋ ಚಾಲಕನಾಗಿ ಮೂಡಿಗೆರೆಯಲ್ಲಿ ಬಂದೆ.
ಆಗ ಸುಮಾರು ನನಗಿಂತ ಸೀನಿಯರು ಸೋಮಣ್ಣ, ತಮ್ಮಣ್ಣ, ನಮ್ಮ ಅಣ್ಣಪ್ಪಣ್ಣ, ಇನ್ನೂ ಹಲವಾರು ಸ್ನೇಹಿತರು ತೀರೋಗಿದ್ದಾರೆ. ಸ್ನೇಹಿತರು ಇನ್ನೂ ಕೂಡ ಆಟೋ ಚಾಲಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಆಮೇಲೆ ನಂತರ ನಮ್ಮ ಪಳನೇಶ್ಗೌಡರು ಅಧ್ಯಕ್ಷರಾದರು, ನಮ್ಮ ವಾಲ್ಟಿ ಕಾರ್ಯದರ್ಶಿ ಆದರು. ನಾವು ಆಗ ಕೂಡ ನಾವು ಕೆಲಸವನ್ನ ಆಟೋ ಚಾಲಕರಾಗಿ ಕೆಲಸ ಮಾಡ್ತಾ ಇದ್ವಿ. ಅದಕ್ಕಿಂತ ಹಿಂದೆ ಒಂದಷ್ಟು, ಎಲ್ಲರೂ ಅಲ್ಲ, ಒಂದಷ್ಟು ಆಟೋ ಡ್ರೈವರ್ಗಳು ಇದ್ರು. ನಿಜಕ್ಕೂ ಬಸ್ ಸ್ಟ್ಯಾಂಡ್ನಲ್ಲಿ ಹೆಣ್ಮಕ್ಳು ಇಲ್ಲ ಅಂತ ಪರಿಸ್ಥಿತಿ ಇರಲಿಲ್ಲ. ಭಯದಿಂದ ಆ ಬಸ್ ಸ್ಟ್ಯಾಂಡಿಗೆ ಒಂದು 6 ಗಂಟೆ ಮೇಲೆ ಹೋಗುವಂತ ಪರಿಸ್ಥಿತಿ ನಡೀತಾ ಇತ್ತು. ಯಾಕೆ ಇದನ್ನ ನೆನಪು ಮಾಡ್ತೀನಿ ಅಂತ ಹೇಳಿದ್ರೆ, ಆಟೋ ಡ್ರೈವರ್ಗಳಂದ್ರೆ ಆಪತ್ತು ಬಂದವರು ರೀತಿಯಲ್ಲಿ ಕೆಲಸ ಮಾಡಿದ್ರೆ ಬೇಕಾದಷ್ಟು ಜನ ಇದ್ದಾರೆ. ಹಾಗಾಗಿ ಇದನ್ನ ನೆನಪಿಸಲೇಬೇಕಾಗುತ್ತೆ. ಆಗ ನಾವೆಲ್ಲ ಬಂದ್ಮೇಲೆ ಆ ಥರದ್ದು ನಡೀಲಿಕ್ಕೆ ಬಿಡ್ಲಿಲ್ಲ. ಒಂದಿಷ್ಟು ಅದನ್ನೆಲ್ಲ ಕಂಟ್ರೋಲ್ ಮಾಡ್ತಾ ಬಂದ್ವಿ. ಅದಾದ ನಂತರ ಒಂದು ಘಟನೆ ನಡೀತದೆ. ಆಗ ನಾನು ಆಟೋ ಡ್ರೈವರ್ ಅಲ್ಲ, ಪಳನೇಶ್ಗೌಡರು ಅಧ್ಯಕ್ಷರಲ್ಲ. 2003 ಏನೋ ನಡೀತದೆ. ಇಡೀ ಆಟೋ ಡ್ರೈವರ್ಗಳು ತಲೆ ತಗ್ಗಿಸುವಂತ ಒಂದು ಘಟನೆ ನಡೀತದೆ. ಆಗ ಸಂಜೀವ್ ನಾಯ್ಕ ಅಂತ ಸರ್ಕಲ್ ಇನ್ಸ್ಪೆಕ್ಟರ್ ಇದ್ರು. ಪಳನೇಶ್ಗೌಡರನ್ನ ಕರೆದು ಹೇಳ್ತಾರೆ, ನೋಡಿ ಇದು ಬಹಳ ಜನ ಎಲ್ಲ ಸೇರಿದ್ದಾರೆ, ಸುಮ್ಮನೆ ಸಮಸ್ಯೆಗೆ ಆಗುತ್ತೆ, ನೀವು ಜನರನ್ನೆಲ್ಲ ಹೋಗ್ಲಿಕ್ಕೆ ಹೇಳಿ ಅಂತ ಹೇಳ್ತಾರೆ. ಪಳನೇಶ್ಗೌಡರು ಹೇಳ್ತಾರೆ, ನನಗೂ ಹೇಳ್ತಾರೆ. ನಾನು ಹೋಗಿ ಹೇಳಿದ್ರೆ ಪಳನೇಶ್ಗೌಡರು ಹೇಳಿದ್ರೆ ಯಾರು ಕೇಳೋದಿಲ್ಲ. ನನಗೆ ಯಾಕೆ ಹಿಂಗಾಯ್ತು ಅಂತೇಳಿ ಯಾರೋ ಒಬ್ರು ಕೇಳಿದೆ, ಯಾಕೆ ಇಷ್ಟೊಂದು ಹೇಳಿದ್ರು, ಪೊಲೀಸ್ನವ್ರು ಹೇಳಿದ್ರು ಹೋಗ್ತಿಲ್ಲ, ನಾವು ಹೇಳಿದ್ರು ಹೋಗ್ತಿಲ್ಲ ಅಂತೇಳಿ ನಾವು ಹೇಳಿದಾಗ ಅವರೊಬ್ಬ ಮನುಷ್ಯ ಹೇಳಿದ್ರು, ಜನಗೆಲ್ಲ ಒಂದು ಕುತೂಹಲ ಇದೆ, ಅವ್ರು ಯಾರು ಅಂತ ನೋಡ್ಬೇಕಂತ ಕುತೂಹಲ ಇದೆ, ಅದನ್ನು ಮಾಡಿಸಿ ಅಂತ. ಆಗ ನಾನು ಸಂಜೀವ್ ನಾಯ್ಕರಿಗೆ ಹೋಗಿ ಹೇಳ್ತೀನಿ, ಸರ್ ಒಂದು ಮೆರವಣಿಗೆ ಮಾಡಿಬಿಡಿ ನೀವು ಇಲ್ಲಿಂದ, ಬಸ್ ಸ್ಟ್ಯಾಂಡ್ ಅವ್ರಿಗೆ ಕರ್ಕೊಂಡೋಗಿ ಅಷ್ಟೇ ಸಾಕು, ಆಗ ಜನ ಯಾರು ಇರಲ್ಲ ಅಂತ. ಹೌದಾ ಅಂತೇಳಿ ಅವರು ಎಲ್ಲ ಚೈನ್ ಹಾಕೊಂಡು ಬಸ್ ಸ್ಟ್ಯಾಂಡ್ ಅವ್ರಿಗೆ ಬರ್ತಾರೆ. ಆಗ ಬಸ್ ಸ್ಟ್ಯಾಂಡಿಗೆ ಬರೋದೇ ಬೇಡ, ತಾಲೂಕು ಆಫೀಸಿಂದ ಈಚೆ ಬಂದ ತಕ್ಷಣ ಈ ಒಂದು ಜನ ಇಲ್ದಾಗ ಎಲ್ಲರೂ ಕೂಡ ಹೋಗ್ತಾರೆ. ಆಮೇಲೆ ಕೇಸ್ ಆಗುತ್ತೆ, ಜೈಲಿಗೆ ಹೋಗ್ತಾರೆ. ನಂತರ ಮತ್ತೆ ಅದು ಕೇಸ್ ಆಗಿ ಅದೇನೋ ರಾಜಿಯಾಗಿ ಆಗುತ್ತೆ. ನಾನು ಯಾಕೆ ಇದನ್ನೆಲ್ಲ ನೆನಪು ಮಾಡ್ತೀನಿ ಅಂದರೆ, ಈಗೊಂದಷ್ಟು ಅದು ನಡೀತಿಲ್ಲ, ಅದಾಗಬಾರ್ದು. ಈಗ ನೀವು ಭಾಳಷ್ಟು ಇಲ್ಲಿ ಪ್ಲಾಂಟ್ ಇದ್ದಾರೆ, ವೆಹಿಕಲ್ಗಳಿದ್ದಾವೆ. ನೀವು ಅಪಘಾತ ಆದಾಗ ನೋಡ್ತೀರಿ, ನೀವು ಆಟೋ ಡ್ರೈವರ್ಗಳು ಯಾವುದೇ ಲೆಕ್ಕ ಹಾಕ್ತಾರೆ, ನಮಗೆ ಬಾಡಿಗೆ ಆಗಿಲ್ಲ, ಬಾಡಿಗೆ ಆಗ್ತದೆ, ಬಾಡಿಗೆ ಮಾಡ್ಬೇಕನ್ನೋದು ಬಿಟ್ಟು ಆ ಅಪಘಾತ ಆದಾಗ ತಂದು ಆಟೋವನ್ನು ನಿಲ್ಲಿಸ್ತಾರೆ. ಆ ಪೇಷಂಟ್ಗಳನ್ನ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡ್ತಾರೆ. ನಾನೊಂದು ಘಟನೆ ನೆನಪು ಮಾಡ್ಕೋಬೇಕಾಗುತ್ತೆ. ನಮ್ಮ ಹಳೆಕೋಟೆ ರಾಮೇಗೌಡರು ಬ್ಯಾಂಕಲ್ಲಿದ್ದರು. ಅವ್ರ ಅಣ್ಣನಿಗೆ ತಮ್ಮನಿಗೆ ಒಂದು ಆಕ್ಸಿಡೆಂಟ್ ಆಗುತ್ತೆ, ದೊಡ್ಡ ಆಕ್ಸಿಡೆಂಟ್, ಹ್ಯಾಂಡ್ ಪರ್ಸನಲ್ ಆಗುತ್ತೆ. ಅವ್ರನ್ನ ಕರ್ಕೊಬಂದು ಹಾಸ್ಪಿಟ್ಲಿಗೆ ಆಟೋದವರೇ ಕರ್ಕೊಬಂದು ಅಡ್ಮಿಟ್ ಮಾಡ್ತಾರೆ, ಇಲ್ಲಿ ಫಸ್ಟ್ ಏಡ್ ಮಾಡ್ತಾರೆ. ಅವರು ಮಂಗಳೂರಿಗೆ ಹೆಚ್ಚಿನ ಚಿಕಿತ್ಸೆಗೆ ಹೋಗಬೇಕಾಗುತ್ತೆ. ಬೇಕಾದಷ್ಟು ಗಾಡಿಗಳು, ದೊಡ್ಡ ದೊಡ್ಡ ಗಾಡಿಗಳು, ಅವ್ರ ರೆಂಟ್ರಿಸ್ಟ್ರು, ಅವರು ಇವರು ಎಲ್ಲ ಬಂದು ನಿಂತಿರ್ತಾರೆ, ಗಾಡಿಗಳಿರ್ತವೆ. ಆದರೆ ಅವ್ರು ಯಾರು ಕೂಡ ಅವ್ರ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಕ್ಕೆ ಮನಸ್ಸು ಮಾಡೋದಿಲ್ಲ. ಅವನು ಆಂಬುಲೆನ್ಸ್ ಏನಲ್ಲ 108 ಅವನ ಹತ್ರ ಗಲಾಟೆಯನ್ನು ಮಾಡ್ತಾರೆ. ನೀನು ಯಾಕೆ ಬರೋದ್ರೆ ಅವರು ನಾವು ಹೇಳ್ತಾರೆ, ನಾವು ಜಿಲ್ಲೆಯಿಂದ ಜಿಲ್ಲೆಗೆ ಹೋಗೋಕ್ಕಾಗಲ್ಲ ಸರ್, ನಮಗೆ ಅವಕಾಶ ಇಲ್ಲ, ಅದರಿಂದ ನಾವು ಹೋಗೋಕ್ಕಾಗಲ್ಲ ಅಂತಾರೆ. ಎಲ್ಲರೂ ಕೂಡ ಗಲಾಟೆ ಮಾಡ್ತಾರೆ. ಗಲಾಟೆ ಮಾಡಿ ಅವನಿಗೆ ಒಂದು ಒಡೆಯ ಮಟ್ಟಕ್ಕೆ ಹೋಗ್ತಾರೆ. ಆಗ ನಾನು ಹೋಗಿ, ಎಲ್ಲ ಸರ್ ಯಾಕೆ ಈ ಥರ ಗಲಾಟೆ ಮಾಡ್ತೀರಿ ನೀವು, ಅವ್ನು ಹೇಳ್ತಾ ಇದ್ದಾನಲ್ಲ, ಹೇಳಿದ್ರು ಕೂಡ ನೀವು ಈ ಥರ ಮಾಡ್ತಾ ಇಲ್ಲ ಅಂತ ಹೇಳಿದಾಗ ಮತ್ತೆ ಅವನ್ನೇ ಮನವೊಲಿಸಿ ಮಂಗಳೂರಿಗೆ ಹೋಗುವಂಥ ವ್ಯವಸ್ಥೆನ ಎಲ್ಲರೂ ಸೇರ್ಕೊಂಡು ಮಾಡ್ತೀವಿ, ಕರ್ಕೊಂಡು ಹೋಗ್ತಾರೆ. ಹಾಗಾಗಿ ಆಟೋದವ್ರು ಅಂತ ಹೇಳಿದ್ರೆ ಆಪತ್ತು ಬಂದವರು ಅಂತೇಳಿ ಅಂದ್ಕೊಂಡಿದ್ದೀನಿ ನಾನು. ಯಾಕೆಂದರೆ ಅವತ್ತಿಂದ ಇವತ್ತವರೆಗೂ ಕೂಡ ಆಟೋದವರು ಯಾವುದೇ ಒಂದು ಪೇಷಂಟ ಕರ್ಕೊಂಡು ಹೋದಾಗ ಯಾರೂ ಕೂಡ ದುಡ್ಡು ಕೇಳಿಲ್ಲ. ಅವರೇ ಒಂದಿಷ್ಟು ದುಡ್ಡನ್ನ ಕಲೆಕ್ಷನ್ ಮಾಡಿ ಆ ಪೇಷಂಟ್ಗಳಿಗೆ ಕೊಟ್ಟು ಕಳಿಸೋವಂಥ ವ್ಯವಸ್ಥೆನ ಹಿಂದೆನೂ ಕೂಡ ಮಾಡಿದ್ವಿ, ಮುಂದೆನೂ ಕೂಡ ತಾವು ಎಲ್ಲರೂ ಕೂಡ ಅದನ್ನು ಮಾಡಬೇಕಾಗತ್ತೆ, ಮಾಡ್ತೀರಿ ಅಂತ ನಂಬಿರ್ತೀನಿ. ಹಾಗಾಗಿ ಆಟೋದವರು ಯಾವುದೇ ನಿರೀಕ್ಷೆಯನ್ನು ಮಾಡಬಾರ್ದು. ಹಾಗಾಗಿ ನಾವು ಇವತ್ತು ಕೂಡ ನಾವು ಬಂದ ದಾರಿಯನ್ನು ಹಿಂದೆ ನೋಡಬೇಕಂತ ಯಾಕೆ ಹೇಳ್ತೀನಿ ಅಂದರೆ, ನಾನು ಒಬ್ಬ ಕೂಲಿ ಮಾಡ್ತಾ ಇದ್ದ ಮನುಷ್ಯ. ಒಂದು ಆಟೋ ತಗೊಳ್ಳೋದ್ರಿಂದ ನಾನು ಇವತ್ತು ಒಂದು ವ್ಯವಸ್ಥಿತವಾಗಿ ಆರ್ಥಿಕವಾಗಿ ಚೆನ್ನಾಗಿದ್ದೀನಿ, ಒಂದಷ್ಟು ತೋಟ ಮಾಡಿದ್ದೀನಿ, ಇದು ಮಾಡಿದ್ದೀನಿ ಅಂದರೆ ಈ ಆಟೋನೇ ಕಾರಣ, ಆಟೋದಿಂದ ಬಂದಿದ್ದೇ ಕಾರಣ. ನೀವೆಲ್ಲರೂ ಕೂಡ ಆ ಮಟ್ಟಕ್ಕೆ ಬೆಳಿಬೇಕು, ಎಲ್ಲರೂ ಕೂಡ ಸಹಾಯ ಮಾಡೋಂಥ ವ್ಯವಸ್ಥೆ ಇಡಬೇಕು. ನಾನು ಆಟೋ ಓಡಿಸ್ತಿದ್ದಾಗ ಕನಿಷ್ಠ ಯಾರಾದರೂ ಬಂದರೆ ತೀರಾ ಹುಷಾರಿಲ್ಲ ಅಂದರೆ ಹಾಸ್ಪಿಟ್ಲಿಗೆ ತೊಗೊಂಡೋಗ್ಬಿಟ್ಟು ದುಡ್ಡು ತಗೊಳ್ತಿರಲಿಲ್ಲ. ಎಷ್ಟೋ ಜನಿಗೆ ನಾನು ದುಡ್ದಂಥ ದುಡ್ಡಲ್ಲೇ ಕೂಡ 10, 20, 50, 100 ಹಿಂಗೆ ಕೊಟ್ಟು ಹಾಸ್ಪಿಟ್ಲಿಗೆ ಕಳಿಸೋ ಅಂಥ ಕೆಲಸವನ್ನು ಮಾಡ್ತಿದ್ದೆ. ತಾವು ಕೂಡ ಮಾಡ್ತಾ ಇದ್ದೀರಿ ಅಂತ ನಂಬಿದ್ದೀನಿ ನಾನು. ಹಿಂದೆನೂ ಕೂಡ ಮಾಡಿದ್ವಿ, ಮುಂದೇನೂ ಕೂಡ ಅದನ್ನು ಮಾಡ್ಕೊಂಡು ಬರ್ತೀರಿ ಅಂತ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ತಮ್ಮೆಲ್ಲರಿಗೂ ವಂದಿಸ್ತಾ ನಾನು ಮಾತನ್ನು ಮುಗಿಸ್ತಿದ್ದೀನಿ. ಎಲ್ಲರಿಗೂ ನಮಸ್ಕಾರ. ನಮ್ಮೆಲ್ಲರ ಹಿರಿಯ ಮಾರ್ಗದರ್ಶಕರು, ಮಾಜಿ ಅಧ್ಯಕ್ಷರಾದಂಥ ಯುಬಿ ಮಂಜಯ್ಯರವರು ತಮ್ಮ ಅನುಭವದ ಮಾತುಗಳೊಂದಿಗೆ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದಂಥ ಯುಬಿ ಮಂಜಯ್ಯರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ, ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾನ್ಯ ಸಭಾಪತಿಗಳಾಗಿರ್ತಕ್ಕಂಥ ಎಂ ಕೆ ಪ್ರಾಣೇಶಣ್ಣವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಬೇಕು ಅಂತೇಳಿ ವಿನಂತಿ ಮಾಡ್ಕೊಳ್ತೇವೆ. ಎಲ್ಲರಿಗೂ ನಮಸ್ಕಾರ. ಆ ಭಗವಂತ
ದಯಾವಂತ ಹಾಗೂ ಚಾಮುಂಡೇಶ್ವರಿ ತಮ್ಮೆಲ್ರಿಗೂ ಒಳ್ಳೆಯದನ್ನು ಮಾಡಲಿ, ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಡಲಿ, ಉತ್ತಮ ಬಾಳುವಂತಹ ಒಂದು ವ್ಯವಸ್ಥೆಯು ನಿರ್ಮಾಣ ಆಗಲಿ ಅಂತ ಶುಭವನ್ನು ಹಾರೈಸ್ತಾ ಈ ಒಂದು ಆಯುಧ ಪೂಜಾ ಕಾರ್ಯಕ್ರಮದ ಸ್ವತಶ್ಚಲಿ ಆಟೋ ಸಂಘದವರು ಹಮ್ಮಿಕೊಂಡಿರುವಂತಹ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಸ್ವತಶ್ಚಲಿ ಆಟೋ ಸಂಘದ ಅಧ್ಯಕ್ಷರು, ನನ್ನ ಸ್ನೇಹಿತರು ಆಗಿರುವಂತಹ ಗಣೇಶ್ರವರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಗೌರವ ಅಧ್ಯಕ್ಷರು, ಆತ್ಮೀಯರು ಆಗಿರುವಂತಹ ಅಮರನಾಥ್ರವರೇ, ಈಗ ತಾನೇ ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿದಂತಹ ಸ್ನೇಹಿತರಾಗಿದ್ದ ಮಂಜಯ್ಯನವರೇ, ಹಾಗೂ ಪ್ರಥಮ ಮೂಡಿಗೆರೆಯಲ್ಲಿ ಪ್ರಥಮ ಮಹಿಳಾ ಆಟೋ ಚಾಲಕಿಯಾಗಿ ಧೈರ್ಯದಿಂದ ತನ್ನ ಆಟೋವನ್ನು ಚಲಾವಣೆಯನ್ನು ಮಾಡಿ ಬೇರೆ ಮಹಿಳೆಯರಿಗೆ ಒಂದು ತನ್ನ ಬದುಕನ್ನು ಸಾಧಿಸಲಿಕ್ಕೆ ಹಲವು ದಾರಿಗಳಿದೆ ಅನ್ನುವಂಥದ್ದು ತೋರಿಸ್ಕೊಡೋದಕ್ಕೆ ಹೊರಟಿರುವಂಥ ಸಹೋದರಿ ಭಾರತಿಯವರೇ, ನಾಗೇಶ್ರವರೇ, ಹಾಗೂ ನನ್ನ ಆತ್ಮೀಯ ಚಂದ್ರೇಶ್ರವರೇ, ಗಣೇಶ್ರವರೇ, ಪ್ರಕಾಶ್ರವರೇ, ಚಂದ್ರೇಗೌಡ್ರೆ, ಹಾಗೂ ದೇವಣ್ಣವರೇ, ಅಮಣ್ಯ ಅವರೇ, ವೇದಿಕೆಯ ಮೇಲೆ ಉಪಸ್ಥಿತ ಹಾಗೂ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಉತ್ತಮ ಶಿಕ್ಷಕಿಯಾಗಿ ಪ್ರಶಸ್ತಿಯನ್ನು ಪಡೆದು ನಮ್ಮ ಊರಿಗೆ ಹೆಮ್ಮೆ ತಂದಿರುವಂಥ ಇನ್ನೋರು ನನ್ನ ಸಹೋದರಿ ಭಾರತಕ್ನವರೇ, ಇಲ್ಲಿ ಆಗಮಿಸಿರುವಂತಹ ಎಲ್ಲ ಸ್ವತಶ್ಚಲಿ ಆಟೋ ಸಂಘದ ಮಾಲೀಕರೇ, ಚಾಲಕರೇ ಹಾಗೂ ಸ್ನೇಹಿತರೆ, ಬಹುಶಃ ಪ್ರತಿ ವರ್ಷ ನಾವು ಆಯುಧ ಪೂಜೆಯನ್ನು ಆಚರಣೆಯನ್ನು ಮಾಡುವಂಥದ್ದು, ನಮ್ಮಲ್ಲಿರುವಂತಹ ವಿಚಾರಗಳನ್ನು ಪರಸ್ಪರ ವಿನಿಮಯ ಮಾಡಿಕೊಳ್ಳುವಂಥದ್ದು, ತಪ್ಪನ್ನು ಸರಿ ಮಾಡಿಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡುವಂಥದ್ದು. ಪ್ರಾಸ್ತಾವಿಕವಾಗಿ ಮಾತನಾಡಬೇಕಾದ್ರೆ ಅಮರನಾಥ್ರವ್ರು ಹೇಳಿದ್ರು, ಯಾವಾಗಲೂ ಅಷ್ಟೇ ಇಂಥ ಸಂದರ್ಭಗಳಲ್ಲಿ ವರ್ಷಕ್ಕೊಮ್ಮೆ ನಾವು ಸೇರ್ತೀವಿ. ಸೇರಿದಂಥ ಎಲ್ಲರೂ ಸೇರೋದಿಲ್ಲ, ನನಗೆ ಗೊತ್ತಿದೆ ಇರುವಂಥ. ಈಗಾಗಲೇ ನಾವು ಮಾತನಾಡಬೇಕಾದ್ರೆ ಸಾಕಷ್ಟು ಆಟಗಳು ಮೂಡಿಗೆರೆಯಲ್ಲಿ ಇದೆ, ಆದರೆ ಎಲ್ಲೆಲ್ಲ ಬೇರೆ ಬೇರೆ ಥರದಲ್ಲಿ ಅವರೇ ಒಂದು ವಿಭಾಗವಾಗಿ ತಮ್ಮ ಆಚರಣೆಯನ್ನು ಮಾಡ್ಕೊಳ್ತಾರೆ, ಸಂತೋಷ. ಆದರೆ ಇದರೊಳಗೆ ಗುರುತಿಸಿರುವಂಥವ್ರು ಎಲ್ಲರೂ ಕೂಡ ಭಾಗವಹಿಸುವಂಥದ್ದು ಒಳ್ಳೆಯದು. ಯಾಕೆ ಅಂದರೆ ನಾವು ಪ್ರಾರಂಭಿಕವಾಗಿ ಇಲ್ಲಿ ಸೇರಿದಾಗ ಇಲ್ಲಿ ಒಗ್ಗಟ್ಟಿದೆ, ಇಲ್ಲಿ ಬಲ ಇದೆ. ಒಗ್ಗಟ್ಟಿನಲ್ಲಿ ಸಮಸ್ಯೆಯ ಪರಿಹಾರ ಇದೆ. ನಾನು ಅನ್ನುವುದು ಅಹಂಕಾರ, ನಾವು ಅನ್ನುವಂಥದ್ದು ಸಹಕಾರ. ಯಾವತ್ತೂ ಅಷ್ಟೇ ನಾವುಗಳು ಇದ್ದೀವಿ ಅಂತ ಹೇಳಿದ್ರೆ ಸಮಾಜದ ಒಳಗಡೆ ನಿಮಗೆ ಗೌರವವೂ ಸಿಕ್ಕುತ್ತೆ. ಸಮಾಜದ ಒಳಗಡೆ ನಿಮ್ಮ ಕೆಲಸಗಳ ಕಾರ್ಯಗಳಾಗಬೇಕು, ಸಾಧಿಸಬೇಕು ಅಂತಿದ್ರೆ ಈ ಒಗ್ಗಟ್ಟಿನ ಶಕ್ತಿ ಆ ಸಾಧನೆಯನ್ನು ಕೂಡ ಮಾಡಲಿಕ್ಕೆ ದಾರಿಯನ್ನು ತೋರಿಸುತ್ತೆ. ಹಾಗಾಗಿ ಅದನ್ನು ಮಾಡುವಂಥದ್ದು ಎಲ್ಲರೂ ಒಟ್ಟಾಗಿ ಮಾಡುವಂಥದ್ದು ಕೂಡ ಮಾಡಬೇಕಾಗತ್ತೆ. ಸಾಕಷ್ಟು ವಿಚಾರಗಳನ್ನು ಕೂಡ ಅಮರನಾಥ್ ಅವರು ಹೇಳಿದ್ರು, ಏನೇನಾಯಿತು, ಹೇಗಾಯಿತು. ಇವತ್ತು ಹಲವಾರು ಜನ ಯುವಕರುಗಳು ಇದರೊಳಗೆ ಆಟೋ ಚಾಲನೆಯನ್ನು ಮಾಡ್ತಾ ಇದ್ದೀರಿ. ಆಟೋ ಚಾಲನೆ ಮಾಡುವಂಥದ್ದು ಕೀಳರಿಮೆ ಅಲ್ಲ. ತನ್ನ ಬದುಕನ್ನು ರೂಪಿಸ್ಕೊಳ್ಳಿಕ್ಕೆ ಅವನು ಏನು ದುಡಿಮೆಯನ್ನು ಮಾಡ್ತಾನೆ, ಅವನ ಸ್ವಂತ ದುಡಿಮೆ ಅದು. ಅವನಿಗೆ 100 ಎಕರೆ ತೋಟ ಇರೋನಿರ್ಬೋದು, ಒಬ್ಬ ಸಣ್ಣ ಆಟೋ ಚಾಲಕ ಇರ್ಬೋದು. ಅವನಿಗೆ 100 ಎಕರೆ ತೋಟ ಇದ್ರೆ ಅವನು ಬದುಕಿಗೆ ಅದು ಮಾಡ್ತಾನೆ, ಅದರಿಂದ ಆದಾಯ ಅವನು ಪಡ್ಕೊಳ್ತಾನೆ. ನಾನು ಇಲ್ಲಿ ಯಾರ್ದೋ ಮನೆಗೆ ಹೋಗಿ ಭಿಕ್ಷೆ ಬೇಡುವಂಥ ಕೆಲಸ ಇಲ್ಲ, ನನ್ನ ಸ್ವಂತ ದುಡಿಮೆಯಿಂದ ನನ್ನ ಬದುಕನ್ನು ಸಾಧಿಸ್ತಾ ಇರುವಂಥದ್ದು. ಹಾಗಾಗಿ ಇಂಥ ವಿಚಾರಗಳಲ್ಲಿ ಯಾರಿಗೂ ಕೂಡ ಕೀಳರಿಮೆಗಳು ಕೂಡ ಇರಬಾರ್ದು. ಯಾರ ಹತ್ರ ಆದ್ರೆ ನಾನೊಬ್ಬ ಆಟೋ ಚಾಲಕ ಹೆಮ್ಮೆಯಿಂದ ಹೇಳ್ಕೊಳ್ಬೇಕು, ನಾನೊಬ್ಬ ಆಟೋ ಚಾಲಕ, ಅದರಲ್ಲಿ ಏನು ನನ್ನ ಸ್ವಂತ ದುಡಿಮೆ, ನನ್ನ ಬದುಕು, ನಾನು ಯಾರ ಹತ್ರನೂ ಹೋಗಿ ಕೈ ಬೇಡುವಂಥ ವ್ಯವಸ್ಥೆ ಅಲ್ಲ. ದುಡಿಮೆಗೆ ತಕ್ಕನಾದ ಪ್ರತಿಫಲವನ್ನು ನಾನು ಅಪೇಕ್ಷೆಯನ್ನು ಪಡ್ತೇನೆ ಅನ್ನುವಂಥದ್ದು. ಹಾಗಾಗಿ ನಾನು ಕೂಡ 8-9 ವರ್ಷಗಳ ಕಾಲ ಸ್ವತಶ್ಚಲಿ ಆಟೋ ಸಂಘದ ಅಧ್ಯಕ್ಷನಾಗಿ ಜವಾಬ್ದಾರಿಯನ್ನು ನಿರ್ವಹಿಸಿದ್ದೇನೆ. ಆಗ್ಲೂ ಕೂಡ ಒಳ್ಳೊಳ್ಳೆ ಹಿರಿಯರು ಇಲ್ಲೆಲ್ಲ ಕೂತಿದ್ದಾರೆ. ಶಂಭು ಅಣ್ಣ ಇರ್ಬೋದು, ಚಂದ್ರೇಗೌಡರು ಇರ್ಬೋದು, ಈಗ ತುಂಬ ಜನ ಇಲ್ಲ. ಈಗ ಇದರೊಳಗೆ ಹಿರಿಯವರು ತುಂಬ ಜನ ಇದ್ರು. ಎಲ್ಲರೂ ಕೂಡ ಅವತ್ತಿನಿಂದಲೂ ಇದನ್ನೊಂದು ಸಂಘವನ್ನು ಗಟ್ಟಿಯಾಗಿ ಕಟ್ಟಬೇಕು. ಯಾಕೆ ಕಟ್ಟಬೇಕು ಅಂತ ಹೇಳಿದ್ರೆ ಆಟೋ ಸಂಘದಗಳ ಜವಾಬ್ದಾರಿಗಳನ್ನ ಎಲ್ಲರೂ ಮಾತನಾಡಿದ್ದಾರೆ, ಮಂಜಯ್ಯನವ್ರು ಮಾತನಾಡಿದ್ದಾರೆ, ನಾನು ಅದನ್ನು ಪುನಃ ಪ್ರಸ್ತಾಪ ಮಾಡ್ಲಿಕ್ಕೆ ಹೋಗೋದಿಲ್ಲ. ಯಾಕೆಂದ್ರೆ ಇದೊಂದು ಸಮಾಜ ಸೇವೆ ಅನ್ನುವಂಥದ್ದು ನಿಮ್ಮಲ್ಲಿ, ನಮ್ಮ ಬದುಕು ಹೌದು. ನಾವು ಸಮಾಜದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಸೇವೆ ಮಾಡುವಂತ ಅವಕಾಶಗಳು ಇರುತ್ತೆ. ಅದರಲ್ಲಿ ಇದು ಕೂಡ ಒಂದು ಸಮಾಜ ಸೇವೆಯನ್ನ ಮಾಡಲಿಕ್ಕೆ, ಭವಿಷ್ಯವನ್ನ, ನನ್ನ ಜೀವನವನ್ನ ಸಾಗಿಸ್ಲಿಕ್ಕೆ ಒಂದು ಭಾಗ ಆದ್ರೆ, ಒಂದು ಸಮಾಜ ಸೇವೆಯ ಇನ್ನೊಂದು ಭಾಗವೂ ಕೂಡ ನೀವು ಆಟೋದಲ್ಲಿ ಸಾರ್ವಜನಿಕರನ್ನು ಕರ್ತು ಹೋಗೋದು, ಜಾಗೃತರಾಗಿ ಅವರನ್ನ ಹಾಸ್ಪಿಟ್ಲಿಗೆ ಸೇರಿಸೋದು, ಮನೆಗೆ ಸೇರಿಸೋದು, ಇದೇನು ಸಣ್ಣ ವಿಚಾರಗಳಲ್ಲ.
ಇವೆಲ್ಲ ಸಣ್ಣ ವಿಚಾರಗಳಲ್ಲ. ಹಾಗಾಗಿ ಈ ಕೆಲಸವನ್ನ ಮಾಡ್ತಿರೋದ್ರಿಂದ ಈ ಆಟೋ ಸದಸ್ಯಲಿ ಆಟೋ ಸಂಘಕ್ಕೆ ಇತಿಹಾಸ ಇದೆ. ಪೂರ್ಣಚಂದ್ರ ತೇಜಸ್ವಿ ಅವರು ಇದಕ್ಕೆ ಹೆಸರನ್ನ ಇಟ್ಟಂತವ್ರು. ಆಟೋ ಚಾಲನೆ ಅವ್ರ ಹತ್ರ ಹೋಗಿ ಕೇಳಿದಂತ ಸಂದರ್ಭದಲ್ಲಿ ಆಗ ಅವರು ಏನು ಆಟೋ ಒಂದು ಸಂಘವನ್ನ ನಿರ್ಮಾಣ ಮಾಡ್ತಾ ಇದ್ದೇವೆ, ಅದಕ್ಕೆ ಏನ್ ಹೆಸರಿಡಬೇಕು ಅಂತ ಹಿಂದೆ ವಾದಿರಾಜಾಚಾರ್ಯರು ಎಲ್ಲ ಇದ್ದಂತ ಸಂದರ್ಭದಲ್ಲಿ ಕೇಳಿದಾಗ, ನೋಡ್ರಪ್ಪ ಅದನ್ನು ಸ್ವಂತವಾಗಿ ಚಾಲನೆಯನ್ನ ಮಾಡುವಂಥದ್ದು ನೀವೇ, ಹಾಗಾಗಿ ಅದಕ್ಕೆ ಸ್ವತಃ ಚಲಿ ಆಟೋ ಸಂಘ ಅಂತ ಹೆಸರಿಟ್ಕೊಳ್ಳಿ ಅಂತ ಹೇಳಿ ಪೂರ್ಣಚಂದ್ರ ತೇಜಸ್ವಿ ಅವರು ಇಟ್ಟಿರೋನ ಹೆಸರು. ಅದು ಯಾವತ್ತೂ ಸಾರ್ಥಕತೆ ಆಗ್ಬೇಕು, ಆ ಹೆಸರುಗಳಿಗೆ ಯಾವತ್ತೂ ಕಳಂಕ ಬರಬಾರ್ದು. ಆ ರೀತಿಯಲ್ಲಿ ಅವ್ರು ಇವತ್ತು ನಮ್ಮೊಟ್ಟಿಗಿಲ್ಲ. ಅವರು ಇಡೀ ನಮ್ಮ ರಾಜ್ಯದ ಹೆಸರನ್ನ ಇಡೀ ದೇಶಕ್ಕೆ ಗುರ್ತು ಮಾಡಿಕೊಟ್ಟಂಥವ್ರು, ಮೂಡಿಗೆರೆಯನ್ನು ಗುರ್ತು ಮಾಡಿಕೊಟ್ಟಂಥವ್ರು, ನಮ್ಮ ಈ ಹಳ್ಳಿಯನ್ನ ಗುರ್ತು ಮಾಡಿಕೊಟ್ಟಂಥವ್ರು. ಅಂಥವ್ರು ಇಟ್ಟಂಥ ಹೆಸರಿಗೆ ಚ್ಯುತಿ ಬರದ ರೀತಿಯಲ್ಲಿ ನಾವುಗಳು ಜವಾಬ್ದಾರಿಯಿಂದ ಯಾಕೆ ಯುವಕರಿದ್ದೀರ, ಹಿರಿಯವರೆಲ್ಲರೂ ಕೂಡ ಇವೆಲ್ಲವೂ ಗೊತ್ತಿದೆ. ಈ ಹೊಸಬರು ಬಂದಿರುವಂಥವ್ರು ತಾವುಗಳು ತುಂಬ ಜವಾಬ್ದಾರಿಯಿಂದ ಕೆಲಸವನ್ನ ಮಾಡಿ, ನಾನು ಪ್ರತಿ ವರ್ಷವೂ ಚಾಚು ತಪ್ಪದೆ ಈ ಕಾರ್ಯಕ್ರಮವನ್ನು ನಾನು ಭಾಗವಹಿಸ್ತೇನೆ. ಆದರೆ ಕಾರಣಾಂತರದಿಂದ ಒಂದು ವರ್ಷ ನನ್ನ ಕೆಲಸ ನಿಮಿತ್ತ ಎಲ್ಲೋ ಹೊರಗಡೆ ಹೋಗಬೇಕಾದಂಥ ಸಂದರ್ಭದ ಒಳಗಡೆ ಬರ್ಲಿಕ್ಕೆ ಆಗಲಿಲ್ಲ. ಹಾಗಾಗಿ ನನಗೂ ಇದಕ್ಕೂ ತುಂಬ ನಿಕಟವಾದ ಸಂಪರ್ಕ ಇದೆ. ಯಾಕೆಂದ್ರೆ ನನ್ನ ರಾಜಕಾರಣದ ಭವಿಷ್ಯ ಪ್ರಾರಂಭ ಆಗಿದ್ದೆ ಸ್ವತಃಶಲಿ ಆಟೋ ಸಂಘದಿಂದ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗುತ್ತೆ. ಅವತ್ತಿನ ಅದರ ಆಶೀರ್ವಾದ ಇವತ್ತು ನನ್ನ ಕರ್ನಾಟಕ ರಾಜ್ಯದ ಉಪಸಭಾಪತಿ ಸ್ಥಾನದವರೆಗೂ ತೆಗೆದುಕೊಂಡು ಹೋಗಿದೆ. ನಾನು ಯಾವತ್ತೂ ಹೇಳ್ತೀನಿ, ಎಲ್ಲೂ ಹೇಳ್ತೀನಿ, ನನ್ನ ವಿಧಾನ ಪರಿಷತ್ನಲ್ಲೂ ಕೂಡ ನಾನು ಪ್ರಾರಂಭಿಕವಾಗಿ ಅಧಿಕಾರವನ್ನ ಸ್ವೀಕಾರ ಮಾಡುವಂತ ಸಂದರ್ಭದಲ್ಲಿ ನಾನು ನನ್ನ ಅನಿಸಿಕೆಗಳನ್ನ ಕೇಳಿದಾಗ ನಾನು ಇದನ್ನ ಗೋಣಿ ಬೀಡನ್ನ ನಾನು ಸ್ವತಃಶಲಿ ಆಟೋಸ್ ಪ್ರಾರಂಭಿಕವಾಗಿ ನನ್ನ ಸ್ನೇಹ, ನನ್ನ ವಿಶ್ವಾಸ ಎಲ್ಲಿಂದ ಪ್ರಾರಂಭ ಆಯ್ತು, ರಾಜಕಾರಣಕ್ಕೆ ನಾನು ಹೇಗೆ ಬಂದೆ ಅಂದ್ರೆ ನನಗೆ ಮೂಲ ಕಾರಣ ಅಂತ ಹೇಳಿದ್ರೆ ಮೂಡಿಗೆರೆಯಲ್ಲಿರುವಂತಹ ಸ್ವತಃಶಲಿ ಆಟೋ ಸಂಘ. ಅವಾಗಿದ್ದವರು ನೀವು ಆಟೋ ಓಡಿಸ್ತಿದ್ರ, ಆಟೋ ಇತ್ತ ಅಂತೆಲ್ಲ ಕೇಳಿದ್ರು. ಇಲ್ಲ, ನನ್ನ ವಿಶ್ವಾಸದೊಂದಿಗೆ ನನ್ನಲ್ಲಿರುವಂತಹ ಅಲ್ಲಿ ಆಟೋ ಚಾಲಕರು ಮತ್ತು ಮಾಲೀಕರು ನನ್ನನ್ನು ಅಧ್ಯಕ್ಷನಾಗಿ ಮಾಡಿಕೊಂಡು ನನಗೆ ಒಂದು ಮೆಟ್ಲನ್ನ ಹಾಕೊಟ್ಟಂಥದ್ದು. ತದನಂತರ ನನ್ನ ಗೋಣಿಬೀಡು ಇದಾದ ನಂತರ ಕರ್ಕೊಂಡು ಹೋಗಿ ಗೋಣಿಬೀಡಲ್ಲಿ ಜಿಲ್ಲಾ ಪಂಚಾಯಿತಿಯ ಸದಸ್ಯ ನಾನು ಅಲ್ದೇ ಇದ್ರು ಕೂಡ ಗೋಣಿಬೀಡನ್ನು ಅಲ್ದೇ ಇದ್ರು ಕೂಡ ಕರ್ಕೊಂಡೋಗಿ ಗೋಣಿಬೀಡಲ್ಲಿ ನನ್ನ ಜಿಲ್ಲಾ ಪಂಚಾಯಿತಿ ಸದಸ್ಯನಾಗಿ ಮಾಡಿದಂಥದ್ದು ಇವತ್ತು ಈ ಮಟ್ಟಕ್ಕೆ ಮುಟ್ಲಿಕ್ಕೆ ಕಾರಣ ನೀವು ಮತ್ತೆ ಅವರು ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಯಾವತ್ತೂ ನಿಮ್ಮ ಜೊತೆ ಇರ್ತೀನಿ. ನಿಮ್ಮ ವಿಶ್ವಾಸಗಳಿಗೆ ಯಾವತ್ತೂ ತೆಕ್ಕೆ ಬರಬಾರ್ದು. ನಿಮ್ಮಲ್ಲಿ ಪರಸ್ಪರ ಸಣ್ಣ ಭಿನ್ನಾಭಿಪ್ರಾಯಗಳು ಬಂದಾಗ ಇದೆ, ಅದಕ್ಕೋಸ್ಕರನೇ ಈ ಸಂಘಗಳನ್ನ ಮಾಡ್ಕೊಳ್ಳುವಂಥದ್ದು. ಯಾತಕ್ಕೆ ಸಂಘ ಅಧ್ಯಕ್ಷ, ಕಾರ್ಯದರ್ಶಿ ಇದಕ್ಕೆಲ್ಲರೂ ಇರುವಂಥದ್ದು ಯಾಕೆಂದ್ರೆ ಸಮಸ್ಯೆಗಳು ಬಂದಾಗ ಒಳಗಡೆ ಕೂತ್ಕೊಂಡು ಸಮಸ್ಯೆಯನ್ನ ಬಗೆಹರಿಸ್ಕೊಳ್ಳುವಂಥದ್ದು. ಅದಕ್ಕೊಂದು ಮಾತಿದೆ, ಒಂದು ಹೋಟೆಲ್ನಲ್ಲಿ ಒಂದು ಬೋರ್ಡ್ ಅನ್ನ ಬರೆದಿರ್ತಾರಂತೆ, ತಿಂಡಿ ಚೆನ್ನಾಗಿದ್ರೆ ಹೊರಗಡೆ ಎಲ್ಲರ ಹತ್ರ ಹೇಳಿ, ಬಹುಶಃ ತಿಂಡಿ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಕ್ಯಾಶಲ್ಲಿ ಕೂತಿರ್ತಾರಲ್ಲ ಅವರ ಕಿವಿಲ್ ಬಂದ್ ಹೇಳಿ ಅಂತ. ಅಂದ್ರೆ ನಾವು ಸರಿ ಮಾಡ್ಕೊಳ್ತೇವೆ, ಸರಿ ಮಾಡ್ಕೊಳ್ಳೋಣ. ಅದೇ ಚೆನ್ನಾಗಿದೆ, ನಮ್ಮ ಆಟೋ ಸಂಘ ಚೆನ್ನಾಗಿದೆ ಅಂದ್ರೆ ಊರಲ್ಲೆಲ್ಲ ನಮ್ಮ ಸ್ವತಃಶಲಿ ಆಟೋ ಸಂಘ ಅಂದ್ರೆ ಹೇಗೆ, ಅದರಲ್ಲಿ ಯಾರು ಒಂದಿಬ್ರು ತಪ್ಪು ಮಾಡಿದಾಗ ನಮ್ಮ ಸ್ವತಃಶಲಿ ಆಟೋ ಸಂಘದಲ್ಲಿ ಹಾಗೆ ಹೀಗೆ ಅಂತ ಹೊರಗಡೆ ಹೇಳಿದ್ರೆ ಇಡೀ ಸಂಘಕ್ಕೆ ಕೆಟ್ಟ ಹೆಸರು ಬರುವಂತ ಕೆಲಸ ಆಗುತ್ತೆ. ಆ ಹೋಟೆಲ್ನ ಬೋರ್ಡ್ ಅನ್ನ ಎಲ್ಲರೂ ನೆನ್ಪಿಟ್ಕೊಳ್ಬೇಕು. ಇದ್ರೆ ಅಧ್ಯಕ್ಷರೊಟ್ಟಿಗೆ, ಗೌರವ ಅಧ್ಯಕ್ಷರೊಟ್ಟಿಗೆ ಕೂತ್ಕೊಂಡು ನಮ್ಮ ಆಟೋ ಸಂಘದ ಒಳಗಡೆ ಇಂಥ ಆಟೋದವ್ರದ್ದು ಏನೋ ಸಣ್ಣ ಪುಟ್ಟ ಭಿನ್ನ ಅಭಿಪ್ರಾಯಗಳು, ಭಿನ್ನ ಮತಗಳು ಇದೆಯೋ ಅವ್ರನ್ನ ಕರೆದು ಕೂರಿಸಿ ಮಾತಾಡಿ ಸರ್ವ್ ಮಾಡುವಂತ ಕೆಲಸವನ್ನ ಮಾಡಿ, ಇಲ್ಲ ನೀವು ಮಾಡ್ತಾ ಇರುವಂತ ಕೆಲಸಗಳಲ್ಲೂ ಸಣ್ಣ ಪುಟ್ಟ ಲೋಪದೋಷಗಳಿದೆ ಅದನ್ನು ಸರಿ ಮಾಡ್ಕೊಳ್ಳಿ ಅಂತ ನಿಮ್ಮ ಒಳಗಡೆ ಇದನ್ನ ಸರಿಪಡಿಸ್ಕೊಳ್ಳುವಂತ ಕೆಲಸಗಳನ್ನ ತಾವು ಮಾಡ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಿಮ್ಮೆಲ್ರಿಗೂ ಮತ್ತೊಮ್ಮೆ ಈ ಆಯುಧ ಪೂಜೆಯ ಶುಭಾಶಯಗಳನ್ನ ಹೇಳ್ತಾ ಆ ದುರ್ಗಿ ತಾಯಿ ಎಲ್ರಿಗೂ ಒಳ್ಳೆಯದನ್ನ ಮಾಡ್ಲಿ. ನಿಮ್ಮ ಮಕ್ಕಳುಗಳನ್ನ ಕೊನೆಯ ಮಾತು, ಎಲ್ರೂ ನಾವೆಲ್ಲ ಇವತ್ತು ನಮ್ಮ ಜೀವನವನ್ನ ಭವಿಷ್ಯವನ್ನ ರೂಪಿಸೋದು ಮಕ್ಕಳಿಗೋಸ್ಕರ. ಸೊ ಮಕ್ಕಳುಗಳ ಭವಿಷ್ಯಕ್ಕೋಸ್ಕರ ನಮ್ಮೆಲ್ಲ ದುಡಿಮೆ, ಅವರನ್ನ ಒಳ್ಳೆ ದಾರಿಯಲ್ಲಿ ಸಾಗಿಸಬೇಕು ಅನ್ನೋದೇ ನಮ್ಮ ಗುರಿ. ಹಾಗಾಗಿ ಆ ಗುರಿಯ ಅಡಿಯಲ್ಲಿ ಚಿಕ್ಕ ಮಕ್ಕಳುಗಳನ್ನ ಅನಿವಾರ್ಯ ಇದ್ದಾಗ ಮೊಬೈಲ್ಗಳನ್ನ ಕೊಡಿ. ಇಲ್ದನೇ ಇದ್ರೆ ನೀವು ಟಿವಿ ನೋಡಕ್ಕೋಸ್ಕರ ಮಕ್ಕಳು ಗಲಾಟೆ ಮಾಡ್ತಾರೆ ಅಂತ ಅವ್ರ ಕೈಗೆ ಮೊಬೈಲ್ ಅನ್ನ ಕೊಡಬೇಡಿ. ಅಥವಾ ನೀವು ಸೀರಿಯಲ್ ಅನ್ನ ನೋಡಕ್ಕೆ ತೊಂದರೆ ಮಾಡ್ತಾರೆ ಅಂತೇಳಿ ಅವ್ರ ಕೈಗೆ ಮೊಬೈಲ್ಗಳನ್ನ ಕೊಡಬೇಡಿ. ಯಾಕೆಂದ್ರೆ ಮೊಬೈಲ್ ಎಷ್ಟು ಒಳ್ಳೇದೋ ಅಷ್ಟೇ ಅಪಾಯಕಾರಿ. ಮಕ್ಕಳುಗಳಿಗೆ ಅನಿವಾರ್ಯ, ಅವರಿಗೆ ಬೇಕಾದಂತ ಸಂದರ್ಭ ಆನ್ಲೈನ್ ಕ್ಲಾಸ್ಗಳು ಬೇಕು, ಹೌದು, ಅದು ಬೇಕಾದಂತ ಸಂದರ್ಭದಲ್ಲಿ ಉಪಯೋಗವನ್ನ ಮಾಡ್ಕೊಳ್ಳುವಂಥದ್ದು. ಇಲ್ದೇ ಇದ್ರೆ ಹತ್ರು ಅಂತ ಹೇಳಿ ಮಕ್ಕಳುಗಳನ್ನ ಆದಷ್ಟು ಪುಸ್ತಕಗಳನ್ನ
ಮಕ್ಕಳುಗಳ ಕೈಗೆ ಕತೆ ಪುಸ್ತಕಗಳನ್ನ, ಇತಿಹಾಸಗಳನ್ನ ಹೇಳುವಂತ ಕತೆ ಪುಸ್ತಕಗಳು ನಮ್ಮ ಟೀಚರ್ ಇದ್ದಾರೆ. ಇವತ್ತು ಒಳ್ಳೆಯ ಜಿಲ್ಲಾ ಪ್ರಶಸ್ತಿಯನ್ನು ತೆಗೆದುಕೊಂಡಿದ್ದಾರೆ ನೋಡಿ. ಯಾಕೆ ಅಂದ್ರೆ ಮಕ್ಕಳುಗಳಿಗೆ ಇವತ್ತು ನಮ್ಮ ಇಡೀ ಇತಿಹಾಸವನ್ನು ಹೇಳುವಂತ ಪುಸ್ತಕ, ಅದರೊಳಗಡೆನೆ ಕಥೆಗಳಿದೆ, ಅದರೊಳಗಡೆನೆ ಮನೋರಂಜನೆ ಇದೆ. ಅವುಗಳನ್ನ ಮಾಡಿಸುವಂತ ಕೆಲಸವನ್ನ ಮಾಡಿದ್ರೆ ಮಕ್ಕಳುಗಳಿಗೆ ಒಂದು ಮಾತು, ನನ್ನ ಹೆಸರುನವನೇ ಒಬ್ಬ ಹಾಸ್ಯ ಕಲಾವಿದ ಇದ್ದಾನೆ, ಗೊತ್ತು ತಾನೆ, ಪ್ರಾಣೇಶ ಅಂತ. ಅವರು ಯಾವಾಗ್ಲೂ ಒಂದು ಮಾತನ್ನ ಹೇಳ್ತಾರೆ, ನೀವು ಪುಸ್ತಕವನ್ನು ತಲೆ ತಗ್ಗಿಸಿ ನೋಡು. ಓದ್ಬೇಕಾದ್ರೆ ಪುಸ್ತಕವನ್ನ ತಲೆ ತಗ್ಗಿಸಿ ಓದ್ಬೇಕಲ್ಲ, ಏನಕ್ಕ ಓದಲ್ಲ, ಹಿಂಗ್ ಓದಕ್ಕಾಗತ್ತಾ? ಓದು. ನೀನು ಪುಸ್ತಕವನ್ನ ತಲೆ ತಗ್ಗಿಸಿ ಹೋಗು, ನಿರಂತರವಾಗಿ ನಿನ್ನ ತಲೆ ಎತ್ತಿ ತಿರುಗುವಂತೆ ನಾನು ಮಾಡ್ತೇನೆ ಅಂತ ಪುಸ್ತಕ ಹೇಳುತ್ತಂತೆ. ಅಂದ್ರೆ ನಿನ್ನ ಜೀವನದಲ್ಲಿ ನನ್ನನ್ನು ಓದಿದ್ರೆ ನಿನ್ನನ್ನು ಯಾವತ್ತು ತಲೆ ಎತ್ತಿ ತಿರುಗುವಂತೆ ಮಾಡ್ತೇನೆ ಅಂತ. ಮೊಬೈಲ್ ಹೇಳುತ್ತಂತೆ, ನೀನು ನನ್ನ ತಲೆ ತಗ್ಗಿಸಿ ಬಗ್ಗಿ ನೋಡ್ತಾನೆ ಇರು, ನೀನು ಕೊನೆಯವರೆಗೂ ತಲೆ ತಗ್ಗಿ ಬಗ್ಗಿ ನೋಡುತ್ತಿರುವಂತೆಯೇ ನಾನು ಮಾಡುತ್ತೇನೆ ಅಂತ. ಹಾಗಾಗಿ ಆಯ್ಕೆಗಳನ್ನ ಮಾಡಿಸೋ ಮಕ್ಕಳುಗಳಿಗೆ ಪುಸ್ತಕಗಳನ್ನ ಮಾಡಿಸಿ ಮೊಬೈಲ್ನಿಂದ ದೂರ ಇಡಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಿಮ್ಮೆಲ್ರಿಗೂ ಒಳ್ಳೇದಾಗ್ಲಿ ಅಂತ ಮತ್ತೊಮ್ಮೆ ಶುಭವನ್ನ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಅಮರ್ನಾಥ್ರವರು ಒಂದು ಪ್ರಸ್ತಾಪವನ್ನ ಮಾಡಿದ್ರು, ನನ್ಗೆ ಗೊತ್ತಿರ್ಲಿಲ್ಲ. ಮೊನ್ನೆ ಆಕ್ಸಿಡೆಂಟ್ ಅಲ್ಲಿ ನಮ್ಮ ಆಟೋ ಚಾಲಕರೊಬ್ಬರು ತೀರು ಹೋಗಿದ್ದಾರೆ ಅಂತ. ಖಂಡಿತವಾಗ್ಲೂ ನಾನು ಇರ್ಲಿಲ್ಲ, ಎಲ್ಲೋ ಹೊರಗಡೆ, ನಾನು ಮೊನ್ನೆ ಬಂದೆ. ಹಾಗಾಗಿ ಪ್ರಕಾಶ ಕರೆಕ್ಟ್ ಅದು ಹೇಳಿದ್ ಹೀಗೀಗೆ ಅಂತ ಫೋನ್ ಮಾಡಿದ್ರು, ನಾನು ಹೊರಗಡೆ ಇದ್ದೆ. ಅದಕ್ಕೆ ಏನು ಸಹಕಾರ, ಯಾವ ರೀತಿಯಲ್ಲಿ ಸಹಕಾರ ಮಾಡಲಿಕ್ಕೆ ಆಗುತ್ತೆ ಅನ್ನೋದು ನೋಡ್ತೀನಿ. ಆದ್ರೆ ನನ್ನೊಂದು ಸಲಹೆಯೂ ಕೂಡ ಇದೆ, ಏನಿಲ್ಲ, ಒಂದು ಕ್ಷೇಮ ನಿಧಿ ಅಂತ ಒಂದು ಮಾಡ್ಕೊಳ್ಳಿ. ಯಾರಿಗೆ ಇವತ್ತು ನಾವಿಲ್ಲಿ ಕೂತಿರೋಂಥಲ್ಲಿ ಯಾರಿಗೆ ಬರುತ್ತೆ ಯಾರಿಗೆ ಬರೋದಿಲ್ಲ ಅಂತ ಯಾರಿಗೂ ಗೊತ್ತಿಲ್ಲ. ಅನಿವಾರ್ಯ ಆ ಸಂದರ್ಭಗಳಲ್ಲಿ ಯಾರಿಗೂ ಒಬ್ಬನಿಗೆ ಎಲ್ಲವನ್ನು ಭರಿಸ್ಲಿಕ್ಕೆ ಕಷ್ಟ ಸಾಧ್ಯ ಆಗುತ್ತೆ. ಒಂದು ಕ್ಷೇಮ ನಿಧಿ ಅಂತ ಹೇಳಿ ಒಂದು ಮಾಡಿದ್ರೆ, ಯಾವಾಗ್ಲಾದ್ರೂ ವಾರಕ್ಕೊಂದು 5 ರೂಪಾಯಿನೋ 10 ರೂಪಾಯಿನೋ, ನೀವೊಂದು 150-200 ಜನ ಇದ್ರೆ ದೊಡ್ಡ ಕೆಲಸ ಅಲ್ಲ ಅದು. ನಾವು ಯಾವ್ದೋ ದಿನ ನಮ್ಮ ಖರ್ಚಿನ ವೆಚ್ಚಗಳೇ ಸಾಕಷ್ಟು ಮಾಡ್ತಾ ಇರ್ತೇವೆ. ಅದರಲ್ಲಿ ನೀವೆಲ್ಲ, ನಾನು ಅದಕ್ಕೆ ಹೇಳಿದೆ ಒಟ್ಟಾಗಿರ್ಬೇಕು ಅಂತ. ಒಟ್ಟಿನಲ್ಲಿ ನಾವು ಒಗ್ಗಟ್ಟಿನಲ್ಲಿ ಬಲ ಇದೆ ಅಂದ್ರೆ ಇದೆ, ಈ ವಿಚಾರದಲ್ಲೂ ಬಲ ಇದೆ. ಯಾರೋ ಒಬ್ಬರಿಗೆ ತಕ್ಷಣ ಏನಾದ್ರೂ ಬೇಕು, ಒಂದು 5,000 10,000 ಅಂತ ಆದ್ರೆ ನಿಮ್ಮ ನಿಧಿ ಒಳಗಿಂದಲೇ ಕೊಡುವಂಥದ್ದು. ತದನಂತರ ಬೇರೆಯ ದೊಟ್ಟಿಗೆ ಸರ್ಕಾರದಿಂದಲೋ ಅಥವಾ ಬೇರೆ ವಂತಿಕೆ ಎತ್ತುವಂಥದ್ದು ಅದು ಆಮೇಲೆ ಮಾಡ್ಬೋದು. ತಕ್ಷಣಕ್ಕೆ ಹಣ ಒದಗಿಸ್ಲಿಕ್ಕೆ ಪ್ರತಿಯೊಬ್ಬ ಮನುಷ್ಯನಿಗೂ ಕಷ್ಟ ಆಗುತ್ತೆ. ಇದಕ್ಕೆ ನಾನು ನೋಡ್ತೀನಿ, ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಇದಕ್ಕೇನು ಸಾಧ್ಯವಾದಷ್ಟು ಮಟ್ಟಿಗೆ ಅದಕ್ಕೆ ಪರಿಹಾರವನ್ನು ಕೊಡ್ಲಿಕ್ಕೆ ಏನೋ ಪ್ರಯತ್ನ ಮಾಡ್ತೀನಿ. ಆದ್ರೆ ಇನ್ನೊಂದು ಕ್ಷೇಮ ನಿಧಿ ಅಂತ ಒಂದು ಅಧ್ಯಕ್ಷರೇ ನಿಮ್ಮ ಇದ್ರಲ್ಲಿ ಮಾಡಿ ಆಯ್ತಾ. ಇಷ್ಟ ಇದ್ದವ್ರು ನೀವೇನ್ ಬಲಾತ್ಕಾರ ಕೊಡಿ ಅಂತ ಕೇಳಿ ಕೊಟ್ಟವ್ರು ತುಂಬಾ ಧಾರಾಳಿಗಳಿದ್ದಾರೆ. ಆ ಕ್ಷೇಮ ನಿಧಿ ಒಳಗಡೆ ನೀವು ಬೇಕಾದ್ರೆ ನಾವ್ ಇಂಥದ್ದು ಮಾಡಿದೀವಿ ಅಂತ ಸಾರ್ವಜನಿಕರಿಂದಲೂ ವಂತಿಕೆಯನ್ನ ಎತ್ಕೊಳ್ಬಹುದು. ಇದು ಸಾರ್ವಜನಿಕ ಸೇವೆಗೋಸ್ಕರ ಆಟೋ ರಿಕ್ಷಾಗಳು ಪ್ರತಿಯೊಬ್ಬರಿಗೂ ಅದರ ಅವಶ್ಯಕತೆಗಳು ಅಗತ್ಯತೆಗಳು ಕೂಡ ಇದೆ. ಆಟೋ ರಿಕ್ಷಾಗಳ ಅಗತ್ಯತೆಯೂ ಇದೆ. ನೀವು ನಿಮ್ಮ ಜೀವನಕ್ಕೆ ದುಡಿಮೆ ಆದ್ರೂ ಬೇರೆ ಒಬ್ಬನಿಗೂ ಇದರ ಅಗತ್ಯತೆಗಳು ಇದೆ. ಹಾಗಾಗಿ ಅದಕ್ಕೆಲ್ಲಾದ್ರೂ ಒಮ್ಮೆ ನಿಮ್ದೊಂದು ಟೀಮು, ಅಧ್ಯಕ್ಷರು ಗೌರವಾಧ್ಯಕ್ಷರು ಎಲ್ಲ ಇದ್ದಾಗ ಹೋದ್ರೆ ನಾನು ಬೇಕಾದ್ರೆ ಅದಕ್ಕೆ ಸಹಕಾರವನ್ನ ಮಾಡ್ಲಿಕ್ಕೆ ಕೆಲವರಿಗೆ ಹೇಳ್ತೀನಿ. ಒಂದ್ ಸ್ವಲ್ಪ ಹಣವನ್ನ ಮಾಡಿ ಒಂದು ಜಾಯಿಂಟ್ ಅಕೌಂಟ್ ಅಲ್ಲಿ ಸ್ವಲ್ಪ ಡಿಪಾಸಿಟ್ ಮಾಡುವಂತ ಒಂದು ಪ್ರಯತ್ನ ಕೈ ಹಾಕಿ. ಯಾವತ್ತು ಮರವನ್ನ ಮರದಲ್ಲಿ ಹಲಸಿನ ಹಣ್ಣು ಇರುತ್ತೆ, ಹಲಸಿನ ಹಣ್ಣಾಗಿದೆ, ಅಯ್ಯೋ ಮರದ ಅಲ್ಲಿದೆ ಅಲ್ಲಿವರೆಗೆ ಯಾರು ಹೋಗುತ್ತೆ, ನಾವು ಪ್ರಯತ್ನ ಮಾಡಿದ್ರೆ ಅದನ್ನ ಕುಯ್ಯಕ್ಕಾಗುತ್ತಾ ಇಲ್ಲ ಗೊತ್ತಾಗುತ್ತೆ. ಬಿಟ್ರೆ ಕೆಳಗಡೆ ನಿಂತ್ಕೊಂಡ್ರೆ ದ್ರಾಕ್ಷಿ ನರಿ ಹೇಳಿದಾಗ ಏನಾಗುತ್ತೆ, ಸಿಕ್ಲಿಲ್ಲ ಅಂತ ಹುಳಿ ಅಂತ ಇದಾಗುತ್ತೆ. ಒಂದು ಪ್ರಯತ್ನ ಇವತ್ತು ನಾಳಿಂದಲೇ ಕೂತ್ಕೊಳ್ಳಿ, ಒಂದು ಮೀಟಿಂಗ್ ಮಾಡಿ, ಒಂದು ಪ್ರಯತ್ನ ಮಾಡಿ. ಆಯ್ತು, ನಾನೇ ಪ್ರಾರಂಭಿಕವಾಗಿ ಒಂದು 5,000 ರೂಪಾಯಿ ದುಡ್ಡು ನಾನು ಕೊಡ್ತೀನಿ. ನಿಮ್ಮ ಇದಕ್ಕೆ 5,000ವನ್ನ ನಾನು ಕೊಡ್ತೀನಿ. ಅಲ್ಲಿಂದಲೇ ಪ್ರಾರಂಭ ಮಾಡಿ, ಅದನ್ನ ಮಾಡಿ ಈ ತರದ ಸಣ್ಣ ಪುಟ್ಟ ಏನಾದರೂ ಆದ್ರೆ ಅದಕ್ಕೆ ಒಂದು ಮಾಡುವಂತ ಕೆಲಸವನ್ನ ಮಾಡಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ. ಈ ಕ್ಷೇಮ ನಿಧಿಗೆ ಮಾನ್ಯ ಪ್ರಾಣೇಶನ್ ಹೇಳ್ದಂಗೆ ಶುಕ್ರವಾರ ಅಥವಾ ಶನಿವಾರ ನಾವು ಈಗ ಚಾಲನೆ ಕೊಡ್ತೀವಿ. ಅಣ್ಣ 5,000 ಕೊಟ್ಟಿದ್ದಾರೆ.
ನಾನು ಕೂಡ 2,500 ಕೊಟ್ಟು 7,500 ಅಕೌಂಟ್ ಓಪನ್ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಫಸ್ಟ್ ಅಕೌಂಟು ನಾಡ್ದಿಂದನೇ ಶುಕ್ರವಾರ ಅಥವಾ ಶನಿವಾರ ಯಾರಾದ್ರೂ ನಾವು ಸೂಕ್ತವಂತ 2 ದಿನದ ಹೆಸರಲ್ಲಿ ಅಕೌಂಟ್ ಓಪನ್ ಮಾಡ್ತೀವಿ. ಪ್ರಪ್ರಥಮವಾಗಿ ಅದ್ರ ಜೊತೆಗೆ ನಾನು ಕೂಡ 2,500 ಸೇರಿಸಿ 7,500 ಅಕೌಂಟ್ ಓಪನ್ ಮಾಡ್ತೀವಿ. ಆಮೇಲೆ ಈ ಹಣನ ಯಾವ ರೀತಿ ವಿನಿಯೋಗ ಮಾಡಬೇಕು ಅಂತ ನಾವು ಗ್ರೂಪಲ್ಲಿ ಚರ್ಚೆ ಮಾಡ್ತೀವಿ. ಅದರಲ್ಲಿ ಅನಗತ್ಯವಾಗಿ ಎಲ್ಲರೂ ಕೊಡಿ ಅಂತ ಕೇಳಬಾರ್ದು. ತುಂಬಾ ಅಗತ್ಯ. ನಮ್ಮ ರೆಗ್ಯುಲರ್ ಆಟೋ ಚಾಲಕರು ನೋಡಿ, ಮೈದಿಯವರು 500 ರೂಪಾಯಿ ಕೊಡ್ತಾರೆ, ಅಲ್ಲಿಗೆ 8,000 ರೂಪಾಯಿ ಕ್ಷೇಮ ನಿಧಿಗೆ ಇವತ್ತೇ ಸಂಗ್ರಹ ಆಗ್ತಾ ಇದೆ. ಇನ್ನು ನಾನು ಮೊದಲೇ ಹೇಳ್ದಂಗೆ ತೀರಾ ಅಗತ್ಯ ನಮ್ಮ ನಿರಂತರವಾಗಿ ಚಾಲನೆ ಇರ್ತಕ್ಕಂಥವ್ರು ಮತ್ತೆ ಇನ್ನೊಂದು ಮುಖ್ಯವಾಗಿ ನಮ್ಮ ಸಂಘದ ಸದಸ್ಯರಿಗೆ ಮಾತ್ರ ನಾವು ಇದನ್ನು ಕೊಡ್ತೀವಿ. ದಯವಿಟ್ಟು ಯಾರು ಆಟೋ ಚಾಲಕರು ನಮಗೆ ಕೆಲವರು ನಮ್ಮ ಸಂಘ ಬೇಡ, ಸಹಾಯ ಬೇಕು ಅಂದ್ರೆ ನಾವಿಲ್ಲ. ನಮ್ಮ ಸಂಘದ ಸದಸ್ಯರು ಯಾರಾಗಿರ್ತಾರೋ ಅವರಿಗೆ ಮಾತ್ರ ತುರ್ತು ಸಂದರ್ಭದಲ್ಲಿ ತೀರ್ಮಾನ ತಗೊಂಡ್ಬಿಟ್ಟು ನಾವು ಈ ಸಹಾಯ ಮಾಡ್ಲಿಕ್ಕೆ ಬದ್ಧರಾಗಿರ್ತೀವಿ. ಧನ್ಯವಾದಗಳು. ಹಾಗೆ ಒಂದು ಹೊಸದಾಗಿ ಆಟೋ ಸಂಘದ ಚಾಲಕರು ಮತ್ತು ಮಾಲೀಕರಿಗೆ ಕ್ಷೇಮ ನಿಧಿಯನ್ನು ಪ್ರಾರಂಭ ಮಾಡಲಿಕ್ಕೆ ಒಂದು ಹೊಸ ಅಧ್ಯಯನವನ್ನು ಇವತ್ತು ಸ್ಥಾಪನೆಯಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಈ ಕ್ಷೇಮ ನಿಧಿಗೆ UB ಮಂಜೂರು ಹಿರಿಯ ಆಟೋ ಚಾಲಕರು ಅವರು ಸಹ 2,000 ಕೊಡ್ತೀನಿ ಅಂತ ಹೇಳಿದರೆ, ಅಲ್ಲಿಗೆ 10,000 ರೂಪಾಯಿಯೊಂದಿಗೆ ಈ ಕ್ಷೇಮ ನಿಧಿಯ ಅಕೌಂಟು ಅಮರನಾಥ್ ಸರ್ ಹೇಳ್ದಂಗೆ ಶುಕ್ರವಾರ ಪ್ರಾರಂಭ ಆಗುತ್ತೆ. ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಜೊತೆ ಯಾವಾಗಲೂ ಬಹುಶಃ ಪ್ರಾರಂಭದಲ್ಲಿ ಪ್ರಾಸ್ತಾವಿಕವಾಗಿ ಅಮರನಾಥ್ ಸರ್ ಅವರು ಹೇಳಿದರು ಈ ನಮ್ಮದು ಪರ್ಮಿಟ್ ವಿಚಾರದಲ್ಲೆಲ್ಲ. ಆ ಸಂದರ್ಭದಲ್ಲಿ ನಮ್ಮ ಜೊತೆ ನಿರಂತರವಾಗಿ ನಮ್ಮ ಜೊತೆ ನಿಂತು ಆ ಒಂದು ಸಮಸ್ಯೆಯನ್ನು ಬಗೆಹರಿಸ್ಕೊಟ್ಟಂಥವ್ರು MK ಪ್ರಾಣೇಶ್ ಅವರವರು. ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಿದ ಅವರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ, ಭಾರತಿ ಮೇಡಮ್ ಅವರು ಕೂಡ ಕ್ಷೇಮ ನಿಧಿಗೆ 2,000 ರೂಪಾಯಿಯನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಲ್ಲಿಗೆ ಇವತ್ತು ನಮ್ಮ ಈ ಒಂದು ಕ್ಷೇಮಾಭಿವೃದ್ಧಿ ನಿಧಿಗೆ 12,000 ರೂಪಾಯಿ ಆಗಿದೆ. ಅದು 12,000 ರೂಪಾಯಿಯೊಂದಿಗೆ ಒಂದು ಸೂಕ್ತವಾದಂಥ ಏನು ಜಂಟಿ ಅಕೌಂಟನ್ನು ಮಾಡಲಿದ್ದೇವೆ ನಾವು. ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿ ಸಾರಿನೂ ನಾವು ಒಂದು ಬಹುಮಾನ ವಿತರಣೆ ಮತ್ತು ಏನು ಲಕ್ಕಿ ಡಿಪೋ, ಇವತ್ತು ಆಟೋದವರು ಎಷ್ಟು ಜನ ದುಡ್ಡು ಕೊಟ್ಟಿದ್ದಾರೆ ಈ ಪೂಜೆ ಕಾರ್ಯಕ್ರಮಕ್ಕೆ, ಆ ಎಲ್ಲ ಸಂಘದ ಆಟೋದವ್ರದ್ದು ನಂಬರ್ ಹಾಕ್ಬಿಟ್ಟು ಲಕ್ಕಿ ಡಿಪೋವನ್ನು ಮಾಡ್ತೀವಿ. ಆ ಲಕ್ಕಿ ಡಿಪೋ ಮತ್ತು ಬಹುಮಾನ ವಿತರಣೆ ಯಾವಾಗಲೂ ಇರುತ್ತೆ. ಹೊಸ ಅಧ್ಯಕ್ಷರಾದ್ಮೇಲೆ ಅವರು ಒಂದು ಹೊಸ ಪದಾಧಿಕಾರಿಗಳು ಒಂದು ಬದಲಾವಣೆಯನ್ನು ಮಾಡೋಣ ನಾವು ಈ ಸೇರಿ ಅಂತೇಳಿ ನಮ್ಮ ಮೂಡಿಗೆರೆ ತಾಲೂಕಿನಲ್ಲಿ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥವರಿಗೆ ಸನ್ಮಾನ ಮಾಡುವಂಥ ಒಂದು ಕಾರ್ಯಕ್ರಮ. ಇನ್ನೊಂದಿಬ್ಬರು ಟೀಚರ್ಸಿಗೆ ಹೇಳಿದ್ವಿ, ಅವರು ಊರಿಗೆ ಹೋಗಿರೋದ್ರಿಂದ ನಮಗೆ ಬರೋಕ್ಕಾಗ್ತಾಯಿಲ್ಲ ಅಂತ ಹೇಳಿದರು. ಆಮೇಲೆ ಇನ್ನೊಂದಿಬ್ಬರು ಸೆನ್ಸಸ್ ಇದೆ, ಹಾಗಾಗಿ ನಮಗೆ ಅಲ್ಲಿ ಬರೋಕ್ಕಾಗಲ್ಲ ಅಂತ ಹೇಳಿದರು. ಭಾರತಿ ಮೇಡಮ್ ಅವರು ನಮ್ಮ ಒಂದು ಕರೆಗೆ ಹೋಗ್ಬಿಟ್ಟು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ಒಂದು ಗೌರವ ಸಮರ್ಪಣೆ. ಹಾಗೆ ಹೊಸ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಒಂದು ಹೊಸ ಆಲೋಚನೆ. ಎಲ್ಲರೂ ಈ ತಾಲೂಕು ಮಟ್ಟದಲ್ಲಿ ಬೇರೆ ಬೇರೆ ಸಂಘ ಸಂಸ್ಥೆಗಳು SSLC ಮತ್ತು PUCನಲ್ಲಿ ಮಕ್ಕಳಿಗೆ ಸನ್ಮಾನ ಮಾಡುವಂಥ ಕಾರ್ಯಕ್ರಮವನ್ನು ಮಾಡ್ತಾರೆ. ಹಾಗೆ ನಮ್ಮ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ಮಕ್ಕಳಿಗೂ ಸನ್ಮಾನವನ್ನು ಮಾಡಬೇಕು, SSLC PUC ಅತಿ ಹೆಚ್ಚು ಅಂಕ ಪಡೆದಿರೋರಿಗೆ ಅಂತೇಳಿ ಒಂದು ಒಳ್ಳೆ ಆಲೋಚನೆಯನ್ನು ಮಾಡಿ ಆ ಮಕ್ಕಳಿಗೆ ಕೂಡ ಈಗೊಂದು ಅಭಿನಂದನಾ ಕಾರ್ಯಕ್ರಮವನ್ನು ನೆರವೇರಿಸ್ಕೊಡ್ಬೇಕು ಎಲ್ಲ ಗಣ್ಯರು ಅಂತೇಳಿ ಎಲ್ಲ ಗಣ್ಯರಿಗೆ ವಿನಂತಿ ಮಾಡ್ಕೊಳ್ತೀನಿ. ಮೊದಲನೇದಾಗಿ ಶ್ರೀಮತಿ ಭಾರತಿ ಮೇಡಮ್ ಅವರು ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿ, ಇವರಿಗೆ ವೇದಿಕೆ ಮೇಲೆ ಇರುವಂಥ ಎಲ್ಲ ಗಣ್ಯರು ಒಂದು ಆಟೋ ಸಂಘದಿಂದ ಒಂದು ಗೌರವ ಸಮರ್ಪಣೆಯನ್ನು ಮಾಡಬೇಕಂತೇಳಿ ವಿನಂತಿ ಮಾಡ್ಕೊಳ್ತೀನಿ. ಇದಾದಮೇಲೆ SSLC ಮತ್ತು PUC ಮಕ್ಕಳು ಭೂಮಿಕಾ, ಕೃತಿಕಾ, ಪುನೀತ್ ಅವರು, ಹಾಗೆ ಅವರ ಪೋಷಕರು ಸಹಿತ ನೆಕ್ಸ್ಟ್ ಬರಬೇಕು. ಅವರ ಪೋಷಕರೊಂದಿಗೆ ಭೂಮಿಕಾ, ಕೃತಿಕಾ ಮತ್ತು ಪುನೀತ್ ಅವರು ರೆಡಿಯಾಗಿರಬೇಕು. ಹಾಗೆ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಸುಮಾರು 210 ಆಟಗಳಿಗೆ ನಾವು ಬಹುಶಃ ಒಂದು ಆಟಕ್ಕೆ ಪೂಜೆ ಮಾಡೋದು ತುಂಬ ಕಷ್ಟ. ಅಂಥದ್ರಲ್ಲಿ 210 ಆಟಗಳಿಗೆ ಪೂಜಾ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಿರ್ವಹಿಸಿದಂಥ ಸದಾಶಿವ ಶಾಂತಿ ಭಟ್ರವರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಿದ್ವಿ. ಶ್ರೀಮತಿ ಭಾರತಿ ಮೇಡಮ್ ಅವರು ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರು. ನಮ್ಮ ಜಿಲ್ಲೆಗೆ, ನಮ್ಮ ತಾಲೂಕಿಗೆ ಒಂದು ಉತ್ತಮವಾದ ಹೆಸರನ್ನು ತಂದುಕೊಟ್ಟಿದ್ದಾರೆ. ಅವರಿಗೆ ಭಗವಂತ ಆರೋಗ್ಯ ಆಯುಷ್ಯನ್ನು ಕೊಟ್ಟು ಕರುಣಿಸಲಿ ಅಂತೇಳಿ ನಾನು ಅವರಿಗೆ ಎಲ್ಲರ ಪರವಾಗಿ ವಿನಂತಿ ಮಾಡ್ಕೊಳ್ತೀನಿ. ಮೇಡಮ್
ಹಾಗೆ ಭೂಮಿಕಾ SSLC ಅತಿ ಹೆಚ್ಚು ಅಂಕವನ್ನು ಪಡೆದಿದ್ದಾರೆ. ಕೃತಿಕಾ SSLCಯಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದಿದ್ದಾರೆ. ಪುನೀತರವರು PUCಯಲ್ಲಿ ಅತಿ ಹೆಚ್ಚು ಅಂಕವನ್ನು ಗಳಿಸಿದಂಥ ವಿದ್ಯಾರ್ಥಿ. ಅವರ ಪೋಷಕರಿದ್ರೆ ಅವ್ರಿಗೆ ಕೊಡಬೇಕು. ನಮ್ಮ ಆಟೋ ಚಾಲಕರು ಮತ್ತು ಮಾಲಕರ ಸಂಘದಿಂದ ಇದೊಂದು ಹೊಸ ಅಧ್ಯಯನ. ಈ ವರ್ಷದಿಂದ SSLC PUCಯಲ್ಲಿ ಹೆಚ್ಚಿನ ಅಂಕವನ್ನು ಗಳಿಸಿರುವಂಥ ವಿದ್ಯಾರ್ಥಿಗಳನ್ನು ನಮ್ಮ ಸಂಘದ ಸದಸ್ಯರ ಮಕ್ಕಳಿಗೆ ಒಂದು ಗೌರವ ಸಮರ್ಪಣೆ ಕಾರ್ಯಕ್ರಮವನ್ನು ಎಲ್ಲ ಗಣ್ಯರು ನೆರವೇರಿಸ್ಕೊಡ್ಬೇಕಂತೇಳಿ ವಿನಂತಿ ಮಾಡ್ಕೊಳ್ತೀವಿ. ಆಗ್ತಿದೆಯಾ? ಆಗ್ತಾ ಇದೆ. ಯಾವಾಗಲೂ ಶಾಲ್ನ ಅದನ್ನು ಇಟ್ಟಿದ್ದೆ ಚಾರ್ಜ್ ಮಾಡಕ್ಕೆ ಯಾವಾಗಲೂ ಮೈ ತುಂಬ ಹುಚ್ಚು ಸನ್ಮಾನ ಅಂದ್ರೆ ಚಪ್ಪಾಳೆ ತಟ್ಟಿ ಸ್ವಲ್ಪ ಅವರಿಗೆ. SSLC ಮತ್ತು PUCನಲ್ಲಿ ಅತಿ ಹೆಚ್ಚು ಅಂಕ ಪಡೆದಂಥ ನಮ್ಮ ಆಟೋ ಚಾಲಕರು ಮಾಲಕರ ಮಕ್ಕಳಿಗೆ ಮುಂದಿನ ಭವಿಷ್ಯ ಉಜ್ವಲ ಆಗಲಿ ಅಂತೇಳಿ ಅವರಿಗೆಲ್ಲರಿಗೂ ಕೂಡ ಶುಭ ಹಾರೈಸ್ತಾ ಈ ಒಂದು ಉತ್ತಮ ಶಿಕ್ಷಕ ಪ್ರಶಸ್ತಿ ಹಾಗೆ SSLC PUC ಮಕ್ಕಳಿಗೆ ಸನ್ಮಾನ ಮಾಡಿದಂಥ ಎಲ್ಲ ಗಣ್ಯರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೆ ಭಾರತಿ ಮೇಡಮ್ ಅವರು, ಭಾರತೀಯವರು ನಮ್ಮ ಮಹಿಳಾ ಚಾಲಕರ ಮೊದಲ ಮಹಿಳಾ ಸದಸ್ಯರು, ಇವ್ರಿಗೂ ಕೂಡ ಒಂದು ಗೌರವ ಸಮರ್ಪಣೆಯನ್ನು ಎಲ್ಲ ಗಣ್ಯರು ನೆರವೇರಿಸ್ಕೊಡ್ಬೇಕಂತೇಳಿ ವಿನಂತಿ ಮಾಡ್ಕೊಳ್ತೇನೆ. ಭಾರತಿ ಮೇಡಮ್ ಅವರು ಮಹಿಳೆಯಾಗಿ ನಮ್ಮ ಆಟೋ ಚಾಲಕರ ಸಂಘದ ಸದಸ್ಯೆಯಾಗಿ ಸ್ವಾಭಿಮಾನಿ ಮಹಿಳೆಯಾಗಿ ಒಂದು ನಮ್ಮ ಸಂಘದ ಸದಸ್ಯೆಯಾಗಿ ಆಟೋ ವೃತ್ತಿಯನ್ನು ಮಾಡ್ತಿರುವಂಥ ಭಾರತಿ ಮೇಡಮ್ ಅವರಿಗೆ ನೋಡಿ ಸರ್, ನಿಮ್ಮ ನಿಧಿ ಇದ್ರೆ ಇನ್ಸ್ಪಿರೇಷನ್ ಬೇರೆಯವರಿಗೆ. ಭಾರತಿ ಮೇಡಮ್ ಅವರಿಗೆ ಶುಭವಾಗಲಿ ಅಂತೇಳಿ ಶುಭ ಹಾರೈಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಂಥ ಎಲ್ಲ ಗಣ್ಯರನ್ನು ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಶ್ರೀಮತಿ ಭಾರತಿ ಮೇಡಮ್ ಅವರು ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರು. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನ ಆಡಬೇಕು ಅಂತ ವಿನಂತಿ ಮಾಡ್ಕೊಳ್ತೀವಿ.
ಎಲ್ಲರಿಗೂ ಶ್ರದ್ಧಾಪೂರ್ವಕ ನಮಸ್ಕಾರಗಳು. ನವರಾತ್ರಿ ಹಾಗೂ ಆಯುಧ ಪೂಜೆಯ ಶುಭಾಶಯಗಳು. ಹಾಗೆ ಸ್ವತಶ್ಚಲಿ ಆಟೋ ಚಾಲಕರ ಮತ್ತು ಮಾಲೀಕರ ಸಂಘ ವತಿಯಿಂದ ಈ ದಿನ ಆಟೋಗಳ ಸಾಮೂಹಿಕ ಆಯುಧ ಪೂಜಾ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದು, ಈ ಒಂದು ಕಾರ್ಯಕ್ರಮದ ಗೌರವಾನ್ವಿತ ಅಧ್ಯಕ್ಷರೇ ಹಾಗೂ ವಿಧಾನ ಪರಿಷತ್ತು ಮಾನ್ಯ ಉಪಸಭಾಪತಿಗಳೇ ಹಾಗೂ ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗೌರವಾನ್ವಿತ ಅತಿಥಿಗಳೇ ಹಾಗೂ ವೇದಿಕೆಯ ಮುಂದೆ ಆಸೀನರಾಗಿರುವಂತಹ ಎಲ್ಲ ಗೌರವಾನ್ವಿತರೇ, ಇವತ್ತು ನವರಾತ್ರಿ ಹಬ್ಬದ ಪ್ರಯುಕ್ತ ಆಯುಧ ಪೂಜಾ ಕಾರ್ಯಕ್ರಮ. ನವರಾತ್ರಿಯಲ್ಲಿ ಪ್ರತಿದಿನನೂ ಒಂದಲ್ಲ ಒಂದು ರೀತಿಯ ಪೂಜಾ ಕಾರ್ಯಕ್ರಮ ನಡೆಯುತ್ತೆ. ನಿನ್ನೆ ನಾವು ಪುಸ್ತಕಗಳನ್ನು ಇಟ್ಟು ನವರಾತ್ರಿ ಹಬ್ಬವನ್ನ ಸರಸ್ವತಿ ಪೂಜೆಯನ್ನ ಆಚರಿಸಿದ್ವಿ. ಈ ದಿನ ಮನೆಗಳಲ್ಲಿ ಈ ಒಂದು ಹಬ್ಬವನ್ನ ಆಚರಿಸ್ತಾ ಇರುವಂತದ್ದು ಆಯುಧ ಪೂಜಾ ಹಬ್ಬ. ಆಯುಧ ಪೂಜೆ ಅಂದ್ರೆ ಆ ಹೆಸರೇ ನಮಗೆ ಸೂಚಿಸುತ್ತೆ, ನಾವು ನಮ್ಮ ವೃತ್ತಿ ಜೀವನದಲ್ಲಿ ಬಳಸುವಂತಹ ಸಲಕರಣೆಗಳು ಹಾಗೂ ಇನ್ನಿತರ ಸಲಕರಣೆಗಳು, ವರ್ಷ ಪೂರ್ತಿ ನಾವು ವೃತ್ತಿ ಜೀವನದಲ್ಲಿ ಬಳಸುವಂತಹ ಈ ಸಲಕರಣೆಗಳಿಗೆ ಈ ನವರಾತ್ರಿ ಹಬ್ಬದ ದಿನ ಪೂಜೆಯನ್ನ ಸಲ್ಲಿಸಿ ನಾವೊಂದು ಕೃತಾರ್ಥ ಭಾವನೆಯನ್ನ ಆ ಒಂದು ಸಲಕರಣೆಯಲ್ಲಿ ನೋಡ್ತಾ ಇದ್ದು, ನಾವು ಬಳಸ್ತಾ ಇರುವಂತಹ ಸಲಕರಣೆಗಳನ್ನ ದೇವರ ರೂಪದಲ್ಲಿ ಅದನ್ನ ನೋಡಿ ಕೃತಾರ್ಥತೆಯನ್ನ ಪಡೆಯುವಂತಹ ಒಂದು ಸಂದರ್ಭ ಇದು. ಶ್ರದ್ಧಾ ಭಕ್ತಿಯಿಂದ ಅದಕ್ಕೆ ಪೂಜೆಯನ್ನ ಸಲ್ಲಿಸಿ ನನ್ನ ಮುಂದಿನ ಜೀವನ ಇದರಿಂದ ಒಳ್ಳೆದಾಗ್ಲಿ, ಅಭಿವೃದ್ಧಿಯ ಪಥದಲ್ಲಿ ಇದು ಸಾಗ್ಲಿ, ನನ್ನ ಜೀವನದಲ್ಲಿ ಯಾವುದೇ ಎಡರು ತೊಡರುಗಳು ಬರದಿರ್ಲಿ ಅಂತ ಆ ದೇವಿಯನ್ನು ಪ್ರಾರ್ಥಿಸುತ್ತಾ ಈ ಒಂದು ಪೂಜಾ ಕಾರ್ಯಕ್ರಮವನ್ನ ಎಲ್ಲ ನನ್ನ ಆಟೋ ಬಂಧುಗಳು, ಆಟೋ ಚಾಲಕರೇನಿದ್ದೀರಾ, ಆಟೋ ಮಾಲೀಕರೇನಿದ್ದೀರಾ, ಇವರೆಲ್ಲರೂ ಆಪತ್ ಬಾಂಧವರು ಅನ್ನುವಂತ ಒಂದು ಪದವನ್ನ ಹೇಳಿದ್ರು. ನಿಜವಾಗಿಯೂ ಇದು 100ಕ್ಕೆ 100 ಸತ್ಯವಾದಂತಹ ಮಾತು. ಯಾಕೆಂದ್ರೆ ನಾನೊಬ್ಳು ಶಿಕ್ಷಕಿಯಾಗಿ ನಮ್ಮ ಶಾಲೆಯಲ್ಲಿ, ಮುತ್ತಿಗೆಪುರ ಶಾಲೆಯಲ್ಲಿ ಸುಮಾರು ಒಂದು 422 ಮಕ್ಕಳು ಓದ್ತಾ ಇದ್ದಾವೆ. ಪ್ರತಿದಿನನೂ ಮಕ್ಕಳು ಒಂದಲ್ಲ ಒಂದು ರೀತಿಯಲ್ಲಿ ಬಿದ್ದು ಪೆಟ್ಟು ಮಾಡ್ಕೊಳ್ಳುವಂಥದ್ದು ಅಥವಾ ಹುಷಾರ್ ತಪ್ಪುವಂಥದ್ದು. ಆ ಸಂದರ್ಭದಲ್ಲಿ ನಮ್ಮ ಮುತ್ತಿಗೆಪುರ ಸುತ್ತಮುತ್ತ ಇರುವಂತ ಆಟೋದವರಿಗೆ ಫೋನ್ ಮಾಡಿದಂತ ಸಂದರ್ಭದಲ್ಲಿ ತಕ್ಷಣವಾಗಿ ಸ್ಪಂದಿಸಿ, ಅವರು ಎಲ್ಲೇ ಇರ್ಲಿ, ಆಯ್ತು ಮೇಡಮ್, ಈ ತಕ್ಷಣ ಬರ್ತೀವಿ ನಿಮ್ ಶಾಲೆಗೆ ಅಂತೇಳಿ ಬಂದು ಆ ತಕ್ಷಣದಲ್ಲಿ ಸ್ಪಂದಿಸಿ ಮಕ್ಕಳನ್ನ ಆಸ್ಪತ್ರೆಗೆ ಕರ್ಕೊಂಡೋಗಿ ಅಲ್ಲಿ ಆ ಮಕ್ಕಳಿಗೆ ಚಿಕಿತ್ಸೆಯನ್ನ ಕೊಡಿಸಿ ತಕ್ಷಣ ಶಾಲೆಗೆ ಕರ್ಕೊಂಡು ಬಂದುವಂತ ವ್ಯವಸ್ಥೆಯನ್ನ ನಮ್ಮ ಬಂಧುಗಳೇನಿದ್ದಾರೆ ಈ ಕೆಲಸವನ್ನ ಅವರು ಮಾಡ್ತಾರೆ. ನಿಜವಾಗಿಯೂ ಆಪತ್ ಬಾಂಧವರು ಅಂತ ಈ ವೇದಿಕೆಯಲ್ಲಿ ಹೇಳಲಿಕ್ಕೆ ನಾನು ತುಂಬಾ ಇಷ್ಟಪಡ್ತಾ ಇದ್ದೀನಿ. ಹಾಗೇನೆ ಆ ದೇವಿಯ ಆಶೀರ್ವಾದ ಎಲ್ಲರ ಮೇಲೆ ಇರಲಿ, ನಿಮ್ಮ ವೃತ್ತಿ ಜೀವನ ಇನ್ನೂ ದ್ವಿಗುಣವಾಗ್ಲಿ ಅಂತ ಹೇಳ್ತೀನಿ. ಹಾಗೆ ಒಂದೆರಡು ಮಾತು ನಮ್ಮ ಶಾಲೆಯ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುತ್ತಿಗೆಪುರ, ಮೂಡಿಗೆರೆ ತಾಲೂಕು 2025-26ನೇ ಶೈಕ್ಷಣಿಕ ವರ್ಷದಲ್ಲಿ ಈ ಶಾಲೆಯಲ್ಲಿ 422 ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಹಾಗೆ ಈ ಶಾಲೆಯಲ್ಲಿ 1ರಿಂದ 7ನೇ ತರಗತಿ ತನಕ ಕನ್ನಡ ಮಾಧ್ಯಮ ಹಾಗೂ LKG ಇಂದ 6ನೇ ತರಗತಿ ತನಕ ಆಂಗ್ಲ ಮಾಧ್ಯಮ ತರಗತಿಗಳು
ನಡೀತಾ ಇದೆ. ನಮ್ಮ ಶಾಲೆಯ ವಿಶೇಷತೆ ಏನು ಅಂದ್ರೆ ಪ್ರತಿ ವರ್ಷನೂ ನಮ್ಮ ಶಾಲೆಯಲ್ಲಿ ದಾಖಲಾತಿ ಹೆಚ್ಚಾಗ್ತಾ ಇರುವಂತದ್ದು. ದಾಖಲಾತಿ ಮತ್ತು ಹಾಜರಾತಿ 100ಕ್ಕೆ 100ರಷ್ಟಿದೆ. ಹಾಗೆ ನಮ್ಮಲ್ಲಿರುವಂತಹ ಶಿಕ್ಷಕರು ತುಂಬಾ ಕ್ರಿಯಾಶೀಲರಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ನಮ್ಮಲ್ಲಿ ಉತ್ತಮ ಶಿಸ್ತು, ಸಮಯ ಪಾಲನೆ. ನಮ್ಮ ಟೀಚರ್ಸು ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆ ತನಕ ಶಾಲೆಯಲ್ಲಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದೀವಿ. ಯಾಕೆಂದ್ರೆ ಜಿಲ್ಲಾ ಮಟ್ಟದಲ್ಲೇ ಅತ್ಯುತ್ತಮ ಶಾಲೆ ಅನ್ನುವಂಥ ಪ್ರಶಸ್ತಿ ಕೂಡ ಅದಕ್ಕೆ ಬಂದಿದೆ. ಸುಮ್ನೆ ಈ ತರ ಪ್ರಶಸ್ತಿಗಳು ಯಾವುದೇ ಕಾರಣಕ್ಕೂ ಬರಲ್ಲ. ಇಲ್ಲಿ ಶಿಕ್ಷಕರ ಶ್ರಮ 100ಕ್ಕೆ 100ರಷ್ಟಿದೆ. ಹಾಗಾಗಿ ಅಲ್ಲಿ ಅಷ್ಟೊಂದು ಮಕ್ಕಳು ಓದ್ತಾ ಇದ್ದಾರೆ ಅಂದ್ರೆ ಮಕ್ಕಳ ಭವಿಷ್ಯವನ್ನ ರೂಪಿಸುವಂತಹ ದೊಡ್ಡ ಜವಾಬ್ದಾರಿ ನಮ್ಮ ತಲೆ ಮೇಲೆ ಇದೆ. ಇದು ಶಿಕ್ಷಕರು ತಿಳ್ಕೋಬೇಕಾಗಿರುವಂತದ್ದು. ಒಂದು ಸಮಾಜ, ಅದು 422 ಮಕ್ಕಳಲ್ಲಿ ಇದ್ದಾರೆ ಅಂದ್ರೆ ಒಂದು ದೊಡ್ಡ ಸಮಾಜವನ್ನು ನಾವಲ್ಲಿ ನಿರ್ಮಾಣ ಮಾಡ್ತಾ ಇದ್ದೀವಿ. ಸರ್ಕಾರದಿಂದ ಒಂದು 8 ಜನ ಕಾಯಂ ಶಿಕ್ಷಕರನ್ನ ಕೊಟ್ಟಿದ್ದಾರೆ. ಹಾಗೆ 2 ಅತಿಥಿ ಶಿಕ್ಷಕರಿದ್ದಾರೆ. ಒಟ್ಟು 10 ಜನ ಆಯ್ತು. ನಮಗೆ ಅಲ್ಲಿ ಇರುವಂತದ್ದು 14 ತರಗತಿಗಳು. ಇನ್ನು ಉಳಿಯುವಂತ 4 ತರಗತಿಗಳಿಗೆ ನಾವು ಖಾಸಗಿಯಾಗಿ ಒಂದು 6 ಜನ ಶಿಕ್ಷಕರನ್ನ ನಾವು ತಗೊಂಡಿದ್ದೀವಿ. ಆ ಶಿಕ್ಷಕರಿಗೆ ನಮ್ಮ SDMC ಮುಖಾಂತರ ನಾವು ವೇತನವನ್ನ ನೀಡ್ತಾ ಇದ್ದೀವಿ. ಯಾಕೆಂದ್ರೆ ಅಲ್ಲಿ ಕ್ವಾಲಿಟಿ ಎಜುಕೇಶನ್ ಅನ್ನ ಕೊಡಬೇಕು. ನಾವು ತಗೊಂಡಿರುವಂತ ಎಲ್ಲಾ ಶಿಕ್ಷಕರು ಅಲ್ಲಿ BSc B.Ed ಮತ್ತು MSc B.Ed ಆದವರನ್ನೇ ನಾವು ತಗೊಂಡು ಉತ್ತಮ ಶಿಕ್ಷಣವನ್ನ ಕೊಡ್ತಾ ಇರುವಂತದ್ದು. ಕಂಪ್ಯೂಟರ್ ಶಿಕ್ಷಣ ಇದೆ, ಹಾಗೆ ಸ್ಮಾರ್ಟ್ ಕ್ಲಾಸ್ಗಳಿದಾವೆ, ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ಗಳಿದಾವೆ. ಇವೆಲ್ಲವನ್ನ ನಾವು ಖಾಸಗಿ ಶಿಕ್ಷಕರ ಮುಖಾಂತರ ನಾವು ಮಾಡಿಸ್ತಾ ಇದ್ದೀವಿ. ಖಾಸಗಿ ಶಾಲೆಯನ್ನ ಸೆಡ್ ಹೊಡೆಯುವ ರೀತಿಯಲ್ಲಿ ನಾವು ಅದನ್ನ ಬೆಳೆಸ್ತಾ ಇದ್ದೀವಿ. ಈ ಒಂದು ಶಾಲೆ ಒಂದು ರಾಜ್ಯ ಮಟ್ಟದಲ್ಲಿ ಕೂಡ ಹೆಸರು ಗಳಿಸಿರುವಂತಹ ಒಂದು ಶಾಲೆ. ನಮಗೆ ಮಕ್ಕಳ ಸಂಖ್ಯೆ ಜಾಸ್ತಿ ಆದಂತಹ ಸಂದರ್ಭದಲ್ಲಿ ಕೊಠಡಿಗಳ ಅಭಾವ ಉಂಟಾಯಿತು. ಅಂತಹ ಸಂದರ್ಭದಲ್ಲಿ ನಾವು ಸ್ಥಳೀಯ ದಾನಿಗಳಾದಂತಹ ಶ್ರೀಯುತ ಸಂತೋಷ್ ಸರ್, ಮುದ್ರೆಮನೆ ಕಾಫಿ ಕ್ಯೂರರ್ಸ್ ಉದ್ಯಮಿಗಳು, ಇವರು ನಮ್ಮ ಶಾಲೆಗೆ ಬಂದಂತಹ ಸಂದರ್ಭದಲ್ಲಿ ಶಾಲೆಯ ಒಂದು ವಾತಾವರಣ, ಶಾಲೆಯ ಶಿಸ್ತು ಇವೆಲ್ಲವೂ ಅವರಿಗೆ ಇಷ್ಟ ಆಗಿ ಕೊನೆಗೆ ಅವರು, ನಾನು ಈ ಶಾಲೆಗೆ ಕೊಠಡಿಗಳ ಈ ತರ ಸಮಸ್ಯೆ ಇದೆ, ನಾನು ಒಂದು 8 ಕೊಠಡಿಗಳನ್ನು ನಿಮಗೆ ನಿರ್ಮಿಸಿಕೊಡ್ತೇನೆ ಅಂತ ಒಂದು ಭರವಸೆಯನ್ನ ಕೊಟ್ರು. ತದನಂತರದಲ್ಲಿ ಅದೇ ವರ್ಷ ಸುಮಾರು 2.5 ಕೋಟಿ ವೆಚ್ಚದಲ್ಲಿ 8 ಕೊಠಡಿಗಳನ್ನು ಅವರು ನಮಗೆ ನಿರ್ಮಿಸಿಕೊಡು. ನಿಜವಾಗಿಯೂ ಅದು ಹೆಂಗಿದೆ ಅಂದ್ರೆ ಅಷ್ಟು ಸುಸಜ್ಜಿತವಾದಂತಹ ಕೊಠಡಿ. ಈಗ ನಮ್ಮ ಮಕ್ಕಳು ಮುಂಚೆ ಹೊರಗಡೆ ಕೂತು ಪಾಠ ಕೇಳುವಂತಹ ಪರಿಸ್ಥಿತಿ ಇತ್ತು. ಈ 8 ಕೊಠಡಿಗಳನ್ನು ಕಟ್ಟಿಸ್ಕೊಟ್ಟ ಮೇಲೆ ನಮ್ಮ ಮಕ್ಕಳು ಎಲ್ಲನೂ ತರಗತಿ ಕೊಠಡಿಯ ಒಳಗಡೆ ಕೂತು ಪಾಠ ಕೇಳುವಂಗಾಯ್ತು. ಅದೇ ದಾನಿಗಳು ಸುಮಾರು 18 ಲಕ್ಷ ವೆಚ್ಚದಲ್ಲಿ ಒಂದು ಪ್ರಾರ್ಥನಾ ಮಂದಿರವನ್ನ ಕಟ್ಟಿಸಿಕೊಟ್ಟಿದ್ದಾರೆ. ಈ ಪ್ರಾರ್ಥನಾ ಮಂದಿರದಲ್ಲಿ ಬೆಳಗಿನ ಪ್ರಾರ್ಥನೆ, ಯೋಗ, ಧ್ಯಾನ, ಕ್ಷೀರಭಾಗ್ಯ ಯೋಜನೆ, ಹಾಗೆ ಮಧ್ಯಾಹ್ನದ ಬಿಸಿಯೂಟ ಯೋಜನೆ, ಎಲ್ಲ ಮಕ್ಕಳು ಪಂಕ್ತಿಯಲ್ಲಿ ಕೂತ್ಕೊಂಡು ಸಹ ಭೋಜನೆಯನ್ನ ಮಾಡ್ತಾರೆ. ಇದು ನಮಗೆ ತುಂಬಾ ಖುಷಿ ಕೊಡುವಂತಹ ಒಂದು ವಿಷಯ ಆಗಿದೆ. ಹಾಗೆ ಇದೇ ದಾನಿಗಳು 6.5 ಲಕ್ಷದಲ್ಲಿ ಒಂದು ಶಾಲೆಗೆ ಕಾಂಪೌಂಡ್ ಅನ್ನ ಕಟ್ಟಿಸಿಕೊಟ್ಟಿದ್ದಾರೆ. ಬಹಳಷ್ಟು ಆ ಶಾಲೆಗೆ ಅವರು ಕೊಡುಗೆಗಳನ್ನ ನೀಡಿದ್ದಾರೆ. ಬೆಂಗಳೂರು NK ಜಯಂತಿ ವತಿಯಿಂದ ನಾವು ಹೈಟೆಕ್ ಅಡಿಗೆ ಕಿಚನ್ ಅನ್ನ ಕೊಡುಗೆಯಾಗಿ ಅವರು ನಮಗೆ ನೀಡಿದ್ದಾರೆ. ಹಾಗೆ ಇನ್ನು 10 ಹಲವು ಕೊಡುಗೆಗಳು ಸಾಧಾರಣ ಶೆರ್ವಿನ್ ವಿಲಿಯಮ್ಸ್ ಕಂಪನಿ ಬೆಂಗಳೂರು, ಬರೀ ಸ್ಥಳೀಯರಿಂದ ಮಾತ್ರ ಅಲ್ಲ ನಾವು ಕೊಡುಗೆಗಳನ್ನ ತಗೊಂಡಿರುವಂತದ್ದು. ಶೆರ್ವಿನ್ ವಿಲಿಯಮ್ಸ್ ಕಂಪನಿ ಬೊಮ್ಮಸಂದ್ರ ಬೆಂಗಳೂರು, ಈ ಸಂಸ್ಥೆಯಿಂದ ನಾವು ಸುಮಾರು 18 ಲಕ್ಷದ ಪೀಠೋಪಕರಣಗಳನ್ನ ಪಡೆದಿದ್ದೀವಿ. ಎಲ್ಲ ಸಾಧಾರಣ 15 ಕ್ಲಾಸ್ ರೂಮ್ಗಳಿಗೂ ಎಲ್ಲ ಕ್ಲಾಸ್ ರೂಮ್ಗಳಿಗೂ ಬೇಕಾದಷ್ಟು ಪೀಠೋಪಕರಣಗಳಾಗಿದೆ. ಇವೆಲ್ಲವೂ ನಾವು ದಾನಿಗಳ ಮುಖಾಂತರ ಮಾಡಿರುವಂತದ್ದು. ಹಾಗೆ ನಾವು ನಮ್ಮ ಶಾಲೆಯಲ್ಲಿ
ಮಕ್ಕಳಲ್ಲಿರುವಂತಹ ಪ್ರತಿಭೆಗಳನ್ನ ಗುರುತಿಸ್ತೀವಿ. ಈಗ ಎಲ್ಲಾ ಮಕ್ಕಳು ಒಂದಲ್ಲ ಒಂದು ರೀತಿಯ ಪ್ರತಿಭೆಗಳಿರುತ್ತೆ. ಕ್ರೀಡಾ ಕ್ಷೇತ್ರದಲ್ಲಿ ನಾವೊಂದು ಮಗುವನ್ನ ಗುರುತಿಸಿ ಆ ಮಗು 8th ಅಲ್ಲಿದ್ದಾಗಲೇ ಅದನ್ನ ಕ್ರೀಡಾ ಶಾಲೆ ಮೈಸೂರಿಗೆ ಸೇರಿಸಿ ಅಲ್ಲಿ ಆ ಮಗುವಿಗೆ ಉತ್ತಮವಾದಂತಹ ತರಬೇತಿಯನ್ನ ಕೊಡಿಸಿ ಈಗ ಆ ವಿದ್ಯಾರ್ಥಿ ರಾಷ್ಟ್ರೀಯ ಮಟ್ಟದ ವಾಲಿಬಾಲ್ ತಂಡದ ನಾಯಕಿಯಾಗಿದ್ದಾಳೆ. ಇದು ನಮ್ಮ ಶಾಲೆಯ ಒಂದು ಹೆಮ್ಮೆ ಅಂತಾನೆ ನಾವು ಹೇಳ್ಬೋದು. ಹಾಗೇನೆ ಸಾಹಿತ್ಯ ಕ್ಷೇತ್ರದಲ್ಲಿ ಕೂಡ ನಾವು ಮಕ್ಕಳನ್ನ ಗುರುತಿಸಿಕೊಂಡಿದ್ದೇವೆ. ನಮ್ಮಲ್ಲಿ ಕಾವ್ಯಗಳನ್ನ ರಚಿಸುವಂತಹ ಆಸಕ್ತಿ ನಮ್ಮ ಮಕ್ಕಳಲ್ಲಿ ಇತ್ತು. ಅದನ್ನು ಕೂಡ ನಾವು ಗುರುತಿಸಿಬಿಟ್ಟು ಆ ಮಕ್ಕಳು ಬರೆದಿರುವಂತಹ ಕವನಗಳು ಪುಟಾಣಿಗಳ ಕವನ ಸಂಕಲನ ರಾಷ್ಟ್ರ ಮಟ್ಟದ ಪುಸ್ತಕ ಅದರಲ್ಲಿ ಬಿಡುಗಡೆಯಾಗಿದೆ. ಹಾಗೆ ನಾವು ಪ್ರತಿಯೊಂದು ಶಿಕ್ಷಣ, ಚಿತ್ರಕಲೆ, ಸಾಹಿತ್ಯ, ಸಂಗೀತ, ನೃತ್ಯ, ಕ್ರೀಡೆ ಹೀಗೆ ಮಕ್ಕಳಲ್ಲಿರುವಂತ ಪ್ರತಿಭೆಗಳನ್ನು ಗುರುತಿಸ್ತೀವಿ. ಜೊತೆಗೆ ಮಕ್ಕಳು ಕಲಿಕೆಯಲ್ಲಿ ಹಿಂದುಳಿದಂತ ಮಕ್ಕಳಿಗೆ ಹೆಚ್ಚಿನ ವಿಶೇಷವಾದಂತಹ ತರಗತಿಗಳನ್ನ ಕೊಡ್ತೀವಿ. ಎಲ್ಲಾ ಮಕ್ಕಳು ಒಂದೇ ವೇಗದಲ್ಲಿ ಕಲಿಯಲ್ಲ. ಕಲಿಕೆಯಲ್ಲಿ ಹಿಂದಿರುವಂತಹ ಮಕ್ಕಳಿಗೆ ಬೇರೆ ಬೇರೆ ಚಟುವಟಿಕೆಗಳ ಮುಖಾಂತರ, ಆಟದ ಮುಖಾಂತರ ಅವರಿಗೆ ಕಲಿಕೆಯನ್ನ ಮಾಡ್ತೀವಿ. ಆ ಮಗು ಕೂಡ ಕಲಿಕೆಯಲ್ಲಿ ಮುಂದುವರಿಯುವ ರೀತಿಯಲ್ಲಿ ನಾವು ಮಾರ್ಗದರ್ಶನವನ್ನ ನೀಡ್ತೀವಿ. ಈ ಮಟ್ಟದಲ್ಲಿ ನಾವು ಆ ಶಾಲೆಯನ್ನ ಬೆಳೆಸ್ತಾ ಇದ್ದೀವಿ. ವಿದ್ಯಾರ್ಥಿಗಳಿಗೆ ಬರೀ ಶಿಕ್ಷಣವನ್ನ ಕೊಡ್ತಾ ಇಲ್ಲ, ಸಂಸ್ಕಾರಯುತ ಶಿಕ್ಷಣವನ್ನ ನಾವಲ್ಲಿ ಕೊಡ್ತಾ ಇದ್ದೀವಿ. ಪ್ರತಿದಿನ ಪ್ರಾರ್ಥನಾ ಸಮಯದಲ್ಲಿ ಮಕ್ಕಳಿಗೆ ರಾಷ್ಟ್ರ ನಾಯಕರುಗಳ ಜೀವನ ಚರಿತ್ರೆಗಳನ್ನ ಓದುವಂತದ್ದು, ಹಾಗೆ ಲೈಬ್ರರಿಯಲ್ಲಿ ಇರುವಂತಹ ಮೌಲ್ಯ ಶಿಕ್ಷಣ ಇರುವಂತಹ ಪುಸ್ತಕಗಳನ್ನ ಕೊಟ್ಟು ಆ ಮಗು ಉತ್ತಮ ನಾಗರಿಕನಾಗ್ಲಿಕ್ಕೆ ನಾವು ಸಹಕಾರವನ್ನ ನೀಡ್ತಾ ಇದ್ದೀವಿ. ಈಗಾಗಲೇ ನಮ್ಮ ಶಾಲೆಗೆ ಉತ್ತಮ ಶಾಲೆ, ಸ್ವಚ್ಛ ಶಾಲೆ, ಅಕ್ಷರ ದಾಸೋಹದಲ್ಲಿ ಉತ್ತಮ ನಿರ್ವಹಣೆ ಶಾಲೆ, ಹಸಿರು ಶಾಲೆ, ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕಿ ಪ್ರಶಸ್ತಿ ಈಗಾಗಲೇ 4 ಜನ ಶಿಕ್ಷಕರಿಗೆ ಸಂದಿದೆ. ಹಾಗಾಗಿ ಈ ದಿನ ಏನು ಸ್ವತಶ್ಚಲಿ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘ ಏನಿದೆ, ಇವರು ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿದಂತಹ ಸಾಧಕರನ್ನ ಗುರುತಿಸಿ ಅವರಿಗೊಂದು ಗೌರವವನ್ನ ಕೊಡುವಂತದ್ದು ಇವರ ಈ ಸಂಘದ ಶ್ಲಾಘನೀಯ ಕೆಲಸ ಅಂತ ನಾನು ಹೇಳ್ತೀನಿ. ಅದೇ ರೀತಿ ಈ ದಿನ ನನಗೆ ಇಲ್ಲಿ ಕರೆದು ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕಿ ಪ್ರಶಸ್ತಿಗೆ ಭಾಜನರಾದಂತ ನನಗೆ ಈ ವೇದಿಕೆಯಲ್ಲಿ ಗೌರವವನ್ನ ಸಲ್ಲಿಸಿರುವಂತದ್ದು ತುಂಬಾ ಖುಷಿ ಆಯ್ತು. ನಿಮ್ಮೆಲ್ಲರಿಗೂ ಆಭಾರಿಯಾಗಿರ್ತೇನೆ. ಎಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ವಿಧಾನ ಪರಿಷತ್ ರೆಕಾರ್ಡ್ ಮಾಡಿಸ್ತೀನಿ ನಾನೇ ಶಾಲೆ. ಸ್ನೇಹಿತರೆ, ಈ ಸಂದರ್ಭದಲ್ಲಿ ಇನ್ನೊಂದು ಒಂದು ವಿಷಯ ನಾವು ಮರ್ತಿದ್ವಿ. ನಮ್ಮ ಆಟೋ ಚಾಲಕರಾದ ಶ್ರೀಯುತ ಬೆಟಗೇರಿ ಲೋಕೇಶ್ ಅವರು ಕನ್ನಡ ಸಾಹಿತ್ಯ ಪರಿಷತ್ತು ಬಣಕಲ್ ಹೋಬಳಿಯ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ನಾವು ಅವರಿಗೆ ಇಲ್ಲಿವರೆಗೂ ಅಭಿನಂದನೆ ಸಲ್ಲಿಸೋಕ್ಕಾಗಿರಲಿಲ್ಲ. ದಯಮಾಡಿ ಬೇಜಾರು ಮಾಡ್ಕೋಬಾರ್ದು. ದಯಮಾಡಿ ಇವತ್ತಿನ ದಿನ ನಮ್ಮ ಈ ಒಂದು ಗೌರವ ಸಮರ್ಪಣೆ ತಾವು ಅರ್ಪಿಸ್ಕೋಬೇಕಂತ ನಾನು ಕೇಳ್ಕೊಳ್ತೀನಿ. ಇಲ್ಲ ಒಂದು ನಿಮಿಷ ಬನ್ನಿ. ದಯಮಾಡಿ ಸನ್ಮಾನ ಸ್ವೀಕರಿಸ್ಬೇಕು ತಾವು. ಯಾಕಂದರೆ ಇಲ್ಲಿವರೆಗೂ ನಾವು ನಮ್ಮ ಸ್ವತಶ್ಚಲಿ ಆಟೋ ಚಾಲಕರ ಸಂಘದಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥವರಿಗೆ ನಾವೆಲ್ಲರಿಗೂ ಕೂಡ ಕರೆದು ಗೌರವನ ಮಾಡಿದ್ದೀವಿ. ಲೋಕೇಶ್ ಅವರಿಗೆ ಮಾಡೋಕ್ಕೆ ಸಂದರ್ಭ ಒದಗಿ ಬಂದಿರಲಿಲ್ಲ. ದಯಮಾಡಿ ಇವತ್ತು ನಮ್ಮ ಒಂದು ಈ ಸಣ್ಣ ಕಾಣಿಕೆ ತಾವು ಸ್ವೀಕರಿಸಬೇಕು. ಹಾಗೆ ಮುಂದೆ ಸಹ ನಿಮ್ಮ ಜೀವನದಲ್ಲಿ ಇನ್ನೂ ಭಾಳ ಎತ್ತರಕ್ಕೆ ನೀವು ಬೆಳಿಬೇಕು ಅಂತೇಳಿ ನಾನು ಎಲ್ಲರ ಪರವಾಗಿ ಕೇಳ್ಕೊಂತಿದ್ದೆ ಅವ್ರ ಹತ್ರ. ಈಗೊಂದು ಬಹುಮಾನ ವಿತರಣಾ ಕಾರ್ಯಕ್ರಮ ಒಂದು 5 ನಿಮಿಷದಲ್ಲಿ ಮುಗಿಯುತ್ತೆ. ಆ ಆಟ ಆಡಿರುವಂಥ ಎಲ್ಲ ಕ್ರೀಡೆಯಲ್ಲಿ ಭಾಗವಹಿಸಿರುವಂಥ ಎಲ್ಲರೂ ಆಟೋ ಚಾಲಕರು ಮತ್ತು ಮಾಲೀಕರು
ಅವರೇ ಬಂದು ಬಹುಮಾನವನ್ನು ಪಡೆದುಕೊಳ್ಬೇಕು. ಪ್ರಥಮವಾಗಿ ವಾಲಿಬಾಲ್ ಪ್ರಥಮ ಬಹುಮಾನ ಅಪ್ಪು ಬಾಯ್ಸ್ನಲ್ಲಿ ದಿನೇಶ್, ಪುನೀತ್, ಸುದೀಪ್, ಸುಹಾಸ್, ಹರೀಶ್, ಮಹೇಶ್, ಉಮೇಶ್ ಇವರು ದಯಮಾಡಿ ಬೇಗ ವೇದಿಕೆ ಮೇಲೆ ಬರಬೇಕು. ಪ್ರಥಮ ಬಹುಮಾನ ಮತ್ತೊಮ್ಮೆ ಅಪ್ಪು ಬಾಯ್ಸ್, ದಿನೇಶ್, ಪುನೀತ್, ಸುದೀಪ್, ಸುಹಾಸ್, ಹರೀಶ್, ಮಹೇಶ್, ಉಮೇಶ್. ಎಲ್ಲರೂ ಇದ್ರೆ ಎಲ್ಲರೂ ಬನ್ನಿ, ಇಲ್ಲಾಂದರೆ ತಂಡದ ನಾಯಕ ಬಂದು ಪಡ್ಕೊಂಡು ಹೋಗ್ಬೇಕು, ಅವರಿಗೆ ತಲುಪಿಸ್ಬೇಕು. ಈ ಒಂದು ಬಹುಮಾನವನ್ನು ಉಪಸಭಾಪತಿಗಳಾದಂಥ ಎಂ ಕೆ ಪ್ರಾಣೇಶ್ ಸರ್ ಅವರು ವಿತರಣೆ ಮಾಡಬೇಕಂತ ವಿನಂತಿ ಮಾಡ್ಕೊಳ್ತೇನೆ. ಅಪ್ಪು ಬಾಯ್ಸ್ ದಿನೇಶ್, ಪುನೀತ್, ಸುದೀಪ್, ಸುಹಾಸ್, ಹರೀಶ್, ಮಹೇಶ್, ಉಮೇಶ್ ಎಲ್ಲರೂ ಬಹುಮಾನವನ್ನು ಪಡೆದುಕೊಳ್ಬೇಕು. ಹಾಗೆ ದ್ವಿತೀಯ ಬಹುಮಾನ ಜೈ ಭೀಮ್ ಬಾಯ್ಸ್ ಹರೀಶ್, ಸುಮಂತ್, ಕೃತಿಕ್, ಶಿವು, ಲೋಕೇಶ್, ಸುಮನ್, ನಾಗೇಶ್, ಯುಪಿ ನಾಗೇಶ್. ಬಹುಮಾನ ಮಾಡಿದಂತೆಲ್ಲ ಧನ್ಯವಾದಗಳು. ದ್ವಿತೀಯ ಬಹುಮಾನ ಜೈ ಭೀಮ್ ಬಾಯ್ಸ್ ಹರೀಶ್, ಸಮಂತ್, ಕೃತಿಕ್, ಶಿವು, ಲೋಕೇಶ್, ಸುಮನ್, ನಾಗೇಶ್, ಯುಪಿ. ದ್ವಿತೀಯ ಬಹುಮಾನ ಈ ಒಂದು ಬಹುಮಾನವನ್ನು ಅಮರನಾಥ್ ಸರ್ ಅವರು ನೀಡಬೇಕು ಅಂತೇಳಿ ವಿನಂತಿ ಮಾಡ್ಕೊಳ್ತೇನೆ. ಹರೀಶ್, ಸಮಂತ್, ಕೃತಿಕ್, ಶಿವು. ಶಿವಕುಮಾರ್, ಸುಮನ್, ನಾಗೇಶ್, ಯುಬಿ. ಕಬಡ್ಡಿ ಪ್ರಥಮ ಬಹುಮಾನ ಪ್ರಶಾಂತ್, ಕೃತಿಕ್, ಜರ್ಸಿ, ಬಾಲೆ, ಪುನೀತ್, ಅಕ್ಷಯ್, ವಿವೇಕ್, ಇರ್ಫಾನ್, ಲೋಕೇಶ್. ಕಬಡ್ಡಿ ಜೈ ಭೀಮ್ ಬಾಯ್ಸ್ ಪ್ರಶಾಂತ್, ಕೃತಿಕ್, ಜರ್ಸಿ, ಸುನಿಲ್, ಪುನೀತ್, ಅಕ್ಷಯ್, ವಿವೇಕ್, ಇರ್ಫಾನ್. ಲಕ್ಕಿ ಬಾಯ್ಸ್ ದ್ವಿತೀಯ ಬಹುಮಾನ. ಸಿಜಿ ಶರಣವರ ಉಪವಾಸ ಇನ್ನು ಬೈಯಡ್ ಕಲಶ ವಿಸರ್ಜನೆ ಆದ ಮನಸ್ಸು ಲಕ್ಕಿ ಬಾಯ್ಸ್ ಅವರು ಪ್ರದೀಪ್ ವಿ, ಸುಮನ್, ಉಮೇಶ್, ಶಿವಕುಮಾರ್, ಸುದೀಪ್, ಸುಹಾಸ್, ರಿತೇಶ್, ಹರೀಶ್, BM. ಕಬಡ್ಡಿ ದ್ವಿತೀಯ ಬಹುಮಾನ ಪ್ರದೀಪ ಬಿ, ಸುಮನ್, ಉಮೇಶ್, ಶಿವಕುಮಾರ್, ಸುದೀಪ್, ಸುಹಾಸ್, ರಿತೇಶ್, ಹರೀಶ್, BM. ಸುಮಾರು ಟೈಮ್ ಮಾಡು ನಾನು ಇಚ್ಛೆ 16 ದಿನ ನಾನು ಇಲ್ಲೇ ಒಂದು ದೇವಸ್ಥಾನ ನಮ್ಮ ದುರ್ಗಾ ಪರಮೇಶ್ವರಿ. ಪ್ರದೀಪ್ ಬೇಗ ಹೋಗಿ ತಗೊಳ್ಳಿ. ಪ್ರದೀಪ್ ಬಿ, ಸುಮನ್, ಉಮೇಶ್, ಶಿವಕುಮಾರ್, ಸುದೀಪ್, ಸುಹಾಸ್, ರಿತೇಶ್, ಹರೀಶ್. ಹಗ್ಗಜಗ್ಗಾಟ ಪ್ರಥಮ ಸಮಂತ್, ಪ್ರದೀಪ್, ಪ್ರಶಾಂತ್, ಮನ್ವತ್, ಪ್ರಕಾಶ್, ಹರೀಶ, ರವಿ. ಹಗ್ಗಜಗ್ಗಾಟ ಪ್ರಥಮ ಬಹುಮಾನ ಸಮಂತ್, ಪ್ರದೀಪ್, ಪ್ರಶಾಂತ್, ಮನ್ವತ್, ಪ್ರಕಾಶ್, ಹರೀಶ್, ರವಿ. ದ್ವಿತೀಯ ರಿತೇಶ್, ಅಣ್ಣು, ಹೇಮಂತ್, ಉಮೇಶ್, ಲೋಕೇಶ್, ಪೂರ್ಣೇಶ್. ದ್ವಿತೀಯ ಬಹುಮಾನ. ಪ್ರಥಮ ಬಹುಮಾನ ಹಗ್ಗಜಗ್ಗಾಟ ಸಮಂತ್, ಪ್ರದೀಪ್, ಪ್ರಶಾಂತ್, ಮನ್ವತ್, ಪ್ರಕಾಶ್, ಹರೀಶ, ರವಿ. ದ್ವಿತೀಯ ತಂಡ
ಪ್ರಥಮ ಆಯ್ತಾ? ದ್ವಿತೀಯ ರಿತೇಶ್, ಅಣ್ಣು, ಹೇಮಂತ್, ಉಮೇಶ್, ಪೂರ್ಣೇಶ್, ಲೋಕೇಶ್. ಎಂತ ಹೆಸರಿಲ್ಲ? ಪ್ರಥಮ ಹೆಸರಂತೇಳಿ. ದ್ವಿತೀಯ ರಿತೇಶ್, ಅಣ್ಣು, ಹೇಮಂತ್, ಉಮೇಶ್. ಕೊನೆಯದಾಗಿ ಕ್ರಿಕೆಟ್ ಪ್ರಥಮ ಪ್ರಶಾಂತ್, ಮಹೇಶ್, ಗಣೇಶ್, ದಿನೇಶ್, ರವಿ, ಪೂರ್ಣೇಶ್, ಸುದೀಪ್, ರಚನಾ, ಉಮೇಶ, ಪುನೀತ, ಅಣ್ಣು. ಕ್ರಿಕೆಟ್ ಪ್ರಥಮ ಬಹುಮಾನ ಬೇಗ ಬರಬೇಕು. ಪ್ರಥಮ ಬಹುಮಾನ ಪ್ರಶಾಂತ, ಮಹೇಶ್, ಗಣೇಶ್, ದಿನೇಶ್, ರವಿ, ಪೂರ್ಣೇಶ್, ಸುದೀಪ್, ರತನ್, ಉಮೇಶ್, ಪುನೀತ್, ಅಣ್ಣು. ಆದಷ್ಟು ಬೇಗ ಬರಬೇಕು. ಕ್ರಿಕೆಟ್ ಪ್ರಥಮ ಬಹುಮಾನ ಪ್ರಶಾಂತ, ಮಹೇಶ್, ಗಣೇಶ್, ದಿನೇಶ್, ರವಿ, ಪೂರ್ಣೇಶ್, ಸುದೀಪ್, ರಚನ್, ಉಮೇಶ್, ಪುನೀತ್, ಅಣ್ಣು. ಇಲ್ಲಿ ನೋಡಿ ಇಲ್ಲಿ ದ್ವಿತೀಯ ಕ್ರಿಕೆಟ್ ರುದ್ರೇಶ್, ಪ್ರದೀಪ್, ಹರೀಶ, ಲೋಕೇಶ್, ಕೃತಿಕ್, ವಿವೇಕ್, ಶಿವಕುಮಾರ್, ಕೃಪಾಕರ್, ಸಾಬರ್, ಜರ್ಸಿ. ದ್ವಿತೀಯ ಬಹುಮಾನ ರುದ್ರೇಶ, ಪ್ರದೀಪ್, ಎಸ್, ಹರೀಶ್, ಲೋಕೇಶ್, ಕೃತಿಕ್, ವಿವೇಕ್, ಶಿವಕುಮಾರ್, ಕೃಪಾಕರ್, ಸಾಬರ್, ಜರ್ಸಿ. ಬಹುಮಾನ ವಿತರಣೆಯನ್ನು ಮಾಡಿದಂತ ಎಲ್ಲ ಅತಿಥಿಗಳಿಗೆ ಧನ್ಯವಾದಗಳು. ಹಾಗೆ ಬಹುಮಾನ ಕರ್ಕೊಂಡಿರ್ತಕ್ಕಂಥವ್ರು ಆಟ ಆಡಿದಂತ ಎಲ್ರಿಗೂ ಬಹುಮಾನವನ್ನ ಕೊಡ್ಬೇಕು ಅಂತೇಳಿ ವಿನಂತಿ ಮಾಡ್ಕೊಳ್ತಾ, ಕೊನೆಯದಾಗಿ ಅಧ್ಯಕ್ಷರ ನೋಡಿ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ತಾಲೂಕು ಅಧ್ಯಕ್ಷರಾದಂಥ ಯುಬಿ ನಾಗೇಶ್ ಅವರು ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ವಿನಂತಿ ಮಾಡ್ಕೊಳ್ತೀನಿ. ಹಾಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಲಕ್ಕಿ ಡಿಪ್ ಕಾರ್ಯಕ್ರಮ ಇದೆ. ಈ ಒಂದು ಬಹುಮಾನವನ್ನ ಎಂ ಕೆ ಪ್ರಣಯ್ ಸರ್ ಅವರು ನಡೆಸ್ಕೊಡ್ಬೇಕು ಅಂತೇಳಿ ವಿನಂತಿ ಮಾಡ್ಕೊಳ್ತೇನೆ. ಒಂದು ಚೀಟಿಯನ್ನ ತೆಗೆಯೋದ್ರ ಮೂಲಕ ಯಾರಿಗೆ ಒಂದು ಲಕ್ಕಿ ಡಿಪ್ ಆಗಿ ಬರುತ್ತೆ ಅಂತೇಳಿ ಕಾದು ನೋಡಬೇಕು. ಎಲ್ಲ 210 ಆಟೋ ಚಾಲಕರ ಸಂಘದ ನಂಬರ್ಗಳನ್ನು ಹಾಕಲಾಗಿದೆ. ಅವರು ಬಂದು ಯಾರಿಗೆ ಒಬ್ಬರಿಗೆ ಅದೃಷ್ಟ ಚೀಟಿ ಇದೆ ಅಂತೇಳಿ ಕಾದು ನೋಡಬೇಕು. K18 B 2693 ಅಭಿನಂದನೆಗಳು. ಅವರಿಗೆ ಈ ಒಂದು ಅದೃಷ್ಟ ಚೀಟಿ ಬಹುಮಾನವನ್ನ ಪ್ರಣಯ್ ಸರ್ ಹಾಗೂ ಅಮರನಾಥ್ ಸರ್ ಅವರು ನೀಡಬೇಕು ಅಂತೇಳಿ ವಿನಂತಿ ಮಾಡ್ಕೊಳ್ತೇನೆ. ಈ ಒಂದು ಕ್ರೀಡಾಕೂಟವನ್ನು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ತಾಲೂಕು ಅಧ್ಯಕ್ಷರಾದಂಥ ಯುಬಿ ನಾಗೇಶ್ವರ ಅವರು ಒಂದೆರಡು ಮಾತುಗಳನ್ನು ಆಡಬೇಕಂತ ವಿನಂತಿ ಮಾಡ್ಕೊಳ್ತೇನೆ. ಸ್ವತಃಚಲಿ ಆಟೋ ಚಾಲಕರು ಮತ್ತು ಮಾಲೀಕರೇ, ಹಾಗೆ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರೇ, ಇವತ್ತು ಏನು ಆಯುಧ ಪೂಜೆ ಪ್ರಯುಕ್ತ ಸ್ವತಃಚಲಿ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ಪೂಜೆಯನ್ನು ಮಾಡ್ತಿದ್ದೀವಿ. ಆ ಕಾರ್ಯಕ್ರಮದಲ್ಲಿ ಬಂದಿರ್ತಕ್ಕಂಥ ಎಲ್ಲ ನನ್ನ ಆಟೋ ಚಾಲಕರು ಮತ್ತು ಮಾಲೀಕರೇ, ಹಾಗೆ ನಾವಿವತ್ತು ಈಗೊಂದು ನಿಧಿನ ಕಲೆಕ್ಟ್ ಮಾಡಿದ್ವಿ. ಆ ನಿಧಿ ಕಲೆಕ್ಟ್ ಮಾಡೋದ್ರಲ್ಲಿ ಇವತ್ತು ಎಲ್ಲ ನಾನು ಕೊಡ್ತೀನಿ ದುಡ್ಡನ್ನ ತಗೊಳ್ಳಿ ಅಂತೇಳಿ ಹೇಳಿದರು. ಆದರೆ ಇವತ್ತು ಅದಕ್ಕೆ ಮೇಯ್ನ್ ಆಗಿ ನಮ್ಮ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಅಮರನಾಥ್ ಸರ್ ಇರ್ತಾರೆ. ಅದರ ಜೊತೆಯಲ್ಲಿ ತಾಲೂಕು ಅಧ್ಯಕ್ಷರಾಗಿ ನಾನಿರ್ತೀನಿ.
ಇನ್ನೊಬ್ಬರನ್ನ ಯಾರನ್ನಾರ ಹಾಕೊಂಡು ಆ ನಿಧಿನ ಕಲೆಕ್ಟ್ ಮಾಡಬೇಕು ಅಂತೇಳಿ ನನ್ನ ಅಮರತ್ ಸರ್ ಮಾತಾಡಿದ್ರು ಈಗ. ಹಾಗಾಗಿ ನಾವೆಲ್ಲರೂ ಕೂಡ ಆಟ ಸಂಘದಲ್ಲಿ ಎಲ್ಲರೂ ನಿಧಿನ ಕಲೆಕ್ಟ್ ಮಾಡಿದರೆ ಇವತ್ತು ಮನೆ ತಣ್ಣಗೆ ನಾವು ಯಾವುದು ಕೂಡ ಕಲೆಕ್ಷನ್ ಮಾಡಿಕೊಡೋಣ ಅಂತ ಹೇಳಿದ್ವಿ. ನಮ್ಮ ಹತ್ರ ದುಡ್ಡು ಇರಲಿಲ್ಲ. ಆಯುಧ ಪೂಜೆ ಬರೋದ್ರಿಂದ ಅವರಿಗೆ ಕಲೆಕ್ಷನ್ ಮಾಡಿಕೊಡೋಕೆ ಆಗಿದ್ದಿಲ್ಲ. ಇನ್ನು ಮುಂದೆ ಆದರೂ ತೊಂದರೆ ಆದವರಿಗೆ ಕಲೆಕ್ಷನ್ ಮಾಡಬೇಕು ಅನ್ನೋದು ಈಗ ನಮ್ಮ ಉಪಸಭಾಪತಿಗಳಾಗಿರ್ತಕ್ಕಂಥ ಪ್ರಾಣೇಶ್ ಗೌಡರು ಹೇಳಿದರು. ಯಾಕೆ ಅಂತ ಹೇಳಿದ್ರೆ ನಾವು ಈಗ 5,000 ನಾನು ಕೊಡ್ತೀನಿ, ನೀವೆಲ್ಲರೂ ಕೂಡ ಕಲೆಕ್ಷನ್ ಮಾಡ್ಕೊಳ್ಳಿ ಅಂತ. ನಮ್ಮ ಅಮರತ್ ಸರಳಂಗೆ ಎಲ್ಲರೂ ಕೂಡ ನಮಗೆ ಸಂಘ ಬೇಕು ಅಂತೇಳಿ ಸಂಘದ ಒಳಗಡೆ ಇದ್ದುಕೊಂಡವರಿಗೆ ಕೊಡಬೇಕು ಅನ್ನೋದು ಅಮರನಾಥ್ ಸರ್ ಕೂಡ ನಮ್ಮ ಗೌರವಾಧ್ಯಕ್ಷರಾಗಿ ಹೇಳಿದ್ದಾರೆ. ನಾವೆಲ್ಲರೂ ಸೇರಿ ಈಗ ಆ ಸಂಘದ ಹಣವನ್ನು ಕಲೆಕ್ಷನ್ ಮಾಡಿ ನಿಧಿಯನ್ನು ಇಡಬೇಕಾಗುತ್ತೆ. ನಾವು ಇಷ್ಟು ವರ್ಷನೂ ಕೂಡ ಕಲೆಕ್ಷನ್ ಮಾಡಿದ್ವಿ, ಆದರೆ ನಮ್ಮ ಕೈಯಿಂದ ಕೊಟ್ಟು ಬೇರೆಯವರಿಗೆ ಸಹಾಯ ಮಾಡಿದ್ವಿ. ಇವತ್ತು ನಾವು ಆ ನಿಧಿನ ಕಲೆಕ್ಷನ್ ಮಾಡಿದರೆ ಇನ್ನು ಮುಂದೆ ನಾವು ಸಹಾಯ ಮಾಡ್ಬೋದು ಅಂತ ನನ್ನ ಅನಿಸಿಕೆ. ಹಾಗಾಗಿ ಇವತ್ತು ನಾವೆಲ್ಲ ಆಟ ಸಂಘದವರು ಸೇರಿ ಏನು ಇವತ್ತು SLC ಆಗಿರಲಿ ಮತ್ತು ನಮ್ಮ ಮೇಡಮರು ಅವ್ರಿಗೆಲ್ಲರಿಗೂ ಕೂಡ ಸನ್ಮಾನ ಮಾಡ್ಬೇಕನ್ನೋದನ್ನ ತೀರ್ಮಾನ ತಗೊಂಡಿದ್ವಿ. ಆ ಸನ್ಮಾನನ ಇವತ್ತು ಮಾಡಿದ್ವಿ. ಇನ್ನು ಮುಂದೆನೂ ಕೂಡ ಅದನ್ನು ಮಾಡಬೇಕು ಅಂತೇಳಿ ಎಲ್ಲರೂ ಸಹಾಯ ಮಾಡಿದರೆ ಮಾಡ್ಬೋದು. ಆ ಉದ್ದೇಶ ಇಟ್ಕೊಂಡು ಎಲ್ಲರೂ ಕೂಡ ಹೊಂದಾಣಿಕೆಯಿಂದ ನಾವೆಲ್ಲ ಸಂಘನ ಕಟ್ಟೋಣ ಅಂತ ಹೇಳ್ತಾ, ಆಮೇಲೆ ಈಗ ಮಂಜಣ್ಣ ಹೇಳಿದರು, ನಾನು ಹಿಂದೆ ಆಟೋ ಓಡಿಸ್ತಿದ್ದೆ, ಸಹಾಯ ಮಾಡ್ಕೊಂಡು ಬಂದೆ, ಆ ಸಹಾಯನ ಎಲ್ಲರೂ ಮಾಡಿ ಅಂತ. ಆದರೆ ಆಟೋ ಜೀವನದಲ್ಲಿ ಬಾಣೇಶ್ಗೌಡರು ಕೂಡ ಹೇಳಿದರು, ನಾನು ಆಟೋ ಸಂಘದಿಂದ ನನ್ನ ಮೆಟ್ಟಲೇ ಆಟೋ ಸಂಘ ಅಂತ. ಇವತ್ತು ಕೆಲವು ನಮ್ಮ ಚಂದ್ರೇಶ್ ಇದ್ದಾರೆ ಮತ್ತು ಪ್ರಕಾಶ್ ಇದ್ದಾರೆ, ಇವರೆಲ್ಲರೂ ಕೂಡ ಆಟೋ ಸಂಘದಿಂದ ಹೋಗಿ ಇವತ್ತು ಆಟೋ ಸಂಘದಿಂದ ನಿಂತು ಅವರು ಆಟೋ ಸಂಘದ ಹೆಸರು ಹೇಳಿಕೊಂಡು ಇವತ್ತು ಗ್ರಾಮ ಪಂಚಾಯತಿ ಮೆಂಬರು, ಗ್ರಾಮ ಪಂಚಾಯತಿ ಅಧ್ಯಕ್ಷರು, ನಮ್ಮ ಕೋಳೂರು ಕುಮಾರು ಎಲ್ಲರೂ ಕೂಡ ಆಟೋ ಸಂಘದಿಂದ ಹೋಗಿರ್ತಕ್ಕಂಥವ್ರು. ನಾವು ಕೂಡ ನಾಳೆ ಮುಂದೆ ಏನೇನು ಮಾಡ್ಬೇಕು ಅನ್ನೋದನ್ನ ತಿಳ್ಕೊಂಡು ಎಲ್ಲರೂ ಕೂಡ ಒಟ್ಟಾಗಿ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ತಾ, ನಮ್ಮ ಅಧ್ಯಕ್ಷರು ಗಣೇಶು ಪಾಪ ಅವರು ನಾನು ಎಲೆಕ್ಷನ್ಗೆ ನಿಲ್ತೀನಿ, ನಾನು ಗೆಲ್ಲಬೇಕು ಅಂತ ಬಂದರು. ಆದರೆ ಗಣೇಶಿಗೆ ನಾವು ಹೇಳಿದ್ವಿ 2 ಜನ ಬೇಡ, ಒಬ್ಬರನ್ನ ನಿಲ್ಲಿಸಿ ಏನಾರ ಆಯ್ಕೆ ಮಾಡೋಣ ಅಂತ. ಪಾಪ ಅವ್ರಿಗೇನು ಗೊತ್ತಿರಲಿಲ್ಲ. ಎಲ್ಲಿ ಇಡೀ ಸೀನಿಯರ್ಸ್ ಎಲ್ಲ ನಿಂತ್ಕೊಂಡು ಗಣೇಶನ ಅಧ್ಯಕ್ಷರು ಮಾಡಿದ್ವಿ. ಗಣೇಶ್ ಇವತ್ತು ಎಲ್ಲ ಸೀನಿಯರ್ಸ್ನ ಇಟ್ಕೊಂಡು ಕೆಲಸ ಮಾಡ್ತಿದ್ದಾರೆ. ಆ ಕೆಲಸನ ಇನ್ನು ಮುಂದೆ ಬರ್ತಕ್ಕಂಥವ್ರು ಕೂಡ ಮಾಡಿ ಸೀನಿಯರ್ಸ್ ಜೊತೆ ಇರಿ, ಸೀನಿಯರ್ಸ್ಗೆ ಗೊತ್ತಿರುತ್ತೆ, ಅವರ ತಿಳುವಳಿಕೆನ ತಗೊಳ್ಳಿ. ಹೇಳ್ತಕ್ಕಂಥ ಸೀನಿಯರ್ಸ್ ಇಲ್ಲ ಅಂದರೆ ನಾವು ಜೂನಿಯರ್ಸ್ ಏನೂ ಮಾಡೋಕ್ಕಾಗೋದಿಲ್ಲ, ಕಷ್ಟ ಆಗುತ್ತೆ ಅನ್ನೋದನ್ನ ನನ್ನ ಉದ್ದೇಶ. ಇವತ್ತು ಅಮರನಾಥ್ ಸರ್ ಹೇಳಿದರು, ತಾಲೂಕು ಪರ್ಮನೆಂಟ್ ವಿಚಾರದಲ್ಲಿ ಭಾಳ ಕಷ್ಟನೇ ಆಯಿತು ನಮಗೆ. ಯಾಕೆಂದರೆ ನಾವು ತಿಂಗಳಗಟ್ಟಲೆ ಬಾಡಿಗೆ ಮಾಡಲಿಲ್ಲ. ನಾವು ಯಾಕೆ ಅಂತ ಹೇಳಿದ್ರೆ ಆಟೋ ಸಂಘ ಆಟೋದಲ್ಲಿ ದುಡ್ಕೊಂಡು ತಿಂತಕ್ಕಂಥವ್ರು. ಈಗ ನಮ್ಮ ಪ್ರಾಣೇಶ್ ಗೌಡರು ಕೂಡ ಅವತ್ತಿದ್ರು, ಆಮೇಲೆ ನಮ್ಮ ಇವರು ದೇವರಾಜು ಅವರು ಕೂಡ ಇದ್ದರು, ಕೊಪ್ಪದವರು ಕೂಡ ನಮಗೆ ಸಪೋರ್ಟ್ ಮಾಡಿದರು. ಎಲ್ಲರೂ ಕೂಡ ಸಪೋರ್ಟ್ ಮಾಡಲಾಗಿ ಇವತ್ತು 20 ಕಿಲೋಮೀಟರ್ಗೆ ಬಂದು ನಿಲ್ತು. 20 ಕಿಲೋಮೀಟರ್ ಬೇಡ, 5 ಕಿಲೋಮೀಟರ್ ಕೊಡ್ತೀವಿ ಅಂತಕ್ಕಂಥ ಇದು DCFC ಅಲ್ಲಿ ಚರ್ಚೆ ಆದಾಗ ನಮ್ಮ ಅಮರನಾಥ್ ಸರ್ ಒಳಗಡೆ ಇದ್ರು, ನಾವೆಲ್ಲ ಹೊರಗಡೆ ಇದ್ವಿ. ಇಲ್ಲ 20 ಕಿಲೋಮೀಟರ್ ಕೊಡ್ತಿದ್ದಾರೆ, ಏನು ಮಾಡೋದು ಅಂತ ಕೇಳಿದ್ರು ನಮಗೆ ಫೋನ್ ಮಾಡಿ. ನಾವು ಆ ಸಂದರ್ಭದಲ್ಲಿ ಅಮರನಾಥ್ ಸರ್ಗೆ ಹೇಳಿದ್ವಿ, ನೀವು ನಾವು ಓಡ್ತಿರೋದೇ 20 ಕಿಲೋಮೀಟರ್, ಈಗ 20 ಕಿಲೋಮೀಟರ್ ಬೇಡ ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ, 20 ಕಿಲೋಮೀಟರ್ಗೆ ಒಪ್ಪಿಗೆ ಬನ್ನಿ ಅಂತೇಳಿ. ಆದರೆ ಅಮರನಾಥ್ ಸರ್ ಅವತ್ತಿಂದ ಇವತ್ತಿನವರೆಗೂ ನಮ್ಮ ಜೊತೆ ಇದ್ದಾರೆ. ಇನ್ನು ಮುಂದೆ ಆದರೂ ನಮ್ಮ ಜೊತೆ ಇರ್ತಾರೆ ಅಂತ ನಾನು ಬಯಸ್ತಾ ಈ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ಒಂದು ಸರ್ ನಾನು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಿದಂಥ ನಾಗೇಶ್ ಅವರಿಗೆ ಧನ್ಯವಾದಗಳು. ಕೊನೆಯದಾಗಿ ಅಧ್ಯಕ್ಷರ ನುಡಿಗಳನ್ನು ಆಡಬೇಕು ಅಂತೇಳಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಬಾಳಿಗದ್ದೆ ಗಣೇಶ್ ಅವರು ಅಧ್ಯಕ್ಷ ನುಡಿಯನ್ನು ಆಡಬೇಕು ಅಂತೇಳಿ ಕೇಳ್ಕೊಳ್ತೇನೆ. ಹಾಗೇನೆ ಈಗ ಎಲ್ಲರೂ ನಾನು 500 ಕೊಡ್ತೀನಿ, ನಾನು 1000 ಕೊಡ್ತೀನಿ ಅಂದರು. ನಾನು ಕೂಡ 500 ರೂಪಾಯಿ ಕೊಟ್ಟು ಇದಕ್ಕೆ ನಂದನೆ ಮಾಡ್ತೀನಿ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲಿಗೆ ಎಲ್ಲರಿಗೂ ನಮಸ್ಕಾರ. ಸ್ವತಶ್ಚಲಿ ಆಟ ಸಂಘದ ವತಿಯಿಂದ ಇವತ್ತೇನು ಆಯುಧ ಪೂಜೆ ಸಾಮೂಹಿಕ ಆಯುಧ ಪೂಜೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ, ಅದಕ್ಕೆ ವೇದಿಕೆ ಮೇಲಿರುವಂಥ ಪ್ರಾಣೇಶಣ್ಣ ಉಪಸಭಾಪತಿಗಳಾದಂಥ ಪ್ರಾಣೇಶಣ್ಣವರೇ,
ಹಾಗೂ ತಾಲೂಕು ಗೌರವ ಅಧ್ಯಕ್ಷರಾದಂಥ ಅಮರನಾಥ್ ಸರ್ ಅವರೇ, ಅದೇ ರೀತಿ ತಾಲೂಕು ಅಧ್ಯಕ್ಷರಾದಂಥ ನಾಗೇಶ್ ಅಣ್ಣವರೇ, ಹಾಗೂ ಜಿಲ್ಲಾ ಪ್ರಶಸ್ತಿ ಪುರಸ್ಕೃತರಾದಂಥ ಭಾರತಿ ಮೇಡಮ್ರವರೇ, ಅದೇ ರೀತಿ ಮೂಡಿಗೆರೆ ತಾಲೂಕು ಪ್ರಥಮ ಮಹಿಳೆ ಆಟೋ ಡ್ರೈವರ್ ಆಗಿ ನಾವೇನು ಆಯ್ಕೆ ಮಾಡಿಕೊಂಡು ಅವ್ರಿಗೆ ಸನ್ಮಾನ ಕಾರ್ಯಕ್ರಮ ಮಾಡಿಕೊಂಡಿದ್ದೆ ಅವರು ಭಾರತಿ ಮೇಡಮ್ರವರೇ, ಅದೇ ರೀತಿ ಇಲ್ಲಿ ವೇದಿಕೆ ಆಶ್ರಯಿಸಿದಂಥ ಮಾಜಿ ಅಧ್ಯಕ್ಷರುಗಳೇ, ಎಲ್ಲ ವೇದಿಕೆ ಮುಂಭಾಗ ಕೂತಿರುವಂಥ ಎಲ್ಲ ಸ್ವತಃ ಚಾಲಿ ಆಟೋ ಚಾಲಕ ಮಾಲೀಕರೇ ಮತ್ತು ಚಾಲಕರೇ, ಇವತ್ತು ಒಂದು ದಿವಸ ನಾವೇನು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ, ಇದಕ್ಕೆ ನಾವು ಮೊದಲಿಗೆ ಹಿರಿಯರ ಮಾರ್ಗದರ್ಶನದಲ್ಲಿ ಇವತ್ತೇನು ಯಶಸ್ವಿಯಾಗಿ ನಡೀತೋ ಅದಕ್ಕೆ ಹಿರಿಯರ ಮಾರ್ಗದರ್ಶನ ತುಂಬ ಸಪೋರ್ಟ್ ಇದೆ. ಅದೇ ರೀತಿ ನಮ್ಮ ಹೊಸ ಕಮಿಟಿ ಕಾರ್ಯದರ್ಶಿಗಳ ರುದ್ರೇಶ್ ಅವರು ಏನಿದ್ದಾರೆ ಅವರೆಲ್ಲ ಸಪೋರ್ಟ್ ಇದೆ. ಅದೇ ರೀತಿಯೂ ನಮ್ಮ ಚಾಲಕರು ಮತ್ತು ಮಾಲೀಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇವತ್ತು ಏನು ಕಾರ್ಯಕ್ರಮ ಯಶಸ್ವಿ ಮಾಡಿದ್ರಿ, ನಿಮಗೆಲ್ಲ ಹೊಂದಿಸ್ತಾ ನಾನು ಅವಕಾಶ ಮಾಡಿಕೊಡ್ತೇನೆ, ನಮ್ಮೆಲ್ಲರಿಗೂ ಹೊಂದಿಸ್ತಾ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಈ ಒಂದು ಪೂಜಾ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿದೆ. ಹಾಗೆ ಮಳೆನೂ ಕೂಡ ನಮಗೆ ಸಹಕಾರ ಮಾಡಿದೆ. ಮುಗಿಯ ಹಂತದಲ್ಲಿ ತುಂತುರು ಮಳೆ ಉದುರ್ತಾ ಇದೆ. ಕೊನೆಯದಾಗಿ ವಂದನಾರ್ಪಣೆಯನ್ನು ಹೇಳೋಕೆ ಮುಂಚೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಆಟೋ ಚಾಲಕರು ಮತ್ತು ಮಾಲೀಕರೇ ಸಾಕಷ್ಟು ಒಂದಷ್ಟು ಈ ಕಾರ್ಯಕ್ರಮಗಳಿಗೆ ಸಹಕಾರ ಮಾಡಿದ್ದಾರೆ. ಅವರಿಗೊಂದು ನೆನಪಿನ ಕಾಣಿಕೆಯನ್ನು ಕೊಡುವಂಥ ಕಾರ್ಯಕ್ರಮ, ದಯಮಾಡಿ ಬೇಗ ಪಡ್ಕೊಂಡು ಹೋಗಬೇಕು. ನಾಗರಾಜರವರು ಕ್ರೀಡಾಕೂಟಕ್ಕೆ ಊಟದ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಅವರು ಈ ಒಂದು ನೆನಪಿನ ಕಾಣಿಕೆಯನ್ನು ಒಂದು ಪಡ್ಕೊಳ್ಬೇಕು ಅಂತ ವಿನಂತಿ ಮಾಡ್ಕೊಳ್ತೇನೆ. ಮುಂದ್ಗಡೆ ಇದೆ ನಾಗರಾಜ್ ಅವರು, ಬಟ್ಟಿಗೆರೆ ನಾಗರಾಜ್ ಅವರು, ಇವರು ಕ್ರೀಡಾಕೂಟ ನಡೆದಾಗ ಅದು ಊಟದ ವ್ಯವಸ್ಥೆಯನ್ನು ಮಾಡಿದರು. ಹಾಗೆ ಸುಮಿತ್ರಣ್ಣವರು ಈ ಒಂದು ಕ್ರೀಡಾಕೂಟಗಳಿಗೆ ಪ್ರಶಸ್ತಿಯನ್ನು ದಾನಿಗಳಾಗಿರ್ತಾರೆ. ಸುಮಿತ್ರವರು ಹಿರಿಯ ಚಾಲಕರು. ಸುಮಿತ್ರವರು ದಯಮಾಡಿ ವೇದಿಕೆ ಮುಂದೆ ಬರಬೇಕು. ಈ ಒಂದು ಕ್ರೀಡಾಕೂಟಕ್ಕೆ ಪ್ರಶಸ್ತಿಗಳನ್ನು ನೀಡಿರ್ತಾರೆ. ಹಾಗೆ ಆಯುಧ ಪೂಜಾ ಇವತ್ತಿನ ದಿನದ ಊಟದ ವ್ಯವಸ್ಥೆಯನ್ನು ಕಾರ್ಮಕ್ಕಿ ಶಂಕರಣ್ಣವರು, ಹಾಗೆ ವಿಜಯ್ ಅವರು, ಹರೀಶ್ ಚಂದ್ರೇಗೌಡರು, ಹೊನ್ನಯ್ಯ ತಮ್ಮಣ್ಣನವರು, ಗಣೇಶ್ ಅಧ್ಯಕ್ಷರು, ರುದ್ರೇಶ್ ಕಡದವರು ಇವರೆಲ್ಲರೂ ಮಾಡಿಕೊಟ್ಟಿರ್ತಾರೆ. ಅವರೆಲ್ಲರೂ ಸಹಿತ ಈ ಒಂದು ವೇದಿಕೆ ಮುಂಭಾಗಕ್ಕೆ ಬಂದು ನೆನಪಿನ ಕಾಣಿಕೆಯನ್ನು ಪಡ್ಕೊಳ್ಬೇಕು. ಹಾಗೆ ಈ ನೆನಪಿನ ಕಾಣಿಕೆಯನ್ನು ಮಹೇಶ್ ಹಳೆಕೋಟೆ ಇವರು ನೀಡಿರ್ತಾರೆ. ಅವರು ಸಹ ವೇದಿಕೆ ಮೇಲೆ ಬರಬೇಕು. ಮಹೇಶ್ ಹಳೆಕೋಟೆ ನೆನಪಿನ ಕಾಣಿಕೆಯನ್ನು ಪಡ್ಕೊಳ್ಬೇಕು. ಈ ಒಂದು ಧನ್ಯವಾದಗಳು. ಈ ಒಂದು ಕ್ರೀಡಾಕೂಟಕ್ಕೆ ಸಹಕಾರ ಮಾಡಿದಂಥ ಎಲ್ಲ ಚಾಲಕರಿಗೆ ಧನ್ಯವಾದಗಳು. ಈಗ ಕೊನೆಯದಾಗಿ ವಂದನಾರ್ಪಣೆ ಆದ ನಂತರ ಮಹಾಮಂಗಳಾರತಿ ಕಾರ್ಯಕ್ರಮ ಇರುತ್ತೆ. ಹಾಗೆ ಎಲ್ಲ ಬಂದಿರತಕ್ಕಂಥ ಎಲ್ಲರಿಗೂ ಊಟದ ವ್ಯವಸ್ಥೆ ಇದೆ. ಹಾಗೆ ನಮ್ಮ ಮಾಜಿ ಅಧ್ಯಕ್ಷರು ಚಂದ್ರೇಶ್ ಅವರ ಅಧ್ಯಕ್ಷತೆಯಲ್ಲಿ ಎಲ್ರಿಗೂ ನಮ್ಮ ಆಟೋ ಚಾಲಕರಿಗೂ ಸಹ ಒಂದು ID ಕಾರ್ಡ್ ಇರಬೇಕು ಅಂತೇಳಿ ಭಾಳ ಒಳ್ಳೆಯ ಒಂದು ID ಕಾರ್ಡನ್ನು ಮಾಡಿದ್ದಾರೆ. ಅದರಲ್ಲಿ ತುಂಬ ಜನರಿಗೆ ವಿತರಣೆ ಮಾಡಿದ್ದಾರೆ. ಇನ್ನೊಂದಷ್ಟು ಜನರಿಗೆ ವಿತರಣೆ ಆಗಿಲ್ಲ. ಅವರು ಆಮೇಲೆ ನಿಮ್ಮ ಹೆಸರನ್ನ ನೋಡಿ ಪಡ್ಕೊಂಡು ಹೋಗಬೇಕು. ಈ ಒಂದು ಕ್ರೀಡಾಕೂಟ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಂಥ ಅಧ್ಯಕ್ಷತೆ ವಹಿಸಿಕೊಂಡು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಂಥ ಗಣೇಶ್ ಬಾಳೆಗದ್ದೆ ಇವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದಂಥ ಉಪಸಭಾಪತಿಗಳಾದಂಥ ಪ್ರಾಣೇಶ್ ಸರ್ ಅವರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಅಮರನಾಥ್ ಸರ್ ಅವರು ಅವ್ರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಮಾಜಿ ಅಧ್ಯಕ್ಷರಾದಂಥ ಯು ಬಿ ಮಂಜಯ್ಯ ಸರ್ ಅವರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ತಾಲೂಕು ಅಧ್ಯಕ್ಷರಾದಂಥ ನಾಗೇಶಣ್ಣ ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಮಾಜಿ ಅಧ್ಯಕ್ಷರುಗಳಾದಂಥ ಎಲ್ಲ ಮಾಜಿ ಅಧ್ಯಕ್ಷರುಗಳಿಗೆ ಹಾಗೆ ಸದಸ್ಯರುಗಳಿಗೆ ಎಲ್ರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಒಂದು ಸಭಾ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ. ಈಗ ಮಹಾಮಂಗಳಾರತಿ ಆಗ್ತದೆ. ಈ ಒಂದು ಪೂಜಾ ಕಾರ್ಯಕ್ರಮವನ್ನು ಬಹುಶಃ ನಾವು ಒಂದು ಆಟೋಕ್ಕೆ ಪೂಜೆ ಮಾಡೋದು ಭಾಳ ಕಷ್ಟ. ಅದರಲ್ಲಿ ಸುಮಾರು 210 ಆಟೋಗಳಿಗೆ ಭಾಳ ತಾಳ್ಮೆಯಿಂದ ಪೂಜೆಯನ್ನು ನಿರ್ವಹಿಸಿದಂಥ ಸದಸ್ಯ ಶಾಂತಿ ಭಟ್ರವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಈಗ ಮಹಾಮಂಗಳಾರತಿ ಕಾರ್ಯಕ್ರಮ ನಡೆಯುತ್ತೆ.
दुर्गायै नमः सर्वपादा प्रसवनेत्रयोग्यखिलेश्वरे एवामेवाय तद्विनाशना भगवते दुर्गायै नमः ओम मंगलाय गोदाय महाकाले महालक्ष्मी महाशक्तिका त्रिगुणात्मके नमः ओम भगवते दुर्गाय नमः नीराजनां समर्पयामि जगन्माता मातृका द्रौपदी देवी दुर्गाय नमः जय 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 दुर्गाय नमः नीराजनां समर्पयामि ಕಬಡ್ಡಿ ಆಡಿದವರು ನನ್ನ ಹತ್ರ ಬರಬೇಕಲ್ಲ.